योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् अभ्रमं भङ्गरहितमजडं विमलं सदानन्दतीर्थमतुलं भजे तापत्रयापहम् भवति यदनुभावात् एडं कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपो विद्याविरक्त्यादिसद्गुणो भागरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे श्रीविश्वेशतीर्थचरणौ शरणौ ममास्तां श्रीगुरुभ्यो नमः। ಅತ್ಯಂತ ಪವಿತ್ರವಾಗಿರುವಂತಹ ತುಂಗಭದ್ರಾ ನದಿ ತೀರದಲ್ಲಿರುವಂತಹ ಗುರುಸಾರ್ವಭೌಮರ ಮೂಲ ವೃಂದಾವನದ ಈ ಸನ್ನಿಧಾನದಲ್ಲಿ ಗುರುಸಾರ್ವಭೌಮರು ಮಾಡಿರುವಂತಹ ಅನೇಕ ಮಹತ್ ಕಾರ್ಯಗಳಲ್ಲಿ ಜ್ಞಾನಪ್ರಸಾರ ಎನ್ನುವಂತಹ ಕಾರ್ಯವು ಕೂಡ ಭಾರೀ ವಿಜೃಂಭಣೆಯಿಂದಾಗಿ ಮಾಡಿದ್ದಾರೆ. ರಾಯರು ತಾವು ಗ್ರಂಥಗಳನ್ನು ಬರೀಬೇಕಾದ್ರೆ ಅವರ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ನೈವ ನಿರ್ಮಾಷ್ಟಿ ಯಸ್ಮಾತ್ ಅಂತ. ನಾವು ಏನಾದರೂ ಒಂದು ಶ್ಲೋಕ ಬರೀಬೇಕು ಅಂತ ಪದ್ಯವನ್ನು ಬರೀಬೇಕು ನಮ್ಗೆ ಗೊತ್ತಿದ್ದಿರುವುದೇ ಆಗಿರ್ಬೋದು, ಅದನ್ನೇ ಒಮ್ಮೆ ನಾವು ಬರಿತೀವಿ ಅಂತ ಹೇಳಿದರೆ ಅದನ್ನು ಇರೋ ಸ್ವಲ್ಪ ಏನೋ ಅಕ್ಷರ ತಪ್ಪೋಯಿತು ಅಥವಾ ಅರ್ಥ ತಪ್ಪೋಯಿತು ಅಂಥೇಳಿ ಅದನ್ನು ಒರೆಸ್ಬಿಟ್ಟು ಮತ್ತೆ ಇನ್ನೊಮ್ಮೆ ಬರಿತೀವಿ ನಾವು. ಅಂಥದ್ರಲ್ಲಿ ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಈ ರಾಘವೇಂದ್ರ ಸ್ವಾಮಿಗಳು ತಾವು ಒಮ್ಮೆ ಒಂದು ಅಕ್ಷರ ಬರೆದ್ರು ಅಂತ ಹೇಳಿದರೆ ಅದನ್ನ ಯಾವತ್ತೂ ಕೂಡ ಮತ್ತೆ ಒರೆಸೋರಲ್ಲ ಅಂತ. ಅಂದರೆ ಅಷ್ಟು ಕರಾರುವಾಕಾಗಿ ಖಚಿತವಾಗಿ ಇದು ಹಾಗೆ ಎನ್ನುವಂತಹ ದೃಢ ವಿಶ್ವಾಸದಿಂದಾಗಿ ತಾವು ವ್ಯಾಖ್ಯಾನವನ್ನು ಮಾಡಿರುವಂಥದ್ದು ಆ ರಾಯರ ಒಂದು ಜ್ಞಾನದ ಮಹತ್ವವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಡುವಂಥದ್ದಾಗ್ತದೆ. ಆ ಹಿನ್ನೆಲೆಯಲ್ಲಿ ಅಂತಹ ರಾಯರ ಸನ್ನಿಧಾನದಲ್ಲಿ ನಾವು ಈ ಒಂದು ಜ್ಞಾನ ಕಾರ್ಯ ಹೇಗೆ ಆ ಮಠದಲ್ಲಿ ಬಂದಿರುವಂತಹ ಎಲ್ಲ ಸ್ವಾಮಿಗಳು ಕೂಡ ತಾವು ನಡೆಸ್ಕೊಂಡು ಬಂದಿದ್ದಾರೆ, ಹಾಗೆ ಈಗ ಪ್ರಸ್ತುತ ಪೀಠಾಧಿಪತಿಗಳು ಕೂಡ ಇಂತಹ ಈ ಜ್ಞಾನ ಕಾರ್ಯ ರಾಯರ ಮಠದಿಂದಾಗಿ ಪ್ರತಿನಿತ್ಯವಾಗಿ ಕೂಡ ಆಗಲೇಬೇಕು ಅಂತ ತೀರ್ಮಾನ ಮಾಡಿ ಈ ಒಂದು ಜ್ಞಾನ ಯಜ್ಞವನ್ನು ಏನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತಹ ಸ್ವಾಮಿಗಳಿಗೂ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಜಗನ್ನಾಥದಾಸರು ತಾವು ರಚನೆ ಮಾಡಿರುವಂತಹ ಒಂದು ಮೇರುಕೃತಿ ಅಂತ ಹೇಳಿದರೆ ಅದು ಹರಿಕಥಾಮೃತ ಸಾರ ಎನ್ನುವಂತಹ ವಿಷಯವನ್ನೆಲ್ಲ ತಿಳಿದಿರುವಂತಹ ನಾವು ಈ ಹರಿಕಥಾಮೃತ ಸಾರದ ವಿಭೂತಿ ಸಂಧಿಯ 5ನೇ ದಿನದ ಉಪನ್ಯಾಸದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ಈ 4 ದಿನಗಳಲ್ಲಿ ವಿಶೇಷವಾಗಿ ಆ ಹರಿಕಥಾಮೃತ ಸಾರದಲ್ಲಿ ಬರುವಂತಹ ವಿಭೂತಿ ಸಂಧಿಯ 5ನೇ ಸಂಧಿ ವಿಭೂತಿ ಸಂಧಿ, ಆ ಸಂಧಿಯಲ್ಲಿ ಬಂದಿರುವಂತಹ ಸುಮಾರು ಒಂದು 25 ಪದ್ಯಗಳ ಅರ್ಥ ವಿವರಣೆಯನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಒಟ್ಟು ಏನು ಹೇಳ್ತಿದ್ದಾರೆ ಇಲ್ಲಿ ವಿಭೂತಿ ಸಂಧಿ, ಅದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಭಗವಂತನ ವಿಭೂತಿ ರೂಪಗಳು, ಅಂದರೆ ಭಗವಂತ ಪೂಜಾ ಪದಾರ್ಥಗಳಲ್ಲಿ ಅಥವಾ ಮನುಷ್ಯರಲ್ಲಿ ಆಗ್ಬೋದು, ಮನುಷ್ಯರಲ್ಲಿರುವಂತಹ ಇಂದ್ರಿಯಗಳಲ್ಲಿ ಆಗ್ಬೋದು, ಆ ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಎಷ್ಟೆಷ್ಟು ರೂಪಗಳಿಂದಾಗಿ ತಾನು ವಾಸ ಮಾಡಿಕೊಂಡಿದ್ದಾನೆ, ಆಯಾ ಪದಾರ್ಥಗಳನ್ನು ನಾವು ಹೇಗೆ ಭಗವತ್ ಪೂಜೆಗಾಗಿ ವಿನಿಮಯ ಮಾಡಬೇಕು ಮೊದಲಾಗಿರುವಂತಹ ಈ ಎಲ್ಲ ವಿಷಯಗಳನ್ನು ಈ ಸಂಧಿಯಲ್ಲಿ ನಿರೂಪಣೆ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ಕೊನೆಗೆ ಹೇಳ್ತಾ, ಈ ನಮ್ಮ ದೇಹವೇ ಒಂದು ರಥ, ಈ ರಥದಲ್ಲಿರುವಂತಹ ಕುದುರೆಗಳು ಯಾವುದು, ರಥಕ್ಕೆ ಇರುವಂತಹ ಕುದುರೆಗಳು ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳು, ಮನಸ್ಸೆನ್ನುವುದೇ ಒಂದು ಹಗ್ಗ, ಅದನ್ನೆಲ್ಲವನ್ನು ಕೂಡ ಹೇಳಿ ಆ ಮನಸ್ಸೆನ್ನುವಂತಹ ಹಗ್ಗದಿಂದಾಗಿ
ಇಂದ್ರಿಯಗಳೆನ್ನುವಂತಹ ಕುದುರೆಗಳನ್ನು ಸರಿಯಾಗಿ ಭಗವಂತನ ಕಡೆ ನಾವು ಈ ರಥವನ್ನು ಇಂದ್ರಿಯಗಳನ್ನು ಅಂದರೆ ಕುದುರೆಗಳನ್ನು ನಿಯಂತ್ರಣೆ ಮಾಡಿ ಈ ರಥವನ್ನು ನಾವು ಭಗವಂತನ ಕಡೆಗೆ ತೊಗೊಂಡೋದ್ವಿ ಅಂತ ಹೇಳಿದರೆ ಆಗ ಭಗವಂತ ನಮಗೆ ಬೇಕಾಗಿರುವಂತಹ ಎಲ್ಲವನ್ನು ಕೂಡ ತಾನು ಕೊಡ್ತಾನೆ ಎನ್ನುವಂತಹ ಈ ವಿಷಯವನ್ನು ನಾವು ಹಿಂದೆ ನೋಡಿದ್ದೇವೆ. ಇನ್ನು 26ನೇ ಪದ್ಯ ಅದು ಹೇಳುವಂಥದ್ದೇನು ಅಂತ ಹೇಳಿದರೆ, ಭವವೆನಿ ಪವನಧಿಯೊಳು ಕರ್ಮ ಪ್ರವಾಹದೊಳು ಸಂಚರಿಸುತ್ತಿಹ ದೇಹವೇ ಸುನಾವಯ ಮಾಡಿ ತನ್ನವರಿಂದ ಒಡಗೂಡಿ ದಿವಸ ದಿವಸಗಳಲ್ಲಿ ಲಕ್ಷ್ಮೀಧವನು ಕ್ರೀಡಿಪನೆಂದು ಚಿಂತಿಸೆ ಪವನಯ್ಯ ಭವಾಬ್ದಿ ದಾಟಿಸಿ ಪರಮ ಸುಖವೀವ ಅಂತ. ಈ 26ನೇ ಪದ್ಯ ಹೇಳುವಂತಹ ವಿಷಯ ಏನು ಅಂತ ಹೇಳಿದರೆ, ಈ ಸಂಸಾರ ಎನ್ನುವುದು ಒಂದು ಸಮುದ್ರ ಇದ್ದ ಹಾಗೆ ಅಂತ. ಒಂದು ಸಮುದ್ರ ಅಂತ ಹೇಳಿದ್ರೆ ಅಲ್ಲಿ ಪ್ರವಾಹಗಳೆಲ್ಲ ಇರ್ತವೆ. ಅದನ್ನೆಲ್ಲ ದಾಟಿಕೊಂಡು ಆಚೆ ದಡಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಮಗೆ ಒಂದು ದೋಣಿ ಬೇಕು, ನಾವೇ ಬೇಕು, ಶಿಪ್. ಹಾಗೆ ಈ ನಮ್ಮ ಸಂಸಾರ ಎನ್ನುವುದು ಕೂಡ ಇದೊಂದು ಸಮುದ್ರ. ಈ ಸಮುದ್ರದಲ್ಲಿ ಪ್ರವಾಹಗಳು ಕೂಡ ಇವೆ. ಯಾವುದ ಪ್ರವಾಹಗಳು? ಭವವೆನಿಪ ವನಧಿಯಳು. ಭವ ಅಂತ ಹೇಳಿದ್ರೆ ಸಂಸಾರ. ಈ ಸಂಸಾರ ಎನ್ನುವಂತಹ ಈ ಸಾಗರ, ವನಧಿ ಅಂದರೆ ನೀರಿಗೆ ಆಶ್ರಯವಾಗಿರುವಂತಹ ಸಾಗರ. ಆ ಸಾಗರದಲ್ಲಿ ಕರ್ಮ ಪ್ರವಾಹದಳು, ಕರ್ಮ, ಈ ನಮ್ಮ ಕರ್ಮಗಳೇನಿವೆ, ನಾವು ಮಾಡುವಂತಹ ಕರ್ಮಾಚರಣೆ ಏನಿದೆ ಅದೇ ಪ್ರವಾಹಗಳಾಗಿವೆ. ಅಂತಹ ಪ್ರವಾಹಗಳನ್ನು ದಾಟಿಕೊಂಡು ನಾವು ಹೋಗಬೇಕು ಅಂತ ಹೇಳಿದರೆ ನಮಗೆ ಒಂದು ದೋಣಿ ಬೇಕು. ಆ ದೋಣಿ ನಾವೇ ಬೇಕು. ಅದು ಯಾವುದು ಅಂತ ಹೇಳಿದರೆ, ದೇಹವೇ ಸುನಾವೆಯ ಮಾಡಿ ತನ್ನವರಿಂದ ಒಡಗೂಡಿ ದಿವಸ ದಿವಸಗಳಲ್ಲಿ ಲಕ್ಷ್ಮೀಧವನು ಕ್ರೀಡಿಪನೆಂದು ಚಿಂತಿಸಿ. ಅಂದರೆ ಈ ನಮ್ಮ ಸಂಸಾರ ಸಾಗರದಲ್ಲಿ ಈ ನಮ್ಮ ದೇಹವೇ ಒಂದು ನಾವೆ ಇದ್ದ ಹಾಗೆ. ಆ ನಾವೆಯಲ್ಲಿ ಭಗವಂತ ತನ್ನ ಇಡೀ ಪರಿವಾರದಿಂದಾಗಿ ತಾನು ಬಂದು ಕೂತ್ಕೊಂಡು ಈ ನಾವೆಯಲ್ಲಿ ತಾನು ವಿಹಾರ ಮಾಡ್ತಾ ಇದ್ದಾನೆ ಎನ್ನುವಂತಹ ಚಿಂತನೆಯಿಂದಾಗಿ ನಾವು ಆ ಭಗವಂತನನ್ನು ಶರಣು ಹೊಂದಿದ್ವಿ ಅಂತ ಹೇಳಿದರೆ ಆಗ ಪವನನಯ್ಯ ಭವಾಬ್ದಿ ದಾಟಿಸಿ ಪರಮ ಸುಖವೀವ ಅಂತ. ಪವನನಯ್ಯ, ಪವನ ಅಂತ ಹೇಳಿದ್ರೆ ವಾಯುದೇವರು. ಆ ವಾಯುದೇವರ ಅಯ್ಯ ಅಂದರೆ ಅವರ ಅಪ್ಪ ಯಾರು ಅಂತ ಹೇಳಿದ್ರೆ ಜಯಾಪತಿ ಆಗಿರುವಂತಹ ಆ ಸಂಕರ್ಷಣ ರೂಪಿ ಪರಮಾತ್ಮ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಬೇಕಾದ್ರೆ, ಸಂಕರ್ಷಣಾಚಾಪಿ ಜಯಾತನೂಜಃ ಬಭೂವ ಸಾಕ್ಷಾತ್ ಬಲಸಂವಿಧಾತ್ಮ ವಾಯುರ್ಯ ಏವಾಥ ವಿರಿಂಚನಾಮ ಭವಿಷ್ಯ ಆದ್ಯೋನ ಪರಸ್ತತೋ ಹಿ ಅಂತ. ಅಂದರೆ ಸಂಕರ್ಷಣ ರೂಪಿ ಪರಮಾತ್ಮನಿಗೆ ಜಯ, ಲಕ್ಷ್ಮೀ ಸ್ವರೂಪಗಳಾಗಿರುವಂತಹ ಜಯಾದೇವಿಯ ಮಗ ಯಾರು ಅಂತ ಹೇಳಿದ್ರೆ ಅವನು ವಾಯು ಅಂತ. ಅಂತಹ ಪವನನಯ್ಯ, ಆ ವಾಯುವಿಗೆ ಅಪ್ಪನಾಗಿರುವಂತಹ ಆ ಸಂಕರ್ಷಣ ರೂಪಿ ಪರಮಾತ್ಮ ತಾನೇನು ಮಾಡ್ತಾನೆ ಅಂತ ಹೇಳಿದ್ರೆ, ನಾವು ಇಂತಹ ದೋಣಿಯಲ್ಲಿ ಆ ಭಗವಂತ ತನ್ನ ಪರಿವಾರದಿಂದಾಗಿ ತನ್ನ ಪತ್ನಿಯಾಗಿರುವಂತಹ ಲಕ್ಷ್ಮೀದೇವಿ, ಮಕ್ಕಳಾಗಿರುವಂತಹ ಬ್ರಹ್ಮ ರುದ್ರಾದಿಗಳು, ಬ್ರಹ್ಮವಾಯು, ಮೊಮ್ಮಕ್ಕಳಾಗಿರುವಂತಹ ರುದ್ರಾದಿ ಎಲ್ಲ ದೇವತೆಗಳಿಂದಲೂ ಕೂಡ ಭಗವಂತ ತಾನು ಈ ದೇಹದಲ್ಲಿ, ದೇಹ ಎನ್ನುವಂತಹ ನಾವೆಯಲ್ಲಿ ತಾನು ಸಂಚಾರ ಮಾಡ್ತಾ ಇದ್ದಾನೆ ಅಂತ ನಾವು ಯಾವತ್ತೂ ಕೂಡ ಚಿಂತನೆ ಮಾಡ್ತಾ ಇದ್ರೆ ಆಗ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಭವಾಬ್ದಿಯನ್ನು, ಈ ಸಂಸಾರ ಎನ್ನುವಂತಹ ಸಮುದ್ರವನ್ನು ನಿಮಗೆ ಸುಲೀಲೆಯಿಂದ, ಅನಾಯಾಸದಿಂದಾಗಿ ದಾಟಿಸಿಬಿಡ್ತಾನೆ ಅಂತ. ಹಾಗಾದರೆ ಒಟ್ಟು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಾವು ಈ ಸಂಸಾರ ಎನ್ನುವಂತಹ ಸಮುದ್ರವನ್ನು ದಾಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಉತ್ತಮವಾಗಿರುವಂತಹ ಸಾಧನೆ ಯಾವುದು ಅಂತ ಹೇಳಿದ್ರೆ ಈ ಮಾನುಷ ದೇಹ ಏನಿದೆ ಇದೇ ಅತ್ಯಂತ ಉತ್ತಮವಾಗಿರುವಂತಹ ಸಾಧನ ಅಂತ ತಿಳಿಸ್ಕೊಟ್ಟಿದ್ದಾರೆ. ದುರ್ಲಭೋ ಮಾನುಷೋ ದೇಹ ಸಂಸಾರೇ ಭ್ರಮತಾಮೃಣ ಜ್ಞೇಯೋಯಂ ಪರಮಃಪೋತಃ ಸಂಸಾರಾರ್ಣವ ಧಾರಣೆ ಯದಿ ವಿಂದೇದಿಹ ಜ್ಞಾನಂ ತರ್ಹೇವ ಅಮೃತತಾಂ ರಜೇತ್ ಅಂತ. ಹಾಗಾಗಿ ಈ ಮಾನುಷ್ಯ ದೇಹದಲ್ಲಿ ಸಂಚಾರ ಮಾಡುವಂತಹ ಸಂಸಾರದಲ್ಲಿ ಸಂಚಾರ ಮಾಡುವಂತಹ ಜನರಿಗೆ ಈ ಮನುಷ್ಯರ ದೇಹ ಎನ್ನುವುದೇನಿದೆ ಇದು ಅತ್ಯಂತ ದುರ್ಲಭವಾಗಿರುವಂಥದ್ದು. ಅಂದರೆ ಎಷ್ಟೋ ಕಷ್ಟಪಟ್ಟ ಮೇಲೆ ಸಿಗುವಂತಹದ್ದು ಈ ಮನುಷ್ಯ ಜನ್ಮ ಅಂತ. ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವಂ ಅಂತ. ಹಾಗಾಗಿ ಎಷ್ಟೋ ಶತಕೋಟಿ ಜನ್ಮಗಳ ನಂತರ ಸಿಗುವಂತಹ ಈ ಮನುಷ್ಯ ದೇಹ ಇದು ಅತ್ಯಂತ ಉಪಯುಕ್ತವಾಗಿರುವಂತಹ ಸಾಧನ. ಯಾವುದಕ್ಕೆ ಅಂತ ಹೇಳಿದರೆ, ಈ ಸಂಸಾರ ಎನ್ನುವಂತಹ ಸಮುದ್ರವನ್ನು ನಾವು ದಾಟಿಕೊಂಡು ಹೋಗಬೇಕು ಅಂತ ಹೇಳಿದರೆ ಈ ಮನುಷ್ಯ ದೇಹವನ್ನು ನಾವು ಪಡಿಲೇಬೇಕು ಅಂತ. ಹಾಗಾಗಿ ಇಂತಹ ಮನುಷ್ಯ ದೇಹದಲ್ಲಿ ಬಂದಿರುವಂತಹ ನಾವೆಲ್ಲರೂ ಯದಿವಿಂದೇದಿಹ ಜ್ಞಾನಂ, ಈ ಜ್ಞಾನ, ಈ ಮನುಷ್ಯ ದೇಹದಲ್ಲಿ ಅದರಲ್ಲಿರುವಂತಹ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಒಂದು ವಿಶೇಷ ಗುಣ ಅಂತ ಹೇಳಿದರೆ ಭಗವಂತನ ಬಗ್ಗೆ ಚಿಂತನೆ ಮಾಡುವಂತಹ ಗುಣ, ಜ್ಞಾನ ಇರುವುದು ಈ ಮನುಷ್ಯನಲ್ಲಿ ಮಾತ್ರ ಅಂತ. ಬ್ರಹ್ಮಾವಬೋಧ ದಿಶಮಾಪ ಮುದಾಪದೇವ, ಬ್ರಹ್ಮಾವಬೋಧ ದಿಶಣಂ ಮುದಮಾಪದೇವ ಅಂತ ಭಾಗವತ ಹೇಳುವಂತಹ ಮಾತು. ಅಂದರೆ ಚತುರ್ಮುಖ ಬ್ರಹ್ಮ ತಾನು ಎಷ್ಟೋ ಸೃಷ್ಟಿಗಳನ್ನು ಮಾಡ್ತಾ ಬಂದಂತೆ ಒಂದೊಂದು, ಅಂದರೆ ತಿರ್ಯಕ್ ಸ್ರೋತಸ್ಸು, ಅಧ ಸ್ರೋತಸ್ಸು ಮೊದಲಾಗಿರುವಂತಹ ಎಲ್ಲ ಸ್ರೋತಸ್ಸುಗಳನ್ನು
ಸೃಷ್ಟಿ ಮಾಡಿದ ಮೇಲೂ ಅವನಿಗೆ ಅಷ್ಟು ತೃಪ್ತಿಯಾಗಿ ಕಾಣ್ತಾ ಇಲ್ಲ ಅಂತ ಆ ಬ್ರಹ್ಮದೇವ. ಕೊನೆಗೆ ಒಂದು ಮನುಷ್ಯ ದೇಹವನ್ನು ಸೃಷ್ಟಿ ಮಾಡಿದ ಆಗ ಭಾರಿ ಸಂತೋಷ ಆಯಿದಂತೆ ಚತುರ್ಮುಖ ಬ್ರಹ್ಮದೇವಿಗೆ. ಯಾಕೆ ಅಂತ ಹೇಳಿದರೆ ತನ್ನನ್ನು ಸೃಷ್ಟಿ ಮಾಡಿದವನು ಯಾರು ಅಂತ ಆಲೋಚನೆ ಮಾಡುವಂತಹ ಜ್ಞಾನ ಅದನ್ನು ಮನುಷ್ಯ ಪಡೆದಿದ್ದಾನೆ ಅಂತ. ಹಾಗಾಗಿ ತನ್ನನ್ನು ಸೃಷ್ಟಿ ಮಾಡಿದವರು ಯಾರು ಅನ್ನುವಂತಹ ಆಲೋಚನೆ ಇರುವಂತಹ ಈ ಮನುಷ್ಯ ದೇಹ ಏನಿದೆ, ಈ ಮನುಷ್ಯ ದೇಹದಲ್ಲಿ ನಾವು ಆ ಭಗವಂತನ ಜ್ಞಾನವನ್ನು ಚೆನ್ನಾಗಿ ಪಡ್ಕೊಂಡ್ವಿ ಅಂತ ಹೇಳಿದರೆ ತರ್ಹೇವ ಅಮೃತತಾಂ ರಜೇತ್, ಮತ್ತೆ ಈ ಮನುಷ್ಯ ದೇಹಕ್ಕೆ ನಾವು ಬರದೇ ಇರುವಂತೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಅಂದರೆ ಏನು ಕೊಡ್ತಾನೆ? ದಾಸರು ಹೇಳಿರುವಂಥದ್ದು ಪರಮ ಸುಖವೀವ ಅಂತ, ಅಂದರೆ ಅತ್ಯಂತ ಉತ್ತಮವಾಗಿರುವಂತಹ ಸುಖವನ್ನೇ ಭಗವಂತ ತಾನು ಕೊಡ್ತಾನೆ ಅಂತ. ಏನದು ಉತ್ತಮ ಸುಖ ಅಂದರೆ ಏನದು ಅಂತ ಹೇಳಿದರೆ, ಏನೋ ಸ್ವರ್ಗ ಸುಖ ಹಾಕ್ಕೊಳ್ಳೋಣ ಅಂತ ಹೇಳಿದರೆ ಸ್ವರ್ಗ ಸುಖ ಅಲ್ಲ. ಯಾಕೆ? ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ ಅಂತ. ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಹೇಳಿದರೆ ಅಲ್ಲಿ ನಮ್ಮ ಪುಣ್ಯ ಎಷ್ಟಿದೆಯೋ ಅಷ್ಟು ದಿನಗಳಷ್ಟು ಕಾಲ ಸ್ವರ್ಗಲೋಕದಲ್ಲಿ ವಾಸ ಮಾಡಿ, ಯಾವಾಗ ಪುಣ್ಯ ಖಾಲಿ ಆಯಿತು ನಮ್ಮದು, ಆಗ ಮತ್ತೆ ಅಲ್ಲಿರುವಂತಹ ದೂತರು ನಮಗೆ ಕೆಳಗೆ ನೂಗ್ಬಿಡ್ತಾರೆ. ಮತ್ತೆ ನಾವು ಈ ಸಂಸಾರಕ್ಕೆ ಈ ಮನುಷ್ಯ ದೇಹವನ್ನು ತೊಡ್ಕೊಂಡು ಕೆಳಗೆ ಬರ್ತೇವೆ ಅಂತ. ಹಾಗಾಗಿ ಮತ್ತೆ ಬಾರದೇ ಇರುವಂತಹ ಪರಮ ಸುಖ ಅದ್ಯಾವುದು ಅಂತ ಹೇಳಿದರೆ ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತಾಂ ಅಂತ. ಉತ್ತಮವಾಗಿರುವಂತಹ ಆನಂದ ಅಂತ ಹೇಳಿದ್ರೆ ಅದು ಮೋಕ್ಷದ ಆನಂದವೇ ಅಂತ. ಎನ್ನ ದುಃಖೇನ ಸಂಭಿನ್ನಂ ನಚಗ್ರಸ್ತ ಮನಂತರಂ ಅಂತ. ಯಾವುದು ಈ ಸ್ವರ್ಗದ ಸುಖ ಅಂತ ಹೇಳಿದ್ರೆ ಅಲ್ಲೂ ಒಂದು ದುಃಖ ಇದೆ. ಏನು ಅಂತ ಹೇಳಿದ್ರೆ, ಈ ನನ್ನ ಸುಖ ಮುಗಿತು ಅಂತ ಹೇಳಿದ್ರೆ ನಾನು ಮತ್ತೆ ಸಂಸಾರಕ್ಕೆ ನಾನು ಹೋಗಬೇಕಾಗ್ತದೆ ಎನ್ನುವಂತಹ ದುಃಖದಿಂದಾಗಿ ಕೂಡಿರುವಂತಹ ಸುಖವೇ ನಮಗೆ ಸ್ವರ್ಗದಲ್ಲಿ ಸಿಗ್ತದೆ. ಆದರೆ ಮೋಕ್ಷದ ಸುಖ ಅಂತಹ ಸುಖ ಅಲ್ಲ. ಯಾವತ್ತೂ ಕೂಡ ದುಃಖ ಇಲ್ಲದೇ ಇರುವಂತಹ ಸುಖ ಅದು. ಇನ್ನು ಮುಂದೆ ಯಾವತ್ತೂ ಕೂಡ ದುಃಖ ಬರುವುದೂ ಕೂಡ ಇಲ್ಲ. ಅಂತಹ ಸುಖ ಏನಿದೆ ಅದೇ ಪರಮ ಸುಖ, ಅದೇ ಮೋಕ್ಷ. ಅಂತಹ ಮೋಕ್ಷಕ್ಕೆ ಭಗವಂತ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಅಂತ. ಆ ರೀತಿಯಾಗಿ ಹಾಗಾಗಿ ಈ ನಮ್ಮ ದೇಹದಲ್ಲಿ ಮನುಷ್ಯ ದೇಹವನ್ನು ಪಡೆದಿರುವಂತಹ ನಾವೆಲ್ಲರೂ ಕೂಡ ಭಗವಂತನನ್ನು ಚೆನ್ನಾಗಿ ತಿಳಿದುಕೊಂಡು ಆ ಭಗವಂತನಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡುವುದರಿಂದಾಗಿ ಭಗವಂತ ನಮ್ಮ ಈ ದೇಹವನ್ನು ನಮಗೆ ಪಾರು ಮಾಡಿ ಇದರಿಂದಾಗಿ ಮೋಕ್ಷಕ್ಕೇನೆ ಕರ್ಕೊಂಡು ಹೋಗ್ತಾನೆ ಎನ್ನುವಂತಹ ಈ ವಿಷಯವನ್ನು ಈ ಪದ್ಯದಲ್ಲಿ ತಿಳಿಸಿ, ಇನ್ನು 27ನೇ ಪದ್ಯದಲ್ಲಿ ತಿಳಿಸುವಂತಹ ವಿಷಯ ಅಂತ ಹೇಳಿದರೆ, ಆಪಣಾಲಯಗತ ಪದಾರ್ಥವು ಸ್ತ್ರೀ ಪುರುಷರ ಗಳಿಂದ್ರಿಯಗಳಲ್ಲಿ ದೀಪ ಪಾವಕರೊಳಗಿಡುವ ತೈಲಾದಿ ದ್ರವ್ಯಗಳ ಆ ಪರಮಗದವ ದಾನವೆಂದು ಪದೇ ಪದೇ ಮರೆಯದಲೆ ಸ್ಮರಿಸುತ್ತ ಭೂಪನಂದದಿ ಸಂಚರಿಸು ನಿರ್ಭಯದಿ ಸರ್ವತ್ರ ಅಂತ. ಈ ಎಲ್ಲ ಪದಾರ್ಥಗಳನ್ನು ಕೂಡ ಭಗವಂತನಿಗೇನೆ ಸಮರ್ಪಣೆ ಮಾಡಬೇಕು ಎನ್ನುವುದು ಈ ಪದ್ಯದ ಮೂಲ ಅಭಿಪ್ರಾಯ ಅಂತ. ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಆಪಣ ಆಲಯ, ಆಪಣ ಅಂತ ಹೇಳಿದ್ರೆ ಅಂಗಡಿ ಅಂತ ಅರ್ಥ, ಆಲಯ ಅಂತ ಹೇಳಿದ್ರೆ ಮನೆಗಳು. ಈ ಎಲ್ಲ ಕಡೆಯಲ್ಲೂ ಕೂಡ ಗತ ಪದಾರ್ಥವು ಏನು ಪದಾರ್ಥಗಳಿವೆ ಅಷ್ಟೇ ಅಲ್ಲ, ಸ್ತ್ರೀಯರ ಮತ್ತು ಪುರುಷರ ಇಂದ್ರಿಯಗಳಲ್ಲಿ, ಸ್ತ್ರೀಯರಲ್ಲಿ ಪುರುಷರಲ್ಲಿ ಹಾಗೂ ಅವರವರ ಇಂದ್ರಿಯಗಳಲ್ಲಿ, ಜೊತೆಗೆ ದೀಪದಲ್ಲಿ, ಆಮೇಲೆ ಪಾವಕ ಅಂದರೆ ಅಗ್ನಿ, ಆ ಅಗ್ನಿ ಒಳಗಡೆ ಇರುವಂತಹ ಅಗ್ನಿ ಚೆನ್ನಾಗಿ ನಿಲ್ಲುವುದಕ್ಕೆ ಬೇಕಾಗಿರುವಂತಹ ತೈಲ, ಬತ್ತಿ ಮೊದಲಾಗಿರುವಂತಹ ಎಲ್ಲ ದ್ರವ್ಯಗಳಲ್ಲೂ ಕೂಡ, ಈ ಎಲ್ಲ ದ್ರವ್ಯಗಳು ಕೂಡ ಆ ಪರಮಗೆ ಅವದಾನ, ಅಂದರೆ ಆ ಪರಮ ಸರ್ವೋತ್ತಮನಾಗಿರುವಂತಹ ಭಗವಂತನಿಗೆ ಇವೆಲ್ಲವೂ ಕೂಡ ಹವಿಸ್ಸು. ಇವೆಲ್ಲವೂ ಕೂಡ ನಾನು ಅಗ್ನಿಯಲ್ಲಿ ಹೇಗೆ ಆಹುತಿಯನ್ನು ಕೊಡ್ತೇನೋ ಆ ರೀತಿಯಾಗಿ ಇವೆಲ್ಲವನ್ನು ಕೂಡ ಭಗವಂತನಿಗೆ ಆಹುತಿಯನ್ನಾಗಿ ನೀಡುತ್ತೇನೆ ಅನ್ನುವಂತಹ ಅನುಸಂಧಾನದಿಂದಾಗಿ ಪದೇ ಪದೇ ಮರೆಯದಲೇ ಸ್ಮರಿಸುತ್ತಾ, ಇದು ಯಾವತ್ತೂ ಕೂಡ ನೀನು ಮರೆಯದೆ ಈ ರೀತಿಯಾಗಿ ಭಗವಂತನ ಚಿಂತನೆ ಮಾಡ್ತಾ ಇದ್ರೆ ಭಗವಂತ ನಿನ್ನನ್ನು ಹೇಗಿಡ್ತಾನೆ ಅಂತ ಹೇಳಿದರೆ, ಭೂಪನಂದದಿ ಸಂಚರಿಸು ನಿರ್ಭಯತಿ ಸರ್ವತ್ರ ಅಂತ. ಅಂದರೆ ಹೇಗೆ ಭೂಪನಂದ ಅಂತ ಹೇಳಿದ್ರೆ, ಒಬ್ಬ ರಾಜ ತಾನು ಯಾವ ರೀತಿಯಾಗಿ ತಾನು ಸಂಚಾರ ಮಾಡ್ತಾನೋ, ಅಂದರೆ ರಾಜ ಸಂಚಾರ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ತನ್ನ ಮಾರ್ಗದಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಸ್ವಲ್ಪನೂ ಕೂಡ ಭಯ ಇರಲ್ಲ, ಭಾರಿ ವೈಭವ. ಅನೇಕ ಒಬ್ಬ ರಾಜ ಹೋಗ್ತಾನೆ ಅಂತ ಹೇಳಿದರೆ ರಾಜನಿಂದಾಗಿ ಅನೇಕ ಅವನ ಪರಿವಾರವೇ ದೊಡ್ಡದಾಗಿರುವಂತಹ ಪರಿವಾರ ಎಲ್ಲವೂ ಕೂಡ ಬರ್ತಾ ಇರ್ತದೆ. ಹಾಗಾಗಿ ಭಾರಿ ವೈಭವ. ರಾಜಘೋಷಗಳೇನು, ಇನ್ನು ಆ ರಾಜ ಮುಂದೆ ಹೋಗ್ತಾ ಇರಬೇಕಾದ್ರೆ ವಾದ್ಯಗಳು, ಅಶ್ವಗಳು, ಆನೆಗಳು, ಇಂತಹ ಎಲ್ಲ ವೈಭವ ಇರುವಂತಹ ರಾಜನ ಸಂಚಾರ. ಜೊತೆಗೆ ಇಷ್ಟೆಲ್ಲ ಇವೆ, ಅವನ ಸೈನಿಕರು ಎಲ್ಲರೂ ಕೂಡ ಇದ್ದಾರೆ. ಆದ್ದರಿಂದಾಗಿ ರಾಜನಿಗೆ ಯಾವುದೇ ವಿಧವಾಗಿರುವಂತಹ ಭಯ ಇಲ್ಲ. ಅಂತಹ ವೈಭವದಿಂದಾಗಿ ನಿರ್ಭಯವಾಗಿರುವಂತಹ ಸಂಚಾರ ಯಾವ ರೀತಿಯಾಗಿ ರಾಜ ಮಾಡ್ತಾನೋ ಆ ರೀತಿಯಾಗಿ ಭಗವಂತನು ಕೂಡ ನಮ್ಮಿಂದಾಗಿ ಸಂಚಾರ ಮಾಡಿಸ್ತಾನೆ ಅಂತ. ಇಲ್ಲಿಂದ ಈ ಸಂಸಾರದಿಂದಾಗಿ ನೇರವಾಗಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗಬೇಕಾದ್ರೆ ಕೂಡ ಭಗವಂತ ನಮಗೆ ಭಾರೀ ವೈಭವವನ್ನು ಕೊಟ್ಟು ಯಾವುದೇ ವಿಧವಾಗಿರುವಂತಹ ಭಯವಿಲ್ಲದ ರೀತಿಯಲ್ಲಿ ಭಗವಂತ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಅಂತ. ಯಾವಾಗ ಅಂತ ಹೇಳಿದ್ರೆ ನಾವಿಷ್ಟೆಲ್ಲ ಈ ಎಲ್ಲವೂ ಕೂಡ ಎಲ್ಲ ಪದಾರ್ಥಗಳಲ್ಲಿರುವಂತಹ
ಎಲ್ಲವನ್ನೂ ಕೂಡ ನಾವು ಭಗವಂತನೇ, ಇದು ಭಗವಂತನಿಗೆ ನಾವು ಕೊಡುವಂತಹ ಆಹುತಿ ಅನ್ನುವಂತಹ ಅಭಿಪ್ರಾಯದಿಂದಾಗಿ ನಾವು ಭಗವಂತನನ್ನು ಚಿಂತಿಸಿದ್ವಿ ಅಂತ ಹೇಳಿದರೆ, ರಾಜ ಹೇಗೆ ತಾನು ಮಾರ್ಗದಲ್ಲಿ ನಿರ್ಭಯವಾಗಿ ವೈಭವದಿಂದಾಗಿ ನಡೆದುಕೊಂಡು ಹೋಗ್ತಾನೋ ಆ ರೀತಿಯಾಗಿ ನಮ್ಮ ಸಂಚಾರವೂ ಕೂಡ ನಿರ್ಭಯವಾಗಿರುವಂತಹ ವೈಭವೋಪೇತವಾಗಿರುವಂತಹ ಸಂಚಾರ ಆಗ್ತದೆ ಎನ್ನುವಂತಹ ಈ ಅಭಿಪ್ರಾಯವನ್ನು ಈ ಪದ್ಯದಲ್ಲಿ ತಿಳಿಸಿ, ಇನ್ನು ಮುಂದಿನ ಪದ್ಯದಲ್ಲಿ ವಾರಿಜ ಭವಾಂಡವೇ ಸುಮಂಟಪ ಮೇರುಗಿರಿ ಸಿಂಹಾಸನವು ಭಾಗೀರಥಿಯೇ ಮಜ್ಜನವು ದಿಗ್ವಸ್ತ್ರಗಳು ನುಡಿ ಮಂತ್ರ ಭೂರುಹಜ ಫಲ ಪುಷ್ಪಗಂಧ ಸಮೀರ ಶಶಿರ ವಿದೀಪ ಭೂಷಣ ತಾರಕೆಗಳಿಂದರ್ಪಿಸಲು ಕೈಕೊಂಡು ಮನ್ನಿಸುವ ಅಂತ ಈ ಪದ್ಯದಲ್ಲಿ ಹೇಳುವಂತಹ ವಿಷಯ ಅಂತ ಹೇಳಿದರೆ, ಇದು ನಾವು ಇಷ್ಟೊತ್ತು ಭಗವಂತನ ಚಿಂತನೆ ಹೇಗೆ ಮಾಡಬೇಕು ಅನ್ನೋ ಸುಮಾರು ಪದ್ಯಗಳಿಂದಾಗಿ ನಮ್ಮ ಅಂತರ್ಮುಖಿಯಾಗಿರುವಂತಹ ಅಧ್ಯಾತ್ಮವಾಗಿರುವಂತಹ ಚಿಂತನೆ, ದೇಹದ ಒಳಗಡೆ ಹೇಗೆ ಭಗವಂತನ ಪೂಜೆಯನ್ನು ಮಾಡಬೇಕು ಎನ್ನುವಂತಹ ವಿಷಯವನ್ನು ಇಷ್ಟೊತ್ತು ತಿಳಿಸಿ, ಇನ್ನೊಂದು ವ್ಯಾಪ್ತೋಪಾಸನೆ, ಭಗವಂತ ವ್ಯಾಪ್ತವಾಗಿರುವಂತಹ ಇನ್ನೊಂದು ಭಗವಂತನ ಉಪಾಸನೆಯನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಅದೇನದು ಅಂತ ಹೇಳಿದರೆ, ವಾರಿಜ ಭವಾಂಡವೇ ಸುಮಂಟಪ ಅಂತ. ವಾರಿಜ ಭವಾಂಡ ಅಂತ ಹೇಳಿದರೆ, ವಾರಿಜ ಭವ ಅಂತ ಹೇಳಿದರೆ ಬ್ರಹ್ಮ, ಆ ವಾರಿಜ ಭವ ಅಂಡ ಅಂದರೆ ಬ್ರಹ್ಮಾಂಡ ಅಂತ, ದೊಡ್ಡದಾಗಿರುವಂತಹ ಬ್ರಹ್ಮಾಂಡ. ಆ ಬ್ರಹ್ಮಾಂಡವೇ ಭಗವಂತನಿಗೆ ಮಂಟಪ ಅಂತೆ. ಆ ಮಂಟಪದಲ್ಲಿ, ಬ್ರಹ್ಮಾಂಡ ಎನ್ನುವಂತಹ ಮಂಟಪದಲ್ಲಿ ಭಗವಂತನನ್ನು ನಾವು ಕುಳ್ಳಿರಿಸಬೇಕು. ಅಲ್ಲಿ ಮೇರುಗಿರಿ ಸಿಂಹಾಸನವು, ಆ ಮಂಟಪದಲ್ಲಿ ಬರೀ ಮಂಟಪ ಸಾಲಲ್ಲ, ಮಂಟಪದಲ್ಲಿ ಒಂದು ಆಸನ ಸಿಂಹಾಸನ ಹಾಕಬೇಕು. ಅಂತಹ ಸಿಂಹಾಸನ ಯಾವುದು ಭಗವಂತನಿಗೆ ಅಂತ ಹೇಳಿದರೆ, ಈ ಮೇರು ಪರ್ವತ ಇದೆಯಲ್ವಾ, ಅತ್ಯಂತ ದೊಡ್ಡದಾಗಿರುವಂತಹ ಮೇರು ಪರ್ವತ, ಹಿರಣ್ಮಯವಾಗಿರುವಂತಹ ಅಂದರೆ ಬಂಗಾರದ ಪರ್ವತ, ಮೇರು ಪರ್ವತ ಏನಿದೆ ಆ ಪರ್ವತವೇ ಭಗವಂತನಿಗೆ ಸಿಂಹಾಸನ. ಅಂತಹ ಸಿಂಹಾಸನದಲ್ಲಿ ಭಗವಂತನನ್ನು ಕೂಡಿಸಿ ಭಾಗೀರಥಿಯೇ ಮಜ್ಜನವು. ಆ ಭಾಗೀರಥಿ ಅಂತ ಹೇಳಿದರೆ ಭಗೀರಥನ ಪ್ರಯತ್ನದಿಂದಾಗಿ ಭೂಮಿಗೆ ಇಳಿದು ಬಂದಿರುವಂತಹ ಸಾಕ್ಷಾತ್ ಗಂಗೆ, ಧವಲಗಂಗೆ, ಆಕಾಶಗಂಗೆ, ಆಕಾಶದಲ್ಲಿರುವಂತಹ ಗಂಗೆ. ಆ ಆಕಾಶದಲ್ಲಿ ಗಂಗೆ ಬರುವುದು ಕೂಡ ಒಂದು ಭಾರಿ ವಿಶೇಷ ವರ್ಣನೆ ಮಾಡ್ತದೆ ಭಾಗವತ. ಏನು ಅಂತ ಹೇಳಿದರೆ, ಆ ವಾಮನ ರೂಪಿ ಪರಮಾತ್ಮ ತಾನು ಹುಟ್ಟಬೇಕಾದ್ರೇ 7 ವರ್ಷದವನಾಗಿ, ಕಶ್ಯಪಾದಿತಿಯರಲ್ಲಿ 7 ವರ್ಷದ ವಟುವಾಗಿ ತಾನು ಹುಟ್ಟಿದಂತೆ. ಭಗವಂತ ಹುಟ್ಟುವುದು ಅಂತ ಹೇಳಿದ್ರೆ ಅವನು ಅವತಾರ ಮಾಡುವುದು ಅಂತ ಅರ್ಥ. ಹಾಗಾಗಿ ಅದಿತಿ ಮತ್ತು ಕಶ್ಯಪರ ಒಂದು ಭಾರಿ ತಪಸ್ಸಿನ ಪ್ರಯತ್ನದಿಂದಾಗಿ ವಾಮನ ರೂಪಿ ಪರಮಾತ್ಮ ತಾನು ಹುಟ್ಟುತ್ತಾ 7ನೇ ವರ್ಷದವನಾಗಿ ತಾನು ಹುಟ್ಟಿದ್ದಾನೆ. ಹುಟ್ಟಿ 7 ವರ್ಷದವನಾಗಿದ್ದಾನೆ ಎನ್ನುವುದನ್ನು ಕಂಡಿರುವಂತಹ ಆ ಕಶ್ಯಪರು ಅವನಿಗೆ ಮಾಡಬೇಕಾಗಿರುವಂತಹ ಎಲ್ಲ ಸಂಸ್ಕಾರಗಳನ್ನು, ಜಾತಕರ್ಮ, ನಾಮಕರಣ ಮೊದಲಾಗಿರುವಂತಹ ಎಲ್ಲ ಸಂಸ್ಕಾರಗಳನ್ನು ಮಾಡಿದಂತೆ ಮಾಡಿ ಕೊನೆಗೆ ಉಪನಯನ ಸಂಸ್ಕಾರವನ್ನು 7 ವರ್ಷಕ್ಕೆ ಸರಿಯಾಗಿ ಮಾಡಬೇಕಾಗಿರುವಂತಹ ಉಪನಯನ ಸಂಸ್ಕಾರವನ್ನು ಕೂಡ ಮಾಡಿದ್ದಾರೆ ಆ ವಾಮನನಿಗೆ. ಮಾಡಿ ಒಬ್ಬರೊಬ್ಬರು ಒಂದೊಂದನ್ನು ಕೊಟ್ಟಿದ್ದಾರೆ. ಉಪನಯನ ಅಂತ ಹೇಳಿದ್ರೆ ಅಲ್ಲಿ ಅನೇಕ ಉಡುಗೊರೆಗಳನ್ನು ಕೊಡ್ತಾರೆ. ಅಲ್ಲಿ ಈ ವಾಮನ ಸಾಕ್ಷಾತ್ ಭಗವಂತ ತಾನೇ ವಾಮನನಾಗಿ ಅವತಾರ ಮಾಡಿರುವಂತಹ ಈ ಸಂದರ್ಭದಲ್ಲಿ ಒಬ್ಬರೊಬ್ಬರು ಒಂದೊಂದು ಉಡುಗೊರೆಯನ್ನು ಕೊಡ್ತಿದ್ದಾಳೆ. ಸಾಕ್ಷಾತ್ ಅನ್ನಪೂರ್ಣೆಯಾಗಿರುವಂತಹ ಪಾರ್ವತಿ ದೇವಿ ತಾನು ಅನ್ನವನ್ನು ನೀಡಿದ್ದಾಳೆ ಅಂತ. ಭಿಕ್ಷಾ ಪಾತ್ರೆ ಕುಬೇರ, ಬಂಗಾರದ ಭಿಕ್ಷಾ ಪಾತ್ರವನ್ನು ಕುಬೇರನು ತಾನೇ ನೀಡಿದ್ದಾನೆ. ಒಟ್ಟು ಈ ರೀತಿಯಾಗಿ ಒಬ್ಬರೊಬ್ಬರು ಒಂದೊಂದು ದಾನವನ್ನು ನೀಡಿದ್ದಾರೆ. ಉಪನಯನ ಎಲ್ಲ ಆಯಿತು. ಇನ್ನು ವಾಮನ ನಾನು ಭಿಕ್ಷೆ ಬೇಡ್ಕೊಂಡು ಬರ್ತೇನೆ ಅಂಥೇಳಿ ತಾನು ಹೊರಟಿದ್ದು ಸೀದಾ ಎಲ್ಲಿಗೆ ಅಂತ ಹೇಳಿದರೆ, ಬಲಿಚಕ್ರವರ್ತಿ 100ನೇ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಯಾರು 100 ಅಶ್ವಮೇಧ ಯಾಗಗಳನ್ನು ಮಾಡ್ತಾರೋ ಅವರು ಇಂದ್ರನ ಪದವಿಯಲ್ಲಿ ಕೂಡ್ತಾರೆ ಅಂತ. ಹಾಗಾಗಿ ಈ ಬಲಿ ತಾನು ಇಂದ್ರನಾಗಬೇಕೆನ್ನುವಂತಹ ಉದ್ದೇಶದಿಂದಾಗಿ 99 ಅಶ್ವಮೇಧ ಯಾಗಗಳನ್ನು ಮುಗಿಸಿ ಇನ್ನು 100ನೇ ಅಶ್ವಮೇಧ ಯಾಗವನ್ನು ಆ ಶುಕ್ರಾಚಾರ್ಯರ ನೇತೃತ್ವದಲ್ಲಿ ತಾನು ಮಾಡ್ತಾ ಇದ್ದಾನೆ. ಶುಕ್ರಾಚಾರ್ಯರು ಎದುರುಗಡೆ ಪೌರಹಿತ್ಯವನ್ನು ಮಾಡಿಸುವಂತಹ ಸಮಯದಲ್ಲಿ ಒಂದು ಎದುರುಗಡೆ ಭಾರಿ ಪ್ರಕಾಶ ಹತ್ರ ಬರ್ತಾ ಇದೆ. ಅದು ನೋಡಿದರೆ ಸಾಕ್ಷಾತ್ ಈ ಭಗವಂತ ವಾಮನ ರೂಪಿಯಾಗಿರುವಂತಹ ಭಗವಂತ ತಾನು ಎದುರುಗಡೆ ಬರ್ತಾ ಇದ್ದಾನೆ. ಆ ಪ್ರಕಾಶವನ್ನು ಕಂಡು ಆ ಶುಕ್ರಾಚಾರ್ಯರು ತಾವೂ ಎದ್ದು ನಿಂತಿದ್ದಾರೆ. ಈ ಬಲಿಚಕ್ರವರ್ತಿ ತಾನೂ ಕೂಡ ಎದ್ದು ನಿಂತಿದ್ದಾನೆ. ಹತ್ರ ಬರುವಂತಹ ವಾಮನನಿಗೆ ಉತ್ತಮವಾಗಿರುವಂತಹ ಆಸನವನ್ನೆಲ್ಲವನ್ನು ಕೂಡ ನೀಡಿ, ಅವನಿಗೆ ಅರ್ಘ್ಯಪಾದ್ಯಾದಿಗಳನ್ನೆಲ್ಲವನ್ನು ಕೂಡ ನೀಡಿ ತಾನು ಬಲಿಚಕ್ರವರ್ತಿ ಕೇಳಿದ್ದಂತೆ ಏನು ಬೇಕು ನಿನಗೆ ಅಂತ. ಅದಕ್ಕೆ ಮೊದಲು ತುಂಬ ಹೊಗಳಿದ್ದಂತೆ ಆ ವಾಮನನನ್ನು, ಎಷ್ಟು ಚೆನ್ನಾಗಿದ್ಯಾ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ವರ್ಚಸ್ಸು, ನೀನು ಬರ್ತಾ ಇರಬೇಕಾದ್ರೆ ಏನು ಬರ್ತಾ ಇದೆ ಅಂತಲೇ ಗೊತ್ತಾಗಲಿಲ್ಲ ನಮಗೆ, ಸೂರ್ಯನ ಪ್ರಕಾಶನೇ ಬರ್ತಾ ಇದ್ದೇನೆ ಅಂತ ನಾವೆಲ್ಲ ತಿಳಿದುಬಿಟ್ಟಿದ್ವಿ ಅಂತೆಲ್ಲ ಈ ರೀತಿಯಲ್ಲಿ ಹೊಗಳಿದಾಗ ಕೊನೆಗೆ ವಾಮನನು ಕೂಡ ಆ ಬಲಿಯನ್ನು ಭಾರಿ ಹೊಗಳಿದ್ದಂತೆ. ಏನು, ನಿನ್ನ ತಾತ ಪ್ರಹ್ಲಾದ ರಾಜ ಎಂಥವನು, ಸಾಕ್ಷಾತ್ ನರಸಿಂಹದೇವರನ್ನು ಸಂತೋಷಗೊಳಿಸಿರುವಂತಹ ಒಂದು ಶ್ರೇಷ್ಠ ಚೇತನ ಆ ಪ್ರಹ್ಲಾದ ರಾಜರು. ಕೊನೆಗೆ
ಮೊದಲು ಅವನ ಮಗನಾಗಿರುವಂತಹ ಪುರೋಚನ, ಅವನ ಮಗನಾಗಿರುವಂತಹ ನೀನು ಕೂಡ ಭಾರಿ ಯಜ್ಞಯಾಗಾದಿಗಳನ್ನೆಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಿ, ಇದನ್ನೆಲ್ಲವನ್ನು ಕೂಡ ಕೇಳಿದ್ದೇನೆ. ನೀನು ದಾನ ಕೊಡುವುದರಲ್ಲಿ ಭಾರಿ ಮೇಲೆತ್ತಿರುವಂತಹ ಕೈ ಅಂತ ನಾನೆಲ್ಲ ಕೇಳಿ ಈಗ ನಾನು ಉಪನಯನ ಮಾಡಿಕೊಂಡು ನಿನ್ನ ಹತ್ರ ಬಂದಿದ್ದೇನೆ, ದಾನ ತಗೊಳ್ಳೋದಕ್ಕೋಸ್ಕರ ನಿನ್ನ ಹತ್ರ ಬಂದಿದ್ದೇನೆ ಅಂತ ಹೇಳಿದಂತೆ. ಹೌದಾ? ಹಾಗಾದರೆ ಅವನು ಹೇಳ್ತಾನಂತೆ, ನಿನ್ನಂಥವರು ನನ್ನ ಒಂದು ಯಾಗಕ್ಕೆ ಬಂದು ದಾನ ತಗೊಳ್ತಾರೆ ಅಂತ ಹೇಳಿದ್ರೆ, ಅದ್ಯಮೇ ಪಿತರಃ ಪ್ರೀತಾಹ, ಇವತ್ತು ನನ್ನ 7 ತಲೆಮಾರಿನ ತಂದೆಗಳು ಅವರೆಲ್ಲರೂ ಕೂಡ ಪಿತೃದೇವತೆಗಳು ಅವರೆಲ್ಲರೂ ಕೂಡ ಪ್ರೀತಿರಾಗಿದ್ದಾರೆ. ಅದ್ಯಮೇ ಪಾವಿತಂ ಗೃಹಂ, ಈ ನನ್ನ ಮನೆ ಅತ್ಯಂತ ಪವಿತ್ರ, ಯಾಕೆಂದರೆ ನೀನು ಬಂದಿದ್ದೀಯಾ, ನಿನ್ನ ಪಾದಸ್ಪರ್ಶವಾಗಿದೆ, ನಿನ್ನ ಪಾದ ಪ್ರಕ್ಷಾಳನೆ ಆಗಿರುವಂತಹ ಮನೆ ಇದು, ಅತ್ಯಂತ ಉತ್ತಮನಾಗಿರುವಂತಹ ಬ್ರಹ್ಮಚಾರಿ ನೀನು, ಅಂತಹ ನಿನ್ನ ಪಾದ ಪ್ರಕ್ಷಾಳನೆ ಮಾಡಿದ್ದೀವಿ, ಅದರ ಒಂದು ಕೆಸರು ಈ ನಮ್ಮ ಮನೆಯಲ್ಲಿ ಬಿದ್ದಿದೆ. ಅದರಿಂದಾಗಿ ಅದ್ಯಮೇ ಪಾವಿತಂ ಗೃಹಂ, ನನ್ನ ಮನೆಯು ಕೂಡ ಇವತ್ತು ಅತ್ಯಂತ ಶುದ್ಧವಾಗಿದೆ ಅಂತ ಹೇಳಿ ಆ ವಾಮನನ್ನು ಹೊಗಳಿ, ಸರಿ ಹಾಗಾದರೆ ನಿಂಗೆ ಏನು ದಾನ ಬೇಕು ಕೇಳು ಅಂತ ಹೇಳಿದಂತೆ. ಅದಕ್ಕೆ ಏನು ಹೇಳ್ತಾನೆ ವಾಮನ, ಸಂಹಿತಾನಿ ಪದಾನಿಮೆ ಅಂತ, ನನ್ನ ಕಾಲಿನ ಅಂದಾಜಿನಲ್ಲಿ ಒಟ್ಟು 3 ಪಾದಗಳು ನನಗೆ ದಾನವನ್ನಾಗಿ ಕೊಡು ಅಂತ ಕೇಳಿದ್ದಂತೆ. ಅದಕ್ಕೆ ಅವನು ಬಲಿಚಕ್ರವರ್ತಿ ಹೇಳ್ತಾನಂತೆ, ಏನು ಮಾತಾಡ್ತಿದ್ದಿ ನೀನು, ಎಲ್ಲಿ ಬಂದು ಏನು ಕೇಳ್ತಾ ಇದ್ದಿ, ನಿನ್ನ ಪಾದದಿಂದಲ ಇಷ್ಟು ಪುಟ್ಟ ಪಾದ, 7 ವರ್ಷ ಮಗು ಅಂತ ಹೇಳಿದ್ರೆ ಚಿಕ್ಕ ಪಾದಗಳು, ಅದರಿಂದಾಗಿ 3 ಹೆಜ್ಜೆ ಅಂತ ಹೇಳಿದ್ರೆ ನಿಂಗೆ ಕೂಡಕ್ಕೂ ಆಗಲ್ಲ, ಅಷ್ಟು ಚಿಕ್ಕ ಪಾದದ ಜಾಗವನ್ನು ತಗೊಂಡು ನೀನೇನು ಮಾಡ್ತೀಯಾ, ಸರಿಯಾಗಿ ಕೇಳುವುದನ್ನು ಕೇಳು, ನೀನು ಬಲಿಚಕ್ರವರ್ತಿ ಹತ್ರ ಬಂದಿದ್ದೀಯಾ, ಹಾಗಾಗಿ ಚೆನ್ನಾಗಿ ಏನು ಬೇಕೋ ಅದನ್ನು ಕೇಳು, ಏನು ಬೇಕಾದರೂ ಕೊಡ್ತೇನೆ ನಾನು ಅಂತ ಹೇಳಿದಂತೆ. ಅದಕ್ಕೆ ಈ ಪಕ್ಕದಲ್ಲಿರುವಂತಹ ಶುಕ್ರಾಚಾರ್ಯರು ಹೇಳಿದಂತೆ, ನೋಡು ಬಲಿ, ಹಾಗೆಲ್ಲ ಪ್ರತಿಜ್ಞೆ ಮಾಡಬೇಡ, ಯಾಕಂತ ಹೇಳಿದರೆ ಬಂದಿರುವಂಥವನು ಮಾಯಾ ಮಾನವಕೋ ಹರಿಹಿ ಅಂತ, ಹರಿ ತಾನೇ ಸ್ವಯಂ ಬಂದಿದ್ದಾನೆ ಇಲ್ಲಿ ಅಂತ. ಹರಿ ಅಂದರೆ ಎಲ್ಲವನ್ನು ಕೂಡ ಹರಣೆ ಮಾಡುವಂಥವನು ಅಂತ ಅರ್ಥ. ಎಲ್ಲ ನಿನ್ನಲ್ಲಿರುವಂಥದ್ದೆಲ್ಲವನ್ನು ಕೂಡ ಹರಣೆ ಮಾಡಿಬಿಡ್ತಾನೆ, ಅವನು ಮಾಯಾವಿ ಇದ್ದಾನೆ, ಜಾಗ್ರತೆ. ಹಾಗಾಗಿ ನೀನೇನು ಮಾತು ಕೊಟ್ಟಿದ್ದೀಯಾ ಅದನ್ನು ಹಿಂತಗೋ ಅಂತ ಹೇಳಿದ್ದಂತೆ ಬಲಿಚಕ್ರವರ್ತಿಗೆ. ಅದಕ್ಕೆ ಇವನು ಹೇಳ್ತಾನಂತೆ, ಇಲ್ಲ ನಾವೊಮ್ಮೆ ಮಾತು ಕೊಟ್ಟಾಗಿದೆ, ಅದನ್ನು ನಾನು ಹಿಂದೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಂತೆ. ಅದಕ್ಕೆ ಮತ್ತೆ ಶುಕ್ರಾಚಾರ್ಯರು ಹೇಳಿದಂತೆ, ನೋಡು, ಒಂದು ಸರ್ವಧನಾಪಹಾರ, ನಿನ್ನ ಎಲ್ಲ ದುಡ್ಡು ನಾಶ ಆಗ್ತದೆ ಅಂತ ಹೇಳಿದರೆ ನೀನು ಮಾತು ತಪ್ಪಿದೆ ತಪ್ಪಿಲ್ಲ ಅಂತ. ಒಂದು 5 ಪ್ರಸಂಗಗಳಲ್ಲಿ ನಾವು ಸುಳ್ಳು ಹೇಳಿದರೂ ಕೂಡ ಅದು ತಪ್ಪಾಗೋದಿಲ್ಲ ಅಂತ ಶಾಸ್ತ್ರ ವಿಧಾನ ಮಾಡ್ತದೆ. ಅದರಲ್ಲಿ ಒಂದು ಪ್ರಸಂಗ ಏನು ಅಂತ ಹೇಳಿದರೆ, ನಾನು ಮಾಡುವಂತಹ ಈ ಕೆಲಸದಿಂದಾಗಿ ಇಡೀ ನನ್ನ ಸರ್ವಧನ ಅಪಹಾರ, ಇಡೀ ದುಡ್ಡೇ ನಾಶವಾಗ್ತದೆ ಅಂತ ಹೇಳಿದರೆ ಅಂತಹ ಪ್ರಸಂಗದಲ್ಲಿ ನೀನು ಸುಳ್ಳು ಹೇಳಿದ್ರೆ ತಪ್ಪಿಲ್ಲ. ಹಾಗಾಗಿ ನೀನು ಪ್ರತಿಜ್ಞೆ ಏನು ಮಾಡಿದಿ, ಈಗ ನೀವು ಒಂದು ವೇಳೆ ಮಾತು ಕೊಟ್ಟಿದ್ದಿ ಅಂತ ಹೇಳಿ ಆ ವಾಮನ ಕೇಳಿದ್ದನ್ನು ಕೊಡ್ಲಿಕ್ಕೆ ಹೋದರೆ ನಿನ್ನ ಇಡೀ ಧನ ನಾಶವಾಗ್ತದೆ, ಹಾಗಾಗಿ ನೀನು ನಿನ್ನ ಮಾತನ್ನು ಹಿಂತೆಗೋ ಅಂತ ಹೇಳಿದ್ದಂತೆ. ಆದರೂ ಕೂಡ ಬಲಿ ತಾನು ಕೇಳದೇ ಇದ್ದಾಗ ಶುಕ್ರಾಚಾರ್ಯರು ಒಂದು ಅದ್ಭುತವಾಗಿರುವಂತಹ ನೀತಿ, ಇಡೀ ಸಮಾಜಕ್ಕೆ ಬೇಕಾಗಿರುವಂತಹ ಒಂದು ಮಾತನ್ನು ಹೇಳ್ತಾರಲ್ಲಿ. ನೋಡು ಬಲಿ, ನಮ್ಮಲ್ಲಿರುವಂತಹ ಧನ ಸಂಪತ್ತೇನಿದೆ ಅದೆಲ್ಲವನ್ನೂ ಕೂಡ ದಾನಕ್ಕೋಸ್ಕರನೋ ಅಥವಾ ಭೋಗಕ್ಕೋಸ್ಕರನೋ ಅಂತಿಡುವಂಥದ್ದಲ್ಲ. ನಮಗೆ ಬಂದಿರುವಂತಹ ಹಣದಲ್ಲಿ ನಾವು 5 ಪಾಲನ್ನು ಮಾಡಬೇಕಂತೆ. ಧರ್ಮಾಯ ಯಶಶೇರ್ಥಾಯ ಭೋಗಾಯ ಸ್ವಜನಾಯ ಚ ಪಂಚಧಾ ವಿತರನ್ ವಿತ್ತಂ ಇಹಾಮುತ್ರ ಚ ಮೋದತೆ ಅಂತ. ನಮ್ಮ ದುಡ್ಡನ್ನು 50 ರೂಪಾಯಿ ಬಂದಿದೆ ಅಂತ ಹೇಳಿದ್ರೆ ಅದನ್ನು 10 ರೂಪಾಯಿಯನ್ನಾಗಿ 5 ಪಾಲನ್ನಾಗಿ ಮಾಡಬೇಕಂತೆ. ಒಂದು ಭಾಗ ಅದನ್ನು ಧರ್ಮ ಕಾರ್ಯಕ್ಕೋಸ್ಕರವಾಗಿ, ಅಂದರೆ ದಾನ ಆಗಿರ್ಬೋದು, ಅಥವಾ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ದೇವರ ಹುಂಡಿಯಲ್ಲಿ ಹಾಕುವಂಥದ್ದಾಗ್ಬೋದು, ಈ ರೀತಿಯಾಗಿ ಧರ್ಮಕ್ಕೋಸ್ಕರವಾಗಿ ಒಂದು ಭಾಗವನ್ನು, 2ನೇ ಭಾಗವನ್ನು ಯಶಸ್ಸೇ, ಆ ದುಡ್ಡನ್ನು ನಾವು ಸಂಪಾದನೆ ಮಾಡುವುದರಿಂದಾಗಿ ನಮಗೆ ಯಶಸ್ಸು, ನಮಗೆ ಒಂದು ಕೀರ್ತಿ ಗಳಿಸ್ಕೊಳ್ಬೇಕು ನಾವು. ಯಾಕೆಂತ ಹೇಳಿದ್ರೆ ನಾವು ಬರಬೇಕಾದ್ರೆ ನಮ್ಮಲ್ಲಿ ಏನಿಲ್ಲ, ಆದರೆ ಹೋಗಬೇಕಾದ್ರೆ ನಮ್ಮ ಹಿಂದೆ 4 ಜನ ಬರಬೇಕು ಅಂತ ಹೇಳಿದರೆ ನಾವು ಕೀರ್ತಿಯನ್ನು ಗಳಿಸಿರಬೇಕು ಅಂತ. ಹಾಗಾಗಿ ಯಶಸ್ಸು ಅಂದರೆ ಆ ದುಡ್ಡನ್ನು ಎಲ್ಲಿ ಕೊಟ್ಟರೆ ನಮಗೆ ಹೆಸರು ಬರ್ತದೋ ಅಂತಹ ಸ್ಥಳ, ಅಂದರೆ ಅಲ್ಲಿ ಅವಶ್ಯಕತೆಯೂ ಇರಬೇಕು, ಜೊತೆಗೆ ಅಲ್ಲಿ ನಮಗೆ ಹೆಸರನ್ನು ಕೂಡ ಬಂದಿರಬೇಕು. ಅಂತಹ ಸ್ಥಳದಲ್ಲಿ ಆ ದುಡ್ಡನ್ನು ಕೊಡುವ ಮೂಲಕ ನಮ್ಮ ಕೀರ್ತಿಗೋಸ್ಕರ, ಯಶಸ್ಸಿಗೋಸ್ಕರ ಇನ್ನೊಂದು ಭಾಗವನ್ನು ಕೊಡಬೇಕಂತೆ. ಇನ್ನೊಂದು ಅರ್ಥಾಯ, ಈ ದುಡ್ಡಿನಿಂದಾಗಿ ಇನ್ನು ಮುಂದೆ ದುಡ್ಡು ಸಂಪಾದನೆ ಮಾಡಬೇಕು. ಈ ದುಡ್ಡು ಒಂದು ಕಡೆ ಇನ್ವೆಸ್ಟ್ ಮಾಡುವ ಮೂಲಕ ಅದರಿಂದಾಗಿ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಬರಬೇಕು. ಯಾಕೆಂದರೆ ಇಷ್ಟೇ ನಿಂತು ಹೋಗಬಾರ್ದು, ನಮಗೆ ಇನ್ನೂ ಮುಂದೆ ದುಡ್ಡು ಬರಬೇಕು. ಅದರಿಂದಾಗಿ ಮುಂದೆ ಬರಬೇಕಾಗಿರುವಂತಹ ಹಣಕ್ಕೋಸ್ಕರವಾಗಿ ಈ ಒಂದು ಭಾಗವನ್ನು, ಆ 5 ಭಾಗದಲ್ಲಿರುವಂತಹ ಒಂದು ಭಾಗವನ್ನು ಅರ್ಥಕ್ಕೋಸ್ಕರವಾಗಿ, ಇನ್ನು ಮುಂದಿನ ದುಡ್ಡಿನ ಸಂಪಾದನೆಗೋಸ್ಕರವಾಗಿ ಆ ದುಡ್ಡನ್ನು ಇಡಬೇಕಂತೆ ಇನ್ನೊಂದು ಭಾಗವನ್ನು. ಇನ್ನು 4ನೇ ಭಾಗವನ್ನು ಭೋಗಾಯ, ತಾನು ಉಣ್ಣುವುದಕ್ಕೋಸ್ಕರ, ತನ್ನ ಪರಿವಾರದವರು ಚೆನ್ನಾಗಿರಬೇಕು, ನಮಗೇನೇನು ಬೇಕೋ ಅದನ್ನು ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ, ಆ ನಮಗೋಸ್ಕರವಾಗಿ ಆ ದುಡ್ಡನ್ನು ಖರ್ಚು ಮಾಡೋದು 4ನೇದು. ಇನ್ನೊಂದು ಸ್ವಜನಾಯಚ ಅಂತ ಹೇಳಿದ್ರೆ ಬಂಧು ಬಾಂಧವರು, ಕಷ್ಟದಲ್ಲಿರುವಂಥವರು ಅವರಿಗೆ ಕೊಡುವಂಥದ್ದು ಅಂತ ಅರ್ಥ. ತಮ್ಮ ಬಂಧುಗಳು ಅಂತ ಯಾರಿದ್ದಾರೋ ಅವರಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ ನನ್ನಲ್ಲಿ ಇರುವಂತಹ ಒಂದು ದುಡ್ಡನ್ನು ಅವರಿಗೆ ಕೊಟ್ಟು ಅವರಿಗೆ ಸಹಾಯ ಮಾಡುವಂಥದ್ದು ಅಂತ. ಈ ರೀತಿಯಾಗಿ 5 ರೀತಿಯಾಗಿ ನಮ್ಮ ದುಡ್ಡನ್ನು ನಾವು ಹಂಚಿಕೊಳ್ಬೇಕು.
ಅದೇ ನೀನೇನು ಮಾಡ್ತಿದ್ಯಾ ಈಗ, ಈ ಮಾಯಾಮಾಣಕವನಾಗಿರುವಂತಹ ಈ ಬ್ರಹ್ಮಚಾರಿಗೆ ನೀನು ಇಡೀ ನಿನ್ನ ದುಡ್ಡನ್ನು ಕೊಡ್ತಾ ಇದ್ದಿ, ಎಲ್ಲ ನಾಶ ಆಗೋಗ್ತಿ ಅಂತ ಶುಕ್ರಾಚಾರ್ಯರು ಹೇಳಿದರೂ ಕೂಡ ಅದನ್ನು ಲೆಕ್ಕಿಸದೇ ಇರುವಂತಹ ಬಲಿಚಕ್ರವರ್ತಿ, ಇಲ್ಲ ನಾನು ದಾನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ನಾನು ಮಾಡ್ತೇನೆ ಅಂತ ಹೇಳಿದಂತೆ. ಅದಕ್ಕೆ ನಿನ್ನ ಸರ್ವಧನವು ನಾಶವಾಗಲಿ ಅಂತ ಆ ಶುಕ್ರಾಚಾರ್ಯರು ಶಾಪವನ್ನು ಕೂಡ ಕೊಟ್ಟಿದ್ದಾರೆ. ಪಕ್ಕದಲ್ಲಿರುವಂತಹ ತನ್ನ ಪತ್ನಿಯಾಗಿರುವಂತಹ ವಿಂಧ್ಯಾವಳಿ ಅವಳನ್ನು ಬಲಿ ಕೇಳಿದ್ದಾನಂತೆ. ನೋಡು, ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ, ಮಾತೇನಾದರೂ ಹಿಂತಗೊಳ್ಳ ಅಂತ ಕೇಳಿದ್ದಂತೆ. ಅದಕ್ಕೆ ಪತ್ನಿಯಾಗಿರುವಂತಹ ವಿಂಧ್ಯಾವಳಿ ಹೇಳುವಂತಹ ಮಾತು ಈಗಿನ ಎಲ್ಲ ಪತ್ನಿಯರಿಗೂ ಕೂಡ ಆದರ್ಶಪ್ರಾಯವಾಗಿರುವಂತಹ ಮಾತು. ಅವಳು ಹೇಳ್ತಾಳಂತೆ, ನೋಡಿ ದುಡ್ಡು ಈಗೇನು ನಾವು ದಾನ ಕೊಡ್ತಾ ಇದ್ದೀವಿ ಅದು ಯಾವುದು ಕೂಡ ನಮ್ದಲ್ಲ, ಭಗವಂತನೇ ನಮಗೆ ಕೊಟ್ಟಿದ್ದು, ನಾವು ಭಗವಂತನಿಗೆ ಕೊಡುವಂಥದ್ದು, ಇದರಲ್ಲಿ ನಾವು ಕೊಡುವುದು ಅಂತ ಎನ್ನುವುದೇನಿದೆ ಎನ್ನುವಂತಹ ಈ ಅಭಿಪ್ರಾಯವನ್ನು ತೋರಿಸುವ ಮೂಲಕ ಖಂಡಿತವಾಗಿಯೂ ಕೂಡ ನಾವು ದಾನ ಮಾಡಲೇಬೇಕು ಎನ್ನುವಂತಹ ಈ ಮನಸ್ಸಿನಿಂದಾಗಿ ಗಿಂಡಿಯನ್ನು ತಗೊಂಡು ಆ ಬಲಿಚಕ್ರವರ್ತಿಯ ಆ ಕೈಗೆ ನೀರು ಹಾಕಿದ್ದಾಳೆ. ಆ ಇಡೀ ಸರಿ ಅಂಥೇಳಿ ಸಂಕಲ್ಪ ಮಾಡಿದ್ದಾರೆ, ಭಗವಂತನಿಗೆ ಈ ಮಾನವನಿಗೆ ನಾನು 3 ಹೆಜ್ಜೆಯನ್ನು ದಾನ ಮಾಡಿದ್ದೇನೆ ಅಂತ. ಅದರಲ್ಲಿ 1 ಹೆಜ್ಜೆಯಲ್ಲಿ ಇಡೀ ಭೂಪ್ರದೇಶವನ್ನು ಭಗವಂತ ತಾನು ಅತಲ ವಿತಲ ಸುತಲ ಪಾತಾಳದವರೆಗೆ ಎಲ್ಲ ಭೂಪ್ರದೇಶವನ್ನು ತಾನು ಇಡೀ ಒಂದು ಕಾಲಿನಿಂದಾಗಿ ಹರಡಿಬಿಟ್ಟಿದ್ದಾನೆ. ಇನ್ನೊಂದು ಕಾಲಿನಿಂದಾಗಿ ಮೇಲ್ಬರುವಂತಹ ಲೋಕಗಳನ್ನೆಲ್ಲವನ್ನೂ ಕೂಡ ಮಹಾಲೋಕ ಬ್ರಹ್ಮಲೋಕವರೆಗೂ ಎಲ್ಲ ಲೋಕಗಳನ್ನು ಕೂಡ ತಾನು ಹರಡಿಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಉದ್ಭವಳಾದವಳೇ ಈ ಭಾಗೀರಥಿ ಗಂಗೆ ಅಂತ. ಹೇಗೆ ಅದು ಅಂತ ಹೇಳಿದರೆ, ಆ ಭಗವಂತನ ಆ ಕಾಲು ಮೇಲೆ ಹೋಗ್ತಾ 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 ಬ್ರಹ್ಮಾಂಡದ ಕರ್ಪರ, ಬ್ರಹ್ಮಾಂಡದ ಅಂತ ಹೇಳಿದ್ರೆ ಅದೊಂದು ಗುಂಡಕ್ಕೆ ಇರುವಂತಹ ಒಂದು ಚೆಂಡಿನಂತೆ ಇರುವಂಥದ್ದು, ಅದರ ಕೊನೆಯ ಭಾಗ ಕರ್ಪರ ಅಂದರೆ ಅದರ ಮೇಲ್ಭಾಗ ಏನಿದೆ ಅದಕ್ಕೆ ಭಗವಂತನ ಪಾದನ ಅಂಗುಷ್ಠ ಅಂದರೆ ಕಾಲಿನ ಹೆಬ್ಬೆರಳು ತಾಕಿದಾಗ ಆ ಬ್ರಹ್ಮಾಂಡದ ಕರ್ಪರ ಮುರಿತಂತೆ. ಅದು ಸಾಮಾನ್ಯ ಅಲ್ಲ, ಬ್ರಹ್ಮಾಂಡದ ಕರ್ಪರ ಅಂತ ಹೇಳಿದ್ರೆ ಬ್ರಹ್ಮಾಂಡಕ್ಕಿಂತ ದೊಡ್ಡದಾಗಿರುವಂಥದ್ದು ಅದರ ಕರ್ಪರ. ಅಂತಹ ಕರ್ಪರ, ಬಂಗಾರಮಯವಾಗಿರುವಂತಹ ಕರ್ಪರ ಮುರಿದಾಗ ಅಲ್ಲಿ ಹೊರಗಡೆ ಇರುವಂತಹ ಬ್ರಹ್ಮಾಂಡದ ಹೊರಗಡೆ ಇರುವಂತಹ ನೀರೆಲ್ಲ ಬ್ರಹ್ಮಾಂಡದ ಒಳಗಡೆ ಬರಲಿಕ್ಕೆ ಆರಂಭವಾಯ್ತಂತೆ. ಆ ನೀರು ಒಳಗಡೆ ಏನು ಬಂದಿದೆ ಅದೇ ಗಂಗೆ ಅಂತ. ಹಾಗಾಗಿ ಇನ್ನೂ ಜೋರಾಗಿ ನೀರು ಬಂದುಬಿಟ್ರೆ ಈ ಬ್ರಹ್ಮಾಂಡದ ಒಳಗಡೆ ಇಡೀ ನೀರೇ ಆಗ್ಬಿಡ್ತದೆ ಅಂತ ತಿಳಿದಿರುವಂತಹ ಆ ಚತುರ್ಮುಖ ಬ್ರಹ್ಮದೇವ ತಾನೇನು ಮಾಡಿದಂತೆ, ಮತ್ತೆ ಆ ಬ್ರಹ್ಮಾಂಡವನ್ನು ತೇಪೆ ಹಾಕಿ ಮುಚ್ಚಿಬಿಟ್ನಂತೆ. ಅಲ್ಲಿಗೆ ನೀರು ಬರೋದು ಒಳಗಡೆ ನಿಲ್ಲಿತು. ಅದನ್ನು ಬ್ರಹ್ಮದೇವ ತಾನು ಕಮಂಡಲವನ್ನು ಧರಿಸಿ ಆ ಇಡೀ ನೀರನ್ನು ಆ ಕಮಂಡಲದಲ್ಲಿ ಧಾರಣೆ ಮಾಡಿದ್ದಾನೆ. ಮುಂದೆ ಅದನ್ನು ರುದ್ರದೇವ ತಾನು ಆ ಸಮುದ್ರ ಮಥನ ಕಾಲದಲ್ಲಿ ತನ್ನ ತಲೆಯಲ್ಲಿ ಗಂಗೆಯನ್ನು ಕೂಡ ತಾನು ಧಾರಣೆ ಮಾಡಿದ್ದಾನೆ ಅಂತ. ಇದೆಲ್ಲ ಈ ಸರಿ ಇಷ್ಟೆಲ್ಲ ಮೇಲಿದೆ ಗಂಗೆ, ಇನ್ನು ಕೆಳಗಡೆ ಬಂದಿದ್ದು ಹೇಗೆ ಅಂತ ಹೇಳಿದರೆ ಅವಳಿಗೆ ಭಾಗೀರಥಿ ಎನ್ನುವಂತಹ ಹೆಸರು ಬಂತು. ಯಾಕೆ ಅಂತ ಹೇಳಿದರೆ ಭಗೀರಥನ ಪ್ರಯತ್ನದಿಂದಾಗಿ ಆ ಗಂಗೆ ಕೆಳಗಡೆ ಬಂದಿದ್ದಾಳೆ ಅಂತ. ಅದು ಹೇಗೆ ಅದು ಅಂತ ಹೇಳಿದರೆ, ಈ ಸಗರ ಮಹಾರಾಜ, ರಘುವಂಶದಲ್ಲಿ ಬರುವಂತಹ ರಾಜ, ಆ ಸಗರನಿಗೆ 60,000 ಜನ ಮಕ್ಕಳು ತಾವು ಭಸ್ಮೀಭೂತರಾಗಿದ್ದಾರೆ. ಕಪಿಲ ಮಹರ್ಷಿಯ ಶಾಪದಿಂದಾಗಿ ಎಲ್ಲರೂ ಕೂಡ ಸುಟ್ಟು ಬೂದಿಯಾಗಿದ್ದಾರೆ. ಅವರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಗಂಗೆಯ ನೀರಿನ ಸ್ಪರ್ಶ ಅವರಿಗೆ ಆಯಿತು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಉದ್ಧಾರವಾಗ್ತಾರೆ ಅನ್ನುವಂತಹ ಮಾತನ್ನು ಕೇಳಿರುವಂತಹ ಆ ಸಗರನ ವಂಶದಲ್ಲಿ ಬಂದಿರುವಂತಹ ಅನೇಕರು ಗಂಗೆಯನ್ನು ಭೂಮಿಗೆ ಇಳಿಸಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಯಾರು ಕೂಡ ಆ ಪ್ರಯತ್ನ ಮುಂದುವರಿಸಲೇ ಅರ್ಧದಲ್ಲೇ ಬಿಡ್ತಿದ್ರಂತೆ, ಆಗ್ತಾನೆ ಇರಲಿಲ್ಲ ಅಂತವ್ರಿಗೆ. ಕೊನೆಗೆ ಭಗೀರಥ ಬಂದ, ತಾನು ಪ್ರಯತ್ನ ಮಾಡಿದಂತೆ ಗಂಗೆಯನ್ನು ಕೆಳಗೆ ನಾನು ಇಳಿಸ್ತೇನೆ, ನನ್ನ ಪೂರ್ವಜರನ್ನು ನಾನು ಮೋಕ್ಷಗೊಳಿಸ್ತೇನೆ, ಅವರೇನು ಭಸ್ಮೀಭೂತರಾಗಿ ಪ್ರೇತತ್ವವನ್ನು ಹೊಂದಿದ್ದಾರೆ, ಆ ಪ್ರೇತತ್ವ ಅವರಿಗೆ ನಾನು ಮುಕ್ತಿಗೊಳಿಸ್ತೇನೆ ಅಂತ ಸಂಕಲ್ಪ ಮಾಡಿ ಆ ಭಗೀರಥ ತಾನು ವಿಘ್ನೈ ಪುನರಪಿ ಪ್ರತಿಹನ್ಯಮಾನ ಅಂತ ಎಷ್ಟೋ ವಿಘ್ನಗಳು ಬಂದಂತೆ ಆ ಭಗೀರಥ ತಾನು ಗಂಗೆಯನ್ನು ಇಳಿಸಬೇಕಾದ್ರೆ ಮೊದಲು ಮೊದಲು ಗಂಗೆಯನ್ನು ಪ್ರಾರ್ಥನೆ ಮಾಡಿದ. ಗಂಗೆ ಹೇಳಿದ್ಲು, ನಾನು ಬರುವಂತಹ ರಭಸ ಹಿಡ್ಕೊಳ್ಳಿಕ್ಕೆ ಯಾರಿಗೂ ಆಗೋಲ್ಲ, ಭೂಮಿ ಕೊಚ್ಕೊಂಡು ಹೋಗ್ಬಿಡ್ತದೆ, ಹಾಗಾದರೆ ನನ್ನನ್ನು ಹಿಡ್ಕೊಳ್ಳೋದು ಯಾರಾದರೂ ಇದ್ರೆ ಅವರನ್ನು ಪ್ರಾರ್ಥನೆ ಮಾಡು ಅಂತ ಹೇಳಿದ್ಲು. ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ದ ಭಗೀರಥ. ಕೊನೆಗೆ ರುದ್ರದೇವರ ಆಯಿತು ಅಂತ ತಾವು ತನ್ನ ಜಟೆಯಲ್ಲಿ ಆ ಗಂಗೆಯನ್ನು ತಾವು ಹಿಡಿದಿದ್ದಾರೆ. ಯದ್ಯಪಿ ರುದ್ರದೇವರನ್ನು ತಾನು ಕೊಚ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡಿದ್ಲಂತೆ ಗಂಗೆ, ಆದರೆ ಅಲ್ಲಿರುವಂಥದ್ದು ರುದ್ರದೇವರು. ಆದ್ದರಿಂದಾಗಿ ಅವರಿಗೆ ಗಂಗೆ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದಾಗಿ ರುದ್ರದೇವ ತಾನು ಜಟೆಯಲ್ಲಿ ಧಾರಣೆ ಮಾಡಿದ್ದಾನೆ. ಮತ್ತೆ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಿದ ಭಗೀರಥ, ಅವಳನ್ನು ಕೆಳಗೆ ಬಿಡು, ನಮ್ಮ ಭೂಲೋಕಕ್ಕೆ ಬರಬೇಕು ಅವಳು ಅಂತ. ಆಗ ಅವನ ಪ್ರಾರ್ಥನೆಯಿಂದಾಗಿ ತಪಸ್ಸಿನಿಂದಾಗಿ ಪ್ರೀತನಾಗಿ ಸರಿ ಅಂತ ಕೆಳಗೆ ಬಿಟ್ಟಂತೆ ಆ ಗಂಗೆ ತನ್ನ ರಭಸದಿಂದಾಗಿ ಆ ಜನ್ನು ಮಹರ್ಷಿಗಳು ಯಾವ ಆಶ್ರಮದಲ್ಲಿದ್ದಾರೋ ಆ ಆಶ್ರಮವನ್ನೇ ಕೊಚ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡಿಲ್ಲಂತೆ. ಮತ್ತೆ ಜನ್ನು ಮಹರ್ಷಿ ಇಡೀ ಗಂಗೆಯನ್ನು ಒಂದು ಆಪೋಷಣದ ಮೂಲಕ ಇಡೀ ಗಂಗೆಯನ್ನು ತನ್ನ
ಹೊಟ್ಟಿ ಒಳಗಡೆ ಹಾಕಿಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಗಂಗೆ ಕೆಳಗೆ ಬರಲಿಲ್ಲ ಅಂತಾಯಿತು. ಮತ್ತೆ ಭಗೀರಥ ಮತ್ತೆ ತಪಸ್ ಮಾಡ್ದ. ಆ ಜನ್ನು ಮಹರ್ಷಿಗಳ ಹತ್ರ ಹೋಗಿ ಎಲ್ಲ ದೇವತೆಗಳು ಹೇಳಿದರು, ಇಲ್ಲ ಗಂಗೆ ಕೆಳಗೆ ಬಿಡಬೇಕು ಅಂತ ಹೇಳಿದಾಗ ಜನ್ನು ಮಹರ್ಷಿ ತನ್ನ ಕಿವಿಯಿಂದಾಗಿ ಆ ಗಂಗೆಯನ್ನು ಹೊರಗಡೆ ಬಿಟ್ಟನಂತೆ. ಆದ್ದರಿಂದಾಗಿ ಅವಳಿಗೆ ಜಾಹ್ನವಿ ಎನ್ನುವಂತಹ ಹೆಸರು ಕೂಡ ಬಂತು. ಅಂತಹ ಗಂಗೆ ಮತ್ತೆ ಭೂಮಿಯಲ್ಲಿ ಬಂದು ಆ ಕೆಳಗಡೆ ಪಾತಾಳದಲ್ಲಿ ಏನು ಭಸ್ಮೀಭೂತರಾಗಿರುವಂತಹ ಸಗರನ ಮಕ್ಕಳಿದ್ದಾರೋ ಅವರ ಸ್ಪರ್ಶ, ಅವರಿಗೆ ಈ ಗಂಗೆಯ ಸ್ಪರ್ಶ ಆದ ಕೂಡಲೇ ಅವರೆಲ್ಲರೂ ಕೂಡ ತಮಗೆ ಬಂದಿರುವಂತಹ ಪ್ರೇತ ಜನ್ಮದಿಂದಾಗಿ ಮುಕ್ತರಾಗಿ ಉತ್ತಮವಾಗಿರುವಂತಹ ಗತಿಯನ್ನು ಹೊಂದಿದ್ದಾರೆ ಎನ್ನುವಂತಹ ಈ ಅಭಿಪ್ರಾಯದಿಂದಾಗಿ ಆ ಭಗೀರಥನ ಭಾರೀ ಪ್ರಯತ್ನದಿಂದಾಗಿ ಆ ಗಂಗೆ ಭೂಮಿಗೆ ಇಳಿದು ಬಂದಿದ್ದಾಳೆ. ಆದ್ದರಿಂದಲೇ ಅವಳಿಗೆ ಭಾಗೀರಥಿ ಅಂತ ಹೆಸರು. ಅಂತಹ ಗಂಗೆ ಏನಿದ್ದಾಳೆ ಅಂತಹ ಗಂಗೆಯೇ ಆ ಮಂಟಪದಲ್ಲಿ ಕೂತಿರುವಂತಹ ಭಗವಂತನಿಗೆ ನಾವು ಮಾಡ್ತಾ ಇರುವಂತಹ ಅಭಿಷೇಕ ಎನ್ನುವಂತಹ ಅನುಸಂಧಾನ ನಮ್ಮಲ್ಲಿ ಇರಬೇಕಾಗ್ತದೆ. ಇನ್ನು ಭಗವಂತನಿಗೆ ವಸ್ತ್ರ ಉಡಿಸ್ಬೇಕು, ಅಭಿಷೇಕ ಆಯಿತು, ಹೊಸ ಬಟ್ಟೆ ಹಾಕಿ ಅಲಂಕಾರ ಮಾಡಬೇಕು. ಹಾಗಾದರೆ ವಸ್ತ್ರಗಳು ಯಾವುದು ಅಂತ ಹೇಳಿದರೆ ದಿಕ್ಕುಗಳೇ ವಸ್ತ್ರಗಳು. ಬೇರೆ ಮಂತ್ರಗಳು ಬೇಕು. ಮಂತ್ರಗಳು ಯಾವುದು ಅಂತ ಹೇಳಿದ್ರೆ ನುಡಿಗಳು. ಆ ಕಾಲದಲ್ಲಿ ನಾವು ಮಾತನಾಡುವಂತಹ ವಾಕ್ಯಗಳು, ಸ್ತೋತ್ರಗಳೇನಿವೆ ಅವೇ ಮಂತ್ರಗಳು. ಭೂರುಹಜಗಳೇ ಫಲಪುಷ್ಪಗಳು. ಅಂದರೆ ಭೂಮಿಯ ಭೂರುಹ ಅಂದರೆ ವೃಕ್ಷದಲ್ಲಿ ಹುಟ್ಟಿರುವಂತಹ ಫಲಪುಷ್ಪಗಳೇನಿವೆ ಅವೇ ನಾವು ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಫಲಪುಷ್ಪ ಎನ್ನುವಂತಹ ಭಾವನೆ ನಮ್ಮಲ್ಲಿ ಬರಬೇಕು. ಇನ್ನು ಗಂಧ ಸಮೀರ ವಾಯುದೇವ ಏನಿದ್ದಾನೆ ಅವನೇ ಗಂಧ. ಆಮೇಲೆ ಶಶಿ ರವಿ ಸೂರ್ಯ ಮತ್ತು ಚಂದ್ರರು ಅವರೇ ದೀಪ. ಭೂಷಣ ತಾರಕಗಳು ಆ ನಕ್ಷತ್ರಗಳೇನಿವೆ ಆಕಾಶದಲ್ಲಿ ಅವೇ ಭಗವಂತನಿಗೆ ನಾವು ಸಮರ್ಪಣೆ ಮಾಡ್ತಾ ಇರುವಂತಹ ಆಭರಣಗಳು ಅಂತ ಇಷ್ಟೆಲ್ಲ ಅಭಿಪ್ರಾಯದಿಂದಾಗಿ ನಾವು ಭಗವಂತನನ್ನು ವ್ಯಾಪ್ತವಾಗಿ ಪೂಜೆ ಮಾಡಿದ್ವಿ ಅಂತ ಹೇಳಿದರೆ ಆ ಭಗವಂತ ಕೈಕೊಂಡು ಮನ್ನಿಸುವ ಆ ಭಗವಂತ ಅಂತಹ ಪೂಜೆಯನ್ನು ತಾನು ಸ್ವೀಕಾರ ಮಾಡಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಅಭೀಷ್ಟಗಳನ್ನು ಕೂಡ ಭಗವಂತ ತಾನು ಕೊಡ್ತಾನೆ ಎನ್ನುವಂತಹ ಈ ವಿಷಯವನ್ನು ಈ ಪದ್ಯದಲ್ಲಿ ಸೂಚಿಸಿ, ಇನ್ನು ಮುಂದೆ ಬರುವಂತಹ 4 ಪದ್ಯಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವಂತಹ ಈ 4 ವರ್ಣಗಳಲ್ಲಿ ಭಗವಂತ ಮತ್ತು ದೇವತೆಗಳು ಯಾವ್ಯಾವ ರೂಪದಿಂದಾಗಿ ಯಾವ್ಯಾವ ದೇವತೆಗಳು ಇದ್ದಾರೆ ಎನ್ನುವಂತಹ ಈ ವಿಷಯವನ್ನು ಈ ಜಗನ್ನಾಥದಾಸರು ಒಂದು 4 ಪದ್ಯಗಳಲ್ಲಿ ತಿಳಿಸ್ಕೊಡ್ತಾರೆ. ಅದು ಏನದು ಅಂತ ಹೇಳಿದರೆ, ಭೂಸುರರೊಳಗಿಪ್ಪ ಭವಬ್ಜನೊಳು ವಾಸುದೇವನು ವಾಯು ಖಗಪ ಸದಾಶಿವ ಹಿಪೇಂದ್ರನು ವಿಶ್ವಸ್ವಾನ್ನಾಮಕ ಸೂರ್ಯ ಭೇಷಕ ಮಮರಾಸ್ಯ ವರುಣಾದಿಸುರರು ಕ್ಷತ್ರಿಯೊರಳಿಪ್ಪರು ವಾಸವಾಗಿಹ ಸಂಕರುಷಣನ ನೋಡಿ ಮೋದಿಪರು ಅಂತ. ಮೊದಲು ಈ ಪದ್ಯದಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಇವರಲ್ಲಿ ಇರುವಂತಹ ದೇವತೆಗಳು ಅಲ್ಲಿ ಭಗವಂತ ಯಾವ ರೂಪದಿಂದಾಗಿ ಇದ್ದಾನೆ ಎನ್ನುವಂತಹ ವಿಷಯವನ್ನು ತಿಳಿಸ್ತಾರೆ. ಏನಂತ ಹೇಳಿದರೆ, ಭೂಸುರರು ಅಂತ ಹೇಳಿದರೆ ಬ್ರಾಹ್ಮಣರು, ಭೂಮಿಯಲ್ಲಿರುವಂತಹ ಸುರರು ದೇವತೆಗಳು ಅಂತ ಹೇಳಿದರೆ ಅವರು ಬ್ರಾಹ್ಮಣರೇ. ಅಂತಹ ಬ್ರಾಹ್ಮಣರಲ್ಲಿ ಇರುವಂತಹ ಬ್ರಾಹ್ಮಣನಾಗಿರುವಂತಹ ದೇವ ಅಂತ ಹೇಳಿದರೆ ಅವನು ಅಬ್ಜಜ, ಪದ್ಮನಾಭ, ಪದ್ಮದಿಂದಾಗಿ ಹುಟ್ಟಿರುವಂತಹ ಆ ಚತುರ್ಮುಖ ಬ್ರಹ್ಮ ಏನಿದ್ದಾನೆ ಅವನು ಬ್ರಾಹ್ಮಣರ ಒಳಗಡೆ ತಾನು ವಾಸ ಮಾಡಿಕೊಂಡಿರ್ತಾನೆ ಅಂತೆ. ಆ ಚತುರ್ಮುಖ ಬ್ರಹ್ಮನಲ್ಲಿ ಭಗವಂತ ವಾಸುದೇವ ಎನ್ನುವಂತಹ ಹೆಸರಿನಿಂದಾಗಿ ತಾನು ವಾಸ ಮಾಡ್ತಾನೆ ಅಂತ. ಇನ್ನು ಒಂದಿಷ್ಟು ಕ್ಷತ್ರಿಯ ದೇವತೆಗಳು, ಈ ಚತುರ್ಮುಖ ಬ್ರಹ್ಮ ತಾನು ಬ್ರಾಹ್ಮಣ ದೇವತೆ, ಆದ್ದರಿಂದಾಗಿ ತಾನು ಬ್ರಾಹ್ಮಣನಲ್ಲಿ ವಾಸ ಮಾಡಿದ್ದಾನೆ. ಆ ಚತುರ್ಮುಖ ಬ್ರಹ್ಮನಲ್ಲಿ ಭಗವಂತ ವಾಸುದೇವ ಎನ್ನುವಂತಹ ಹೆಸರಿನಿಂದಾಗಿ ತಾನಿದ್ದಾನೆ. ಇನ್ನು ಕ್ಷತ್ರಿಯ ದೇವತೆಗಳು ಅಂತ ಇನ್ನಿಷ್ಟು ಜನ ಇದ್ದಾರೆ. ಯಾರ್ಯಾರು? ವಾಯುವಿನಿಂದಾಗಿ ಹಿಡಿದುಕೊಂಡು ವಾಯು, ಖಗಪ ಅಂತ ಹೇಳಿದರೆ ಗರುಡ ಅಂತ, ಖಗ ಅಂತ ಹೇಳಿದರೆ ಪಕ್ಷಿಗಳು, ಆಕಾಶದಲ್ಲಿ ಸಂಚರಿಸುವಂಥವುಗಳಾದ್ರಿಂದಾಗಿ ಖಗ ಅಂದರೆ ಪಕ್ಷಿಗಳು, ಅವುಗಳಿಗೆ ಪಾತಿ, ಅವುಗಳ ಒಡೆಯ ಆದ್ದರಿಂದಾಗಿ ಖಗಪ ಅಂತ ಹೇಳಿದರೆ ಗರುಡ. ಆಮೇಲೆ ಸದಾಶಿವ ಅಂದರೆ ರುದ್ರದೇವ, ಅಹಿಪ ಅಂತ ಹೇಳಿದರೆ ಶೇಷ, ಅಹಿಗಳು ಅಂದರೆ ಸರ್ಪಗಳು, ಅವುಗಳಿಗೆ ಒಡೆಯ ಅಂತ ಹೇಳಿದರೆ ಶೇಷ. ಆಮೇಲೆ ಇಂದ್ರ, ಆಮೇಲೆ ವಿವಸ್ವಾನ್ ಎನ್ನುವಂತಹ ಹೆಸರಿರುವಂತಹ ಸೂರ್ಯ, ಆಮೇಲೆ ಭೇಷ ಅಂತ, ಭಾ ಅಂದರೆ ನಕ್ಷತ್ರಗಳು, ಆ ನಕ್ಷತ್ರಗಳಿಗೆ ಒಡೆಯನಾಗಿರುವಂತಹ ಚಂದ್ರ, ಆಮೇಲೆ ಕಾಮ, ಆಮೇಲೆ ಅಮರಾಸ್ಯ, ಅಮರ ಅಂದರೆ ದೇವತೆಗಳು, ದೇವತೆಗಳಿಗೆ ಆಸ್ಯ ಅಂತ ಹೇಳಿದೆ ಮುಖ, ದೇವತೆಗಳ ಮುಖ ಅಂತ ಹೇಳಿದೆ ಅಗ್ನಿ ಅಂತ ನಾವು ಮೊದಲೇ ನೋಡಿದ್ವಿ. ಅಗ್ನಿಮುಖ ವೈ ದೇವಾಹ ಅಂತ, ಆ ಅಗ್ನಿಯೇ ದೇವತೆಗಳಿಗೆ ಮುಖ. ಆದ್ದರಿಂದಾಗಿ ಅಮರಾಸ್ಯನಾಗಿರುವಂತಹ ಅಗ್ನಿ ಮತ್ತು ವರುಣ ಇವರೇ ಮೊದಲಾಗಿರುವಂತಹ ಏನು ಸುರರಿದ್ದಾರೆ ಇವರೆಲ್ಲರೂ ಕೂಡ ಕ್ಷತ್ರಿಯರು ಅಂತಾಗುವ ಮೂಲಕ ಕ್ಷತ್ರಿಯರಲ್ಲಿ ಈ ಎಲ್ಲ ದೇವತೆಗಳು ಕೂಡ ವಾಸವಾಗಿದ್ದಾರೆ. ಅಲ್ಲಿ ಭಗವಂತ ಸಂಕರ್ಷಣ ಎನ್ನುವಂತಹ ರೂಪದಿಂದಾಗಿ ತಾನು ವಾಸ ಮಾಡಿಕೊಂಡಿದ್ದಾನೆ ಅಂತ. ಹಾಗಾದರೆ ಬ್ರಾಹ್ಮಣನಾಗಿರುವಂತಹ ವ್ಯಕ್ತಿಯಲ್ಲಿ ಬ್ರಾಹ್ಮಣನಾಗಿರುವಂತಹ ದೇವತೆ ಬ್ರಹ್ಮದೇವ ಇದ್ದಾನೆ, ಚತುರ್ಮುಖ ಬ್ರಹ್ಮ. ಅಲ್ಲಿ ಭಗವಂತ ವಾಸುದೇವ ಎನ್ನುವಂತಹ ಹೆಸರಿನಿಂದಾಗಿ ಇರುವುದಾದರೆ, ಕ್ಷತ್ರಿಯರಾಗಿರುವಂತಹ ಇಷ್ಟೆಲ್ಲ ದೇವತೆಗಳು ವಾಸ ಮಾಡಿಕೊಂಡಿದ್ದಾರೆ. ಅಲ್ಲಿ ಭಗವಂತ ಸಂಕರ್ಷಣ ಎನ್ನುವಂತಹ ಹೆಸರಿನಿಂದಾಗಿ ಇದ್ದಾನೆ ಅಂತ. ಇನ್ನು ಮುಂದೆ ಮೀನಕೇತನ ತನಯ
ಪ್ರಾಣಾಪಾನೌ ಯಾನೋದಾನ ಮುಖ್ಯೇಕೋನ ಪಂಚಾಶನ್ಮರುದ್ಗಣ ರುದ್ರವ ಸುಗಣರು ಮೇನಕಾತ್ಮಜ ಕುವರ ವಿಶ್ವಕ್ಸೇನ ಧನಪಾದ್ಯ ನಿಮಿಷರನ ಸದಾನುರಾಗದಿ ಧೇನಿ ಪುದು ವೈಶ್ಯರಳು ಪ್ರದ್ಯುಮ್ನ ಅಂತ. ಇನ್ನು ವೈಶ್ಯರಲ್ಲಿ ಇರುವಂತಹ ದೇವತೆಗಳು ಯಾರು, ಅಲ್ಲಿ ಭಗವಂತ ಯಾವ ರೂಪದಿಂದಾಗಿದ್ದಾನೆ ಎನ್ನುವಂತಹ ಈ ವಿಷಯವನ್ನು ಇಲ್ಲಿ ವರ್ಣನೆ ಮಾಡ್ತಾ ಮೀನಕೇತನ ತನಯ ಅಂತ. ಮೀನಕೇತನ ಅಂತ ಹೇಳಿದರೆ ಅನಿರುದ್ಧ, ಕೃಷ್ಣನ ಮಗನಾಗಿರುವಂತಹ ಪ್ರದ್ಯುಮ್ನ, ಕೃಷ್ಣನ ಮಗನಾಗಿರುವಂತಹ ಪ್ರದ್ಯುಮ್ನ. ಅವನು ಮೀನಕೇತನ ಯಾಕೆ ಅಂತ ಹೇಳಿದ್ರೆ ಅವನ ರಥದ ಮೇಲೆ ಮಕರವು ಧ್ವಜವಾಗಿತ್ತಂತೆ. ಮಕರ ಅಂತ ಹೇಳಿದ್ರೆ ಮೊಸಳೆ ಧ್ವಜವಾಗಿರುವಂಥವನು ಆ ಪ್ರದ್ಯುಮ್ನ ಆದ್ದರಿಂದಾಗಿ ಅವನು ಮೀನಕೇತನ ಅಂತ ಹೇಳಿದ್ರೆ ಹಾಗಾದರೆ ಪ್ರದ್ಯುಮ್ನ. ಅವನ ತನಯ ಅಂತ ಹೇಳಿದ್ರೆ ಅವನ ಮಗನನಾಗಿರುವಂತಹ ಅನಿರುದ್ಧ, ಜೊತೆಗೆ ಪ್ರಾಣ ಅಪಾನ ವ್ಯಾನೋದಾನ, ವ್ಯಾನ ಉದಾನ ಸಮಾನ ಮೊದಲಾಗಿರುವಂತಹ ಏಕೋನ ಪಂಚಾಶನ್ ಮರುದ್ಗಣ. ಏಕೋನ ಪಂಚಾಶತ್ ಅಂತ ಹೇಳಿದ್ರೆ 49 ಮರುದ್ಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಆಮೇಲೆ ನಾಗ ಕ್ರಿಕಲ ಕೂರ್ಮ ದೇವದತ್ತ ಧನಂಜಯ ಪ್ರವಾಹ ವಿವಾಹ, ಒಟ್ಟು ಮೊದಲಾಗಿರುವಂತಹ 49 ಮರುತ್ತುಗಳು ಅಂತಿದ್ದಾರೆ. ಆ 49 ಮರುತ್ತುಗಳು ಜೊತೆಗೆ ರುದ್ರರು, ಏಕಾದಶ ರುದ್ರರು, ಆಮೇಲೆ ವಸುಗಣರು ಅಂತ ಹೇಳಿದ್ರೆ 8 ಜನ ವಸುಗಳು, ಅಷ್ಟ ವಸುಗಳು, ಆಮೇಲೆ ಮೇನಕಾತ್ಮಜ ಕುವರ. ಮೇನಕಾತ್ಮಜ ಅಂತ ಹೇಳಿದರೆ ಈ ನಮ್ಮ ಪಾರ್ವತಿ ದೇವಿ, ಹಿಮಾಲಯ ಪರ್ವತನಿಗೆ ಹಿಮವಂತನಿಗೆ ಮೇನಕೆಯಲ್ಲಿ ಹುಟ್ಟಿರುವಂಥವನು ಈ ಪಾರ್ವತಿ. ಆ ಪಾರ್ವತಿಯ ಮಗ ಕುವರ ಅಂತ ಹೇಳಿದ್ರೆ ಅವನು ಗಣಪತಿ, ಜೊತೆಗೆ ವಿಶ್ವಕ್ಸೇನ, ಆಮೇಲೆ ಧನಪತಿ, ಧನಪ ಅಂತ ಹೇಳಿದ್ರೆ ಧನಗಳಿಗೆ ಒಡೆಯನಾಗಿರುವಂತಹ ಕುಬೇರ. ಇವರೇ ಮೊದಲಾಗಿರುವಂತಹ ಅನಿಮಿಷರು ಸದಾನುರಾಗದಿ ಧೇನಿಪುದು ವೈಶ್ಯರಳು ಅಂತ. ವೈಶ್ಯರಲ್ಲಿ ಇಷ್ಟೆಲ್ಲ ದೇವತೆಗಳು ತಾವು ವಾಸ ಮಾಡಿಕೊಂಡಿದ್ದಾರೆ. ವೈಶ್ಯರಾಗಿರುವಂತಹ ಈ ದೇವತೆಗಳು ತಾವು ವಾಸ ಮಾಡಿಕೊಂಡಿದ್ದಾರೆ. ಅಲ್ಲಿ ಭಗವಂತ ಪ್ರದ್ಯುಮ್ನ ಎನ್ನುವಂತಹ ಹೆಸರಿನಿಂದಾಗಿ ತಾನು ನೆಲೆಸಿದ್ದಾನೆ ಅಂತ. ಇನ್ನು ಮುಂದೆ ಇರುತಿಹರು ನಾ ಸತ್ಯದಸ್ಥರು ನಿವೃತ್ತಿಯು ಯಮ ಧರ್ಮ ಯಮ ಕಿಂಕರರು ಮೇದಿನಿ ಕಾಲ ಮೃತ್ಯು ಶನೈಶ್ಚರ ಆದಿಗಳು ಕರೆಸಿಕೊಂಬರು ಶೂದ್ರರಿಂದನ ಅವರತ ಶೂದ್ರೊಳಿಪ್ಪರವರಿರೊಳ ಅರವಿದೂರನ ಅನಿರುದ್ಧ ಇಹನಿಂದರಿದು ಮನ್ನಿಪದು ಅಂತ. ಇನ್ನು ಶೂದ್ರರಲ್ಲಿ ಭಗವಂತ ಅನಿರುದ್ಧ ಎನ್ನುವಂತಹ ಹೆಸರಿನಿಂದಾಗಿ ತಾನು ವಾಸ ಮಾಡಿಕೊಂಡಿದ್ದಾನೆ ಅಂತ. ಅಲ್ಲಿ ಇನ್ನು ದೇವತೆಗಳು ಇರುವಂಥವ್ರು ಯಾರ್ಯಾರು ಅಂತ ಹೇಳಿದರೆ ಇರುತಿಹರು ಯಾರು, ನಾಸತ್ಯದಸ್ರರು ಅಂತ. ಇವರು ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳು ಅಂತ ಹೇಳಿದ್ರೆ ಅವರು ಒಬ್ಬರೊಬ್ಬರು ಬರುವುದಂತ ಇಲ್ಲೇ ಇಲ್ಲ, ಒಮ್ಮೆ ಕರೆದ್ರೆ ಅವರಿಬ್ಬರು ಬರುವಂಥದ್ದು ಅಂತ. ಕುಂತಿ 3 ಮಕ್ಕಳನ್ನು ಪಡೆದ ಮೇಲೆ ಮಾದ್ರಿಗೆ ಮಕ್ಕಳೇ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಪಾಂಡುರಾಜನು ಹೇಳಿರುವಂತಹ ರೀತಿಯಲ್ಲಿ ಕುಂತಿ ಮಾದ್ರಿಗೆ ಆ ಮಂತ್ರವನ್ನು ಉಪದೇಶ ಮಾಡಿ, ದುರ್ವಾಸರು ಕುಂತಿದೇವಿಗೆ ಕೊಟ್ಟಿರುವಂತಹ ಮಂತ್ರವನ್ನು ಮಾದ್ರಿಗೂ ಕೂಡ ಉಪದೇಶ ಮಾಡಿದಂತೆ ಕುಂತಿ. ಈ ಮಾದ್ರಿ ಆದರೆ ಕುಂತಿ ಹೇಳಿದಂತೆ ಈ ಮಂತ್ರವನ್ನು ನೀನು ಒಮ್ಮೆ ಮಾತ್ರ ಪ್ರಯೋಗ ಮಾಡಬೇಕು, ಮಕ್ಕಳನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಒಮ್ಮೆ ಮಾತ್ರ ಈ ಮಂತ್ರವನ್ನು ಪ್ರಯೋಗ ಮಾಡಬೇಕು ಅಂತ ಹೇಳಿದಾಗ ಆಲೋಚನೆ ಮಾಡಿರುವಂತಹ ಮಾದ್ರಿ ತಾನೇನು ಮಾಡಿದಂತೆ, ಒಮ್ಮೆನೇ ಆದರೂ ಕೂಡ ನನಗೆ ಇಬ್ಬರಾದರೂ ಮಕ್ಕಳು ಪಡಿಬೇಕು ಅಂತ ಹೇಳಿದ್ರೆ ತಾನೊಂದು ಉಪಾಯವನ್ನು ಮಾಡಿ ಈ ಅಶ್ವಿನಿ ದೇವತೆಗಳನ್ನು ತಾನು ಪ್ರಾರ್ಥನೆ ಮಾಡಿದಂತೆ. ಆ ಅಶ್ವಿನಿ ದೇವತೆಗಳು ಬರುವುದಂತ ಹೇಳಿದ್ರೆ ಅವರಿಬ್ಬರೇ ಬರುವುದು, ನಾಸತ್ಯ ಮತ್ತು ದಸರು ಅಂತ. ಹಾಗಾಗಿ ಇಬ್ಬರು ಬಂದರು. ಆದ್ದರಿಂದಾಗಿ ನಮಗೆ ನಕುಲ ಸಹದೇವರು ಮಾದ್ರಿಯಲ್ಲಿ ಜನಿಸಿದರು ಎನ್ನುವಂತಹ ವಿಷಯವನ್ನು ನಾವು ಮಹಾಭಾರತದಲ್ಲಿ ನೋಡ್ತೇವೆ. ಹಾಗಾದರೆ ನಾಸತ್ಯ ದಸರು ಅಂತ ಹೇಳಿದರೆ ಅಶ್ವಿನಿ ದೇವತೆಗಳು, ಆಮೇಲೆ ನಿವೃತ್ತಿ, ಆಮೇಲೆ ಯಮಧರ್ಮ, ಜೊತೆಗೆ ಯಮಕಿಂಕರರು ಯಮನ ಭಟರು, ಆಮೇಲೆ ಮೇದಿನಿ ಅಂತ ಹೇಳಿದರೆ ಭೂದೇವಿ, ಆಮೇಲೆ ಕಾಲ ನಿಯಾಮಕನಾಗಿರುವಂತಹ ದೇವತೆ, ಆಮೇಲೆ ಮೃತ್ಯು ದೇವತೆ, ಆಮೇಲೆ ಶನೈಶ್ಚರನು, ಇವರೇ ಮೊದಲಾದಂಥವರೆಲ್ಲರೂ ಕೂಡ ಇವರು ಶೂದ್ರ ದೇವತೆಗಳು ಅಂತ ಕರೆಸಿಕೊಳ್ಳುವ ಮೂಲಕ ತಾವು ಅನವರತವಾಗಿ ಯಾವತ್ತೂ ಕೂಡ ಶೂದ್ರರಲ್ಲಿ ಇವರು ವಾಸ ಮಾಡಿಕೊಂಡೇ ಇರ್ತಾರಂತೆ. ಇಂತಹ ದೇವತೆಗಳಲ್ಲಿ ಭಗವಂತ ಎಂತಹ ಭಗವಂತ, ಅರವಿದೂರ ಅನಿರುದ್ಧ ಅಂತ. ಅರ ಅಂತ ಹೇಳಿದ್ರೆ ದೋಷಗಳೇ ಇಲ್ಲದೇ ಇರುವಂತಹ ಭಗವಂತ ಅಂತ ಅರ್ಥ. ಹಾಗಾಗಿ ಆ ಎಲ್ಲರಲ್ಲೂ ಕೂಡ ವಾಸ ಮಾಡಿಕೊಂಡಿರುವಂತಹ ಒಂದೊಂದು ರೂಪದಿಂದಾಗಿ ವಾಸ ಮಾಡಿಕೊಂಡಿರುವಂತಹ ಭಗವಂತ ಈ ಶೂದ್ರ ಧರ್ಮದವರಲ್ಲಾಗಬೇಕಾದ್ರೆ ಅನಿರುದ್ಧ ಎನ್ನುವಂತಹ ಹೆಸರಿನಿಂದಾಗಿ ತಾನು ವಾಸ ಮಾಡಿಕೊಂಡಿದ್ದಾನೆ ಎನ್ನುವಂತಹ ಅನುಸಂಧಾನ ನಾವೆಲ್ಲರೂ ಕೂಡ ಮಾಡಬೇಕು ಎನ್ನುವುದನ್ನು ಈ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸಿ ಒಟ್ಟು ಅದರ ಒಂದು ಸಮಾಪ್ತಿಯನ್ನು ಮಾಡ್ತಾರೆ. ಈಗ ಆ ಚತುರ್ವರ್ಣಗಳಲ್ಲಿ 4 ವರ್ಣಗಳಲ್ಲಿ ಏನು ಭಗವಂತ ಇದ್ದಾನೆ, ಅದರಿಂದಾಗಿ ಏನು ಫಲ, ಆ ಚಿಂತನೆ ಮಾಡುವುದರಿಂದಾಗಿ ಏನು ಫಲ ನಮಗೆ ಸಿಗ್ತದೆ ಎನ್ನುವಂತಹ ವಿಷಯವನ್ನು ಇಲ್ಲಿ ಹೇಳ್ತಾರೆ.
ವೀತಭಯ ನಾರಾಯಣ ಚತುಷ್ಪಾತು ತಾನೆಂದೆನಿಸಿ ತತ್ತಜ್ಜಾತಿ ಧರ್ಮ ಸುಕರ್ಮಗಳ ತಾ ಮಾಡಿ ಮಾಡಿಸುವ ಚೇತನರ ಒಳ ಹೊರಗೆ ಓತಪ್ರೋತನಾಗಿದ್ದೆಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಾದಿಗಳ ಕೊಡುತಿಹನು ಅಂತ. ಹಾಗಾದರೆ ಭಗವಂತ ಆಯಾ ಧರ್ಮಗಳಲ್ಲಿ ಆಯಾ ವರ್ಣಗಳಲ್ಲಿ ಇರುವಂತಹ ಆಯಾ ವರ್ಣದ ದೇವತೆಗಳಲ್ಲಿ ಭಗವಂತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎನ್ನುವಂತಹ 4 ಹೆಸರುಗಳಿಂದಾಗಿ ಭಗವಂತ ತಾನು ವಾಸ ಮಾಡಿಕೊಂಡಿದ್ದಾನೆ. ಇಂತಹ ಭಗವಂತ ಅವನು ಏನಾಗಿದ್ದಾನೆ ಅಂತ ಹೇಳಿದ್ರೆ ವೀತಭಯ, ವಿದ್ವತ್ತಮೋ ವೀತಭಯ ಅಂತ ನಾವು ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಹೆಸರನ್ನು ಕೇಳ್ತೀವಿ. ವೀತಭಯ ಅಂತ ಒಂದು ಭಗವಂತನ ಹೆಸರು. ಏನದಕ್ಕೆ ಅರ್ಥ ಅಂತ ಹೇಳಿದ್ರೆ ಭಯ ಇಲ್ಲದೆ ಇರುವಂಥವನು ಅಂತ ಅರ್ಥ. ಅವನನ್ನು ಸೇವೆ ಮಾಡಿದವರ ಭಯವನ್ನೇ ನಾಶ ಮಾಡ್ತಾನೆ ಅಂತ ಹೇಳಿದ್ರೆ ಅವನಲ್ಲಿ ಭಯ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ವೀತಭಯನಾಗಿರುವಂತಹ ಆ ನಾರಾಯಣ, ಆ ಭಗವಂತ ತಾನು ಈ 4 ವರ್ಣದ ಜನರಲ್ಲಿಯೂ ಕೂಡ ತಾನು ಚತುಷ್ಪಾತ್ ಎನ್ನುವಂತಹ ಹೆಸರಿನಿಂದಾಗಿ ತಾನು ಆಯಾ ಜಾತಿ ಆಯಾ ಧರ್ಮಗಳಲ್ಲಿ ಆ ಭಗವಂತ ತಾನು ವಾಸ ಮಾಡಿಕೊಂಡು ತಾನು ಸರ್ವಕರ್ಮಗಳ ಮಾಡಿಸುವ ಎಲ್ಲ ಸುಕರ್ಮಗಳು ಏನಿವೆಯೋ ಅದನ್ನೆಲ್ಲವನ್ನು ಕೂಡ ತಾನು ಮಾಡುವ ಮೂಲಕ ಆಯಾ ಜೀವರಿಂದಲೂ ಕೂಡ ಭಗವಂತ ಆ ಕರ್ಮಗಳನ್ನು ಮಾಡಿಸ್ತಿ. ಹಾಗಾದರೆ ಕೇವಲ ಒಳಗಡೆ ಇದ್ದಾನೆ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಚೇತನರ ಒಳ ಹೊರಗೆ ಓತಪ್ರೋತನಾಗಿದ್ದೆಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮ ಅರ್ಥ ಕಾಮಾದಿಗಳ ಕೊಡುತಿಹನು ಅಂತ. ಓತಪ್ರೋತವಾಗಿ ಅಂದರೆ ಈಗ ಒಂದು ಬಟ್ಟೆ ನೋಡ್ತೀವಿ ನಾವು, ಆ ಬಟ್ಟೆಯ ನೂಲಿನಿಂದಾಗಿ ಬಟ್ಟೆ ತಯಾರಾಗಿರುವಂಥದ್ದು. ಹಾಗೆ ನೂಲು ಬಟ್ಟೆ ಒಳಗೂ ಸೇರಿಕೊಂಡಿದೆ, ಬಟ್ಟೆ ಹರಿದ ಮೇಲೂ ಕೂಡ ನಮ್ಗೆ ನೂಲು ಸಿಗ್ತದೆ. ಹಾಗೆ ಓತಪ್ರೋತವಾಗಿರುವಂಥದ್ದು ಅಂತರ್ಥ. ಒಳಗೂ ಹೊರಗೂ ಎಲ್ಲ ಕಡೆಯಲ್ಲೂ ಕೂಡ ಆ ಭಗವಂತ ತಾನು ವಾಸ ಮಾಡಿಕೊಂಡು ಇದ್ದಾನೆ. ಅಂತಹ ಭಗವಂತನನ್ನು ನಾವು ಯಾರಾದರೂ ಸಂಪ್ರೀತಿಯಿಂದಾಗಿ ಭಗವಂತನನ್ನು ಅಂದರೆ ಭಗವಂತನಲ್ಲಿ ಅತ್ಯಂತ ಭಕ್ತಿಯಿಂದಾಗಿ ಭಗವಂತನು ಪೂಜಿಸಿದ್ವಿ ಅಂತ ಹೇಳಿದರೆ, ಇಷ್ಟೆಲ್ಲ ಅನುಸಂಧಾನದಿಂದಾಗಿ ಪೂಜಿಸಿದ್ವಿ ಅಂತ ಹೇಳಿದರೆ ಆಗ ಭಗವಂತ ನಮಗೆ ಧರ್ಮ ಅರ್ಥ ಕಾಮ ಇವೇ ಮತ್ತು ಮೋಕ್ಷ ಇವೆಲ್ಲವನ್ನು ಕೂಡ ಭಗವಂತ ತಾನು ಕೊಡುವವನಾಗ್ತಾನೆ ಅಂತ ಎನ್ನುವಂತಹ ಈ ವಿಷಯವನ್ನು ಈ ಪದ್ಯದಲ್ಲಿ ತಿಳಿಸಿ, ಇನ್ನು ಮುಂದೆ 33ನೇ ಪದ್ಯದಲ್ಲಿ ಭಗವಂತ ಎಲ್ಲ ಕಡೆಯಲ್ಲೂ ಕೂಡ ತಾನು ಎಷ್ಟೆಷ್ಟು ಹೆಸರಿನಿಂದಾಗಿ ಇದ್ದಾನೆ ಅಂತ ಭಗವಂತನ ಒಂದು ಹೊಸದಾಗಿರುವಂತಹ ಹೆಸರುಗಳನ್ನು ಈ ಪದ್ಯದಲ್ಲಿ ನಮಗೆ ಹೇಳ್ಕೊಡ್ತಾರೆ ಜಗನ್ನಾಥದಾಸರು. ಏನದು ಅಂತ ಹೇಳಿದ್ರೆ, ನಿಧನಧನದ ವಿಧಾತ ವಿಗತಾಭ್ಯಧಿಕ ಸಮವರ್ತಿ ಸಾಮಗ ತಿದಶ ಗಣ ಸಂಪೂಜ್ಯ ತ್ರಿಕುಧಾಮ ಶುಭನಾಮ ಮಧುಮತನ ಭೂರಾಮ ಘೋಟಕವದನ ಸರ್ವ ಪದಾರ್ಥದಳು ತುದಿ ಮೊದಲು ತುಂಬಿಹನೆಂದು ಚಿಂತಿಸು ಬಿಂಬರೂಪದಲ್ಲಿ ಅಂತ ಅನೇಕ ಹೆಸರುಗಳು ಭಗವಂತನ ನಾವು ಕೇಳರಿಯದ ಹೆಸರುಗಳು ಅಂತ. ಆ ಭಗವಂತನನ್ನು ನಿಧನ ಅಂತ ಕರಿತೇವೆ ನಾವು. ಯಾಕೆ ಅಂತ ಹೇಳಿದರೆ ಅವನ ನಿಧನ ಅಂತ ಕರೆದಿದ್ದಾರೆ ಇಲ್ಲಿ. ಯಾಕೆ ಅಂತ ಹೇಳಿದರೆ ಅವನು ಎಲ್ಲವನ್ನೂ ಕೂಡ ತನ್ನೊಳಗೆ ಇರಿಸಿಕೊಂಡಿದ್ದಾನೆ, ತಾನು ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದಾಗಿ ಅವನಿಗೆ ನಿಧನ ಅಂತ ಹೆಸರು. ಅಂದರೆ ಆಚಾರ್ಯರು ವಿಷ್ಣು ರಹಸ್ಯದಲ್ಲಿ ಭಗವಂತ ಹೇಳಿರುವಂತಹ ಮಾತು ಏನದು ಅಂತ ಹೇಳಿದರೆ, ಸರ್ವದೇಹಂ ಅಭಿವ್ಯಾಪ್ಯ ವಸತಿ ಶ್ರೀಧರೋ ಹರಿಹಿ ಕುರ್ವೀತ ಸತತಂ ತಸ್ಮಾತ್ ಹರಿಭಾವನ ಮಾತ್ರ ಚ ಅಂತ. ಅಂದರೆ ಸರ್ವದೇಹವನ್ನು ಎಲ್ಲರ ದೇಹವನ್ನು ವ್ಯಾಪಿಸಿಕೊಂಡು ಭಗವಂತ ತಾನಿದ್ದಾನೆ. ಜೊತೆಗೆ ಎಲ್ಲವೂ ಕೂಡ ಭಗವಂತನಲ್ಲೂ ಕೂಡ ಇದೆ. ಆದ್ದರಿಂದಾಗಿ ಅವನು ಎಲ್ಲದಕ್ಕೂ ಕೂಡ ಕಾರಣನಾಗಿದ್ದಾನೆ ಎನ್ನುವಂತಹ ಅಭಿಪ್ರಾಯದಿಂದಾಗಿ ಅವನನ್ನು ನಿಧನ ಅಂತ ಕರೆದಿದ್ದಾರೆ. ಇನ್ನೊಂದು ಧನದ, ನಮಗೆ ದುಡ್ಡನ್ನು ಕೊಡುವಂಥವನು ಕೂಡ ಭಗವಂತನೇ ಆಗಿದ್ದಾನೆ. ಆದ್ದರಿಂದಾಗಿ ಧನಂ ದದಾತಿ, ಕೊಡ್ತಾನೆ. ಆದ್ದರಿಂದಾಗಿ ಅವನನ್ನು ಧನದ. ಆಮೇಲೆ ವಿಧಾತ ಅಂದರೆ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡುವಂಥವನು ಎನ್ನುವಂತಹ ಅಭಿಪ್ರಾಯದಿಂದಾಗಿ ವಿಧಾತ ಅಂತ ಕರೆದಿದ್ದಾರೆ. ಜೊತೆಗೆ ವಿಗತಾಭ್ಯಧಿಕ ಸಮ ಅಂತ, ಅವನಿಗಿಂತ ಅಧಿಕರು ಅಥವಾ ಅವನಿಗೆ ಸಮನಾದವರು ವಿಗತರು ಇಲ್ಲ. ಆದ್ದರಿಂದಾಗಿ ಅವನು ವಿಗತಾಭ್ಯಧಿಕ ಸಮ ಎನ್ನುವಂತಹ ಹೆಸರು ಭಗವಂತನಿಗಿದೆ. ಇನ್ನು ಸಮವರ್ತಿ ಅಂತ ಹೇಳಿದರೆ ಎಲ್ಲರಲ್ಲೂ ಕೂಡ ಪಕ್ಷಪಾತವಿಲ್ಲದೆ ತಾನು ಎಲ್ಲರನ್ನೂ ಕೂಡ ಸರಿಯಾಗಿರುವಂತಹ ಕ್ರಮದಲ್ಲೇ ರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ಸಮವರ್ತಿ ಎನ್ನುವಂತಹ ಹೆಸರಿದೆ. ಸಾಮಗ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲೂ ಕೂಡ ಮಾ ಅಂದರೆ ಲಕ್ಷ್ಮೀದೇವಿಯ ಅವಳೊಟ್ಟಿಗೇನೆ ತಾನು ಗಚ್ಚತಿ ಸಂಚಾರ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ಸಾಮಗ ಎನ್ನುವಂತಹ ಹೆಸರಿದೆ. ತಿದಶ ಗುಣ ಸಂಪೂಜ್ಯ, ತಿದಶ ಗಣರು ಅಂದರೆ ದೇವತೆಗಳು, ಆ ದೇವತೆಗಳಿಂದಾಗಿ ಪೂಜ್ಯನಾಗಿದ್ದಾನೆ. ತ್ರಿಕುಬ್ಧಾಮ ಅಂತ 3 ಲೋಕಗಳನ್ನೇ ಮನೆಗಳನ್ನಾಗಿ ಮಾಡಿಕೊಂಡಿದ್ದಾನೆ. ವೈಕುಂಠ, ಅನಂತಾಸನ ಮತ್ತು ಶ್ವೇತದ್ವೀಪ ಈ 3 ಲೋಕಗಳನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡಿದ್ದಾನೆ. ಆದ್ದರಿಂದಾಗಿ ತ್ರಿಕುಬ್ಧಾಮ ಎನ್ನುವಂತಹ ಹೆಸರು ಆ ಭಗವಂತನಿಗಿದೆ. ಶುಭನಾಮ, ಇಷ್ಟೆಲ್ಲ ಶುಭನಾಮ ಇರುವಂತಹ ಭಗವಂತ ಮಧುಮಥನ
ಮಧುಸೂದನನಾಗಿದ್ದಾನೆ, ಜೊತೆಗೆ ಭೃಗುರಾಮ ಭಾರ್ಗವನು ಭೃಗುವಂಶದಲ್ಲಿ ಬಂದಿರುವಂತಹ ರಾಮ ಆಗಿದ್ದಾನೆ, ಅಂದರೆ ಪರಶುರಾಮನಾಗಿದ್ದಾನೆ. ಜೊತೆಗೆ ಘೋಟಕವದನ ಅಂತ, ಘೋಟಕ ಅಂತ ಹೇಳಿದ್ರೆ ಕುದುರೆ, ಆ ಕುದುರೆಯ ಮುಖ ಅಂತ ಹೇಳಿದ್ರೆ ಹಯಗ್ರೀವ ಹಯವದನ ರೂಪನಾಗಿರುವಂತಹ ಆ ಭಗವಂತನೇ ಏನನ್ನು ಚಿಂತನೆ ಮಾಡಬೇಕು, ಸರ್ವ ಪದಾರ್ಥದಳು ತುದಿ ಮೊದಲು ತುಂಬಿಹನೆಂದು ಹೇಗೆ ಬಿಂಬರೂಪದಲ್ಲಿ ಚಿಂತಿಸು ಅಂತ. ಪ್ರತಿಯೊಂದು ಪದಾರ್ಥಗಳಲ್ಲೂ ಕೂಡ ಇಷ್ಟೆಲ್ಲ ಹೆಸರನ್ನು ಹೊಂದಿರುವಂತಹ ಭಗವಂತ ಸರ್ವತ್ರ ವ್ಯಾಪ್ತ. ಒಂದು ಪದಾರ್ಥದ ಎಲ್ಲೋ ಒಂದು ಕಡೆ ಭಗವಂತ ತುಂಬಿದ್ದಾನೆ ಅಂತಲ್ಲ, ಇಡೀ ಪದಾರ್ಥದ ಸಮಗ್ರವಾಗಿ ಎಲ್ಲ ಕಡೆಯಲ್ಲೂ ಕೂಡ ಆದಿಯಿಂದಾಗಿ ಹಿಡಿದುಕೊಂಡು ಅಂತ್ಯದವರೆಗೆ ಬಿಂಬರೂಪನಾಗಿರುವಂತಹ ಇಂತಹ ಭಗವಂತ ತಾನು ನೆಲೆ ಮಾಡಿಕೊಂಡಿದ್ದಾನೆ ಎನ್ನುವಂತಹ ಚಿಂತನೆ ಯಾವತ್ತೂ ಕೂಡ ನಮ್ಮಲ್ಲಿರಬೇಕು ಎನ್ನುವಂತಹ ಈ ಅಭಿಪ್ರಾಯವನ್ನು ಈ ಪದ್ಯದಲ್ಲಿ ತಿಳಿಸಿ ಮುಂದೆ ಕನ್ನಡಿಯ ಕೈ ಹಿಡಿದು ನೋಡಲು ತನ್ನರಿವು ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪಿವ ತೆರೆದಿ ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತೋರುತಿಪ್ಪದು ಜನ್ಯವಾದದರಿಂದ ಪ್ರತಿಬಿಂಬ ಅನ್ನಮಯಕಾನೆಂದರಿದು ಪೂಜಿಸಲು ಕೈಕೊಂಬ ಅಂತ. ಮುಂದಿನ ಪದ್ಯದಲ್ಲಿ ಒಂದು ವಿಷಯವನ್ನು ತಿಳಿಸ್ತಾರೆ. ಇಲ್ಲಿ ಏನಂತ ಹೇಳಿದರೆ, ಕನ್ನಡಿಯ ಕೈ ಹಿಡಿದು ನೋಡಲು ತನ್ನರಿವು ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪುವ ತೆರೆದಿ ಅನಿರುದ್ಧನಿಗೆ ಈ ಜಗವು ಅಂತ. ಅಂದರೆ ಈ ಜಗತ್ತು ಭಗವಂತನಿಗಿಂತ ಅತ್ಯಂತ ಭಿನ್ನವಾಗಿದೆ ಎನ್ನುವಂತಹ ಅನುಸಂಧಾನ ಬೇಕು. ಯಾಕೆ ಅಂತ ಹೇಳಿದರೆ ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ. ಏನು ಅಂತ ಹೇಳಿದರೆ, ಭಗವಂತ ಬಿಂಬನಾಗಿದ್ದಾನೆ, ನಾವೆಲ್ಲರೂ ಕೂಡ ಪ್ರತಿಬಿಂಬರಾಗಿದ್ದೇವೆ ಅಂತ. ಹಾಗಾದರೆ ಬಿಂಬ ಪ್ರತಿಬಿಂಬರು ಅಂತ ಹೇಳಿದರೆ ಅವರಲ್ಲಿ ಭೇದ ಇದೆ ಅಂತ ಅರ್ಥ. ಅದಕ್ಕೆ ದೃಷ್ಟಾಂತ ಕೊಟ್ಟರಿಲ್ಲಿ ಕನ್ನಡಿಯ ಕೈ ಹಿಡಿದು ನೋಡಲು ತನ್ನರಿವು ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪುವ ತೆರದಿ ಅಂತ. ಈಗ ನಮ್ಮ ಕೈಯಲ್ಲೇ ಒಂದು ಕನ್ನಡಿ ಎದುರುಗಡೆ ಒಂದು ಕನ್ನಡಿ ಇದೆ ಅಂತ ಇಟ್ಕೊಳ್ಳಿ. ಆ ಕನ್ನಡಿಯಲ್ಲಿ ನೋಡಿದರೆ ನಮ್ಮ ಬಲಗೈ ಆ ಕನ್ನಡಿಯಲ್ಲಿ ಎಡಗೈಯಾಗಿ ಕಾಣ್ತದೆ, ನಮ್ಮ ಎಡಗೈ ಆ ಕನ್ನಡಿಯಲ್ಲಿ ಬಲಗೈಯಾಗಿ ಕಾಣ್ತದೆ. ಹಾಗಾದರೆ ಏನಿದೆ, ನಮ್ಮ ಬಲಗೈಯಲ್ಲಿ ಬಲಗೈ ಆಗಿಲ್ಲ. ನಾ ಏನಾದರೂ ಬಲಗೈಯಿಂದಾಗಿ ಚೇಷ್ಟೆ ಮಾಡಿದರೆ ಆ ಕನ್ನಡಿಯಲ್ಲಿರುವಂತಹ ಪ್ರತಿಬಿಂಬದಲ್ಲಿ ಎಡಗೈಯಲ್ಲಿ ಚೇಷ್ಟೆ ಆಗ್ತದೆ. ಹಾಗಾದರೆ ಇದು ಬಿಂಬ, ಅದು ಪ್ರತಿಬಿಂಬ. ಹಾಗಾದರೆ ಎರಡಕ್ಕೂ ಕೂಡ ವ್ಯತ್ಯಾಸ ಕಾಣಿಸ್ತಾ ಇದೆ. ಆದ್ದರಿಂದಾಗಿ ಎರಡಕ್ಕೂ ಕೂಡ ಭೇದ ಇದೆ ಅಂತ. ಹಾಗಾದರೆ ನಾವೆಲ್ಲರೂ ಕೂಡ ಭಗವಂತನ ಪ್ರತಿಬಿಂಬರಾಗಿದ್ದೇವೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಭಗವಂತನಿಗಿಂತ ಅತ್ಯಂತ ಭಿನ್ನರು ಎನ್ನುವಂತಹ ಜ್ಞಾನ ಮೊದಲು ನಾವು ಅವಶ್ಯವಾಗಿ ಪಡ್ಕೊಳ್ಬೇಕು ಅಂತ. ಉಪಾಧಿ ಖಂಡನದಲ್ಲಿ ಅದೊಂದು ಗ್ರಂಥ, ಸರ್ವಮೂಲ ಗ್ರಂಥಗಳಲ್ಲಿ ಒಂದಾಗಿರುವಂತಹ ಗ್ರಂಥದಲ್ಲಿ ಆಚಾರ್ಯ ಮಧ್ವರು ಇದನ್ನು ಖಂಡಿತವಾಗಿ ಖಂಡನೆ ಮಾಡಿದ್ದಾರೆ ಅಂತ. ಅವನು ಉಪಾಧಿ ಭೇದಾತ್ ಘಟದೆ ಅಜ್ಞತಾಕಿಲ ಸಂವೇತ್ತು ಘಟತೇನ ಕುತಶ್ಚನ ಅಂತ ಆಚಾರ್ಯರ ವಾಕ್ಯ. ಭಗವಂತ ಅವನು ಸರ್ವಜ್ಞ, ನಾವು ಅಜ್ಞಾನಿಗಳು. ಅಂತಹ ಸ್ವಲ್ಪ ಜ್ಞಾನ ಇರುವಂತಹ ನಾವು ಸರ್ವಜ್ಞಾನ ಇರುವಂತಹ ಭಗವಂತನು ಇಬ್ಬರು ಒಂದೇ ಅಂತ ಹೇಳಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ನಾವು ಸರ್ವಜ್ಞರಾಗಬೇಕು, ಆದರೆ ನಾವು ಸರ್ವಜ್ಞರಲ್ಲ ಎನ್ನುವಂತಹ ಜ್ಞಾನ ನಮಗಕ್ಕೂ ಸಂಪೂರ್ಣವಾಗಿದೆ. ಇನ್ನು ಭಗವಂತ ಸರ್ವಜ್ಞನಾಗಿದ್ದಾನೆ ಅಂತ ಅತ್ಯಂತ ಪ್ರಮಾಣ ಅಂತ ಘೋಷಣೆಯಾಗಿರುವಂತಹ ಶ್ರುತಿ ಸ್ಮೃತಿ ಪುರಾಣಗಳೆಲ್ಲವೂ ಕೂಡ ಭಗವಂತ ಸರ್ವಜ್ಞನಾಗಿದ್ದಾನೆ ಅಂತ ಹೇಳ್ತಾ ಇವೆ. ಹಾಗಾಗಿ ಅವನು ಸರ್ವಜ್ಞನಾಗಿದ್ದಾನೆ, ನಾವು ಅಲ್ಪಜ್ಞರಾಗಿದ್ದೇವೆ, ಅಜ್ಞರಾಗಿದ್ದೇವೆ. ಹಾಗಾಗಿ ಆದ್ದರಿಂದಾಗಿ ನಮಗೂ ಮತ್ತು ಆ ಭಗವಂತನಿಗೂ ಐಕ್ಯ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಮತ್ತು ಆ ಭಗವಂತ ಅತ್ಯಂತ ಭಿನ್ನರು ಎನ್ನುವಂತಹ ಅಭಿಪ್ರಾಯವನ್ನು ಆಚಾರ್ಯರು ಅಲ್ಲಿ ಏನು ಸೂಚನೆ ಮಾಡಿದ್ದಾರೋ ಅದನ್ನೇ ಇಲ್ಲಿ ಸೂಚನೆ ಮಾಡಿದೆ. ಬಿಂಬ ಪ್ರತಿಬಿಂಬಗಳಿಗೆ ಅತ್ಯಂತ ಭೇದ ಇದೆ. ಅಂತಹ ಭೇದವನ್ನು ತಿಳಿದು ಈ ಜಗವು ಭಿನ್ನ ಭಿನ್ನವೇ ತೋರುತ್ತಿಪ್ಪದು ಜನ್ಯವಾದದರಿಂದ ಪ್ರತಿಬಿಂಬನ. ಈ ಇಡೀ ಜಗತ್ತು ಭಗವಂತನಿಂದಾಗಿಯೇ ಸೃಷ್ಟವಾಗಿದೆ. ಆದ್ದರಿಂದಾಗಿ ಇದೆಲ್ಲವೂ ಕೂಡ ಅವನಿಗಿಂತ ಅತ್ಯಂತ ಭಿನ್ನ ಅಂತಲೇ ಕಾಣಿಸ್ತಾ ಇದೆ. ಅಂತಹ ಈ ಭೇದ ಜ್ಞಾನದಿಂದಾಗಿ ನಾವು ಅನ್ನಮಯಗಾನೆಂದರಿದು ಪೂಜಿಸಲು ಕೈಕೊಂಬ. ಅಂತಹ ನಮಗಿಂತ ಅತ್ಯಂತ ಭಿನ್ನನಾಗಿರುವಂತಹ ಭಗವಂತನೇ ಅವನು ಸರ್ವೋತ್ತಮನಾಗಿದ್ದಾನೆ, ಅವನೇ ಅನ್ನಮಯನಾಗಿದ್ದಾನೆ. ಅನ್ನಮಯ, ಆನಂದಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಇವೆಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ ಎನ್ನುವಂತಹ ಅನುಸಂಧಾನದಿಂದಾಗಿ ನಾವು ಆ ಭಗವಂತನಿಗೂ ನಮಗೂ ಇರುವಂತಹ ಅತ್ಯಂತ ಭೇದವನ್ನು ಚಿಂತನೆ ಮಾಡಿ ಭಗವಂತನನ್ನು ಸ್ತೋತ್ರ ಮಾಡಿದ್ವಿ ಅಂತ ಹೇಳಿದರೆ ಆಗ ಭಗವಂತ ಅಂತಹ ಪೂಜೆಯನ್ನು ನಮ್ಮ ಕೈಯಿಂದಾಗಿ ತಾನು ಸ್ವೀಕಾರ ಮಾಡ್ತಾನೆ ಎನ್ನುವಂತಹ ವಿಷಯವನ್ನು ಇಲ್ಲಿ ತಿಳಿಸಿದ್ದಾರೆ ಅಂತ. ಇಲ್ಲಿ ಒಂದು ತಿಳ್ಕೊಳ್ಬೇಕಾಗಿರುವಂಥದ್ದು, ಆ ಪ್ರತಿಬಿಂಬದಲ್ಲಿ ಸಾಕ್ಷಾತ್ ಕ್ರಿಯೆ ಇಲ್ಲ, ಕ್ರಿಯೆ ಇರುವಂಥದ್ದು ಬಿಂಬದಲ್ಲಿ ಏನೇ ಅಂತ ಆಚಾರ್ಯರು ಗೀತಾ ಭಾಷೆಯಲ್ಲಿ ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳಿರುವಂಥದ್ದು ಏನು ಅಂತ ಹೇಳಿ, ನಹಿ ಪ್ರತಿಬಿಂಬಸ ಕ್ರಿಯಾ ಸಹಿ ಬಿಂಬ ಕ್ರಿಯೆಯ ಏವ ಕ್ರಿಯಾವಾನ್ ಅಂತ. ಪ್ರತಿಬಿಂಬದಲ್ಲಿ ಸ್ವಯಂ ಆಗಿರುವಂತಹ ಕ್ರಿಯೆ ಇರುವಂಥದ್ದಲ್ಲ. ಮತ್ತು ಕ್ರಿಯೆ ಇರುವುದು ಎಲ್ಲಿ ಅಂತ ಹೇಳಿದ್ರೆ ಅದು ಬಿಂಬದಲ್ಲಿ ಏನೇ. ಹಾಗಾದರೆ ಬಿಂಬ ಚಲಿಸಿತು ಅಂತ ಹೇಳಿದ್ರೆ ಪ್ರತಿಬಿಂಬ ಚಲಿಸ್ತದೆ ಹೊರತು ಸ್ವಯಂ ಪ್ರತಿಬಿಂಬದಲ್ಲೇ
ತಾನು ಕ್ರಿಯೆ ಎನ್ನುವಂಥದ್ದು ಇರುವಂಥದ್ದಲ್ಲ ಅಂತ. ಹಾಗಾಗಿ ನಮ್ಮ ಒಳಗಡೆ ಇರುವಂತಹ ಭಗವಂತ ಏನು ಮಾಡ್ತಾನೋ ನಾವು ಅದನ್ನು ಮಾಡ್ತೇವೆ ಅಂತ. ಹಾಗಾಗಿ ಭಗವಂತ ತಾನು ಮಾಡಿ ನಮ್ಮಿಂದಾಗಿ ಮಾಡಿಸ್ತಾನೆ. ಅದರಿಂದಾಗಿ ಅವನು ಬಿಂಬನಾಗಿದ್ದಾನೆ, ನಾವು ಪ್ರತಿಬಿಂಬನಾಗಿದ್ದೇವೆ ಎನ್ನುವಂತಹ ಅನುಸಂಧಾನದಿಂದಾಗಿ ಆ ಭಗವಂತನ ಸರ್ವೋತ್ತಮತ್ವವನ್ನು ನಾವು ಚಿಂತನೆ ಮಾಡಿ ಪೂಜೆ ಮಾಡಿದ್ವಿ ಅಂತ ಹೇಳಿದ್ರೆ ಅಂತಹ ಪೂಜಿಸಲು ಕೈಕೊಂಬ, ಅಂತಹ ಪೂಜೆಯನ್ನು ಭಗವಂತ ತಾನು ಅವಶ್ಯವಾಗಿ ಸ್ವೀಕಾರ ಮಾಡ್ತಾನೆ ಎನ್ನುವಂತಹ ವಿಷಯವನ್ನು ಈ ಪದ್ಯದಲ್ಲಿ ತಿಳಿಸಿ, ಇನ್ನು ಮುಂದೆ ಬರುವಂತಹ ಪದ್ಯದಲ್ಲಿ ಬಿಂಬರೆನಿಪರು ಸ್ವೋತ್ತಮರು ಪ್ರತಿಬಿಂಬರೆನಿಪರು ಸ್ವಾವರರು ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯೆಂದು ಸಂಭ್ರಮದಿ ಪಾಡುತ್ತಲಿ ನೋಡುತ್ತ ಉಮ್ಮುಡುವುದು ಇಡುವುದು ಕೊಡುವುದೆಲ್ಲಂಬುಜಾಂಬಕನಂಗ್ರಿ ಪೂಜೆಗಳೆಂದು ನಲಿದಾಡು ಅಂತ. ನೋಡಿ, ಬಿಂಬ ಮತ್ತು ಪ್ರತಿಬಿಂಬರಲ್ಲಿ ಇರುವಂತಹ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಯಾರು ಬಿಂಬರು ಅಂತಿದ್ದಾರೋ ಅವರು ಅವರಿಗಿಂತ ಉತ್ತಮರು ಅಂತ ಅರ್ಥ. ಯಾರು ಪ್ರತಿಬಿಂಬರಿದ್ದಾರೋ ಅವರು ಅವರಿಗಿಂತ ಕಡಿಮೆಯವರು, ಕೆಳಗಿನವರು ಅಂತ ಅರ್ಥ. ಹಾಗಾದರೆ ಬಿಂಬರು ಎನ್ನುವರು ಉತ್ತಮ ಕಕ್ಷೆಯವರು, ಪ್ರತಿಬಿಂಬರು ತಮ್ಮ ಕೆಳಗಿನ ಕಕ್ಷೆಯವರು ಅಂತ ದೇವತೆಗಳಲ್ಲೂ ಕೂಡ ಉಂಟಿದು ಬಿಂಬ ಪ್ರತಿಬಿಂಬ ಭಾವ. ಹಾಗೆ ಈ ಭಗವಂತ ಬಿಂಬ ಪ್ರತಿಬಿಂಬಗಳೊಳಗೆ ಕೇವಲ ಬಿಂಬ ಹರಿ ಎಂದು ಈ ಸರ್ವೋತ್ತಮನಾಗಿರುವಂತಹ ಈ ಭಗವಂತ ಏನಿದ್ದಾನೆ ಇವನು ಕೇವಲ ಬಿಂಬನೇ ಆಗಿದ್ದಾನೆ ಎನ್ನುವಂತಹ ಅನುಸಂಧಾನ ನಮ್ಮಲ್ಲಿರಬೇಕು ಅಂತ. ಯಾಕೆಂತ ಹೇಳಿದ್ರೆ ಅವನು ಪ್ರತಿಬಿಂಬನಾಗಬೇಕು ಅಂತ ಹೇಳಿದ್ರೆ ಅವನಿಗಿಂತ ಉತ್ತಮ ಇನ್ನೊಬ್ಬ ಇರಬೇಕು. ಆದರೆ ಇವನೇ ಸರ್ವೋತ್ತಮ ಆದ್ದರಿಂದಾಗಿ ಇವನಿಗಿಂತ ಉತ್ತಮ ಇಲ್ಲ ಆದ್ದರಿಂದಾಗಿ ಇವನಿಗೆ ಯಾರೂ ಬಿಂಬ ಇಲ್ಲ ಆದ್ದರಿಂದಾಗಿ ಇವನೇ ಎಲ್ಲರಿಗೂ ಕೂಡ ಬಿಂಬನಾಗಿದ್ದಾನೆ ಎನ್ನುವಂತಹ ಅನುಸಂಧಾನ ಕೇವಲ ಬಿಂಬ ಹರಿ ಎಂದು ಸಂಭ್ರಮದಿ ಇಷ್ಟೆಲ್ಲ ತಿಳಿದುಕೊಂಡು ನಾವು ಆನಂದದಿಂದಾಗಿ ಏನು ಹಾಡಾಡ್ತೇವೋ ಪಾಡುತ್ತಲಿ ಅಥವಾ ನೋಡುತ್ತಲಿ ಏನು ನೋಡ್ತಾ ಇರ್ತೇವೋ ಹಾಡ್ತಾ ಇರ್ತೇವೋ ಅಥವಾ ಉಂಬುವುದೇ ತಿನ್ನುವುದೇ ಆಗ್ಬೋದು ಅಥವಾ ಆಡುವುದು ಇಡುವುದು ಕೊಡುವುದು ಇದೆಲ್ಲವೂ ಕೂಡ ಈ ಒಂದು ಭಾವನೆಯಿಂದಾಗಿ ಭಗವಂತನೇ ಎಲ್ಲರಿಗೂ ಕೂಡ ಬಿಂಬನಾಗಿದ್ದಾನೆ, ಅವನೇ ಸರ್ವೋತ್ತಮನಾಗಿದ್ದಾನೆ ಎನ್ನುವಂತಹ ಅನುಸಂಧಾನದಿಂದಾಗಿ ನಾವು ಏನೆಲ್ಲ ಕ್ರಿಯೆಗಳನ್ನು ಮಾಡ್ತೇವೋ ಆ ಎಲ್ಲ ಕ್ರಿಯೆಗಳನ್ನು ಅಂಬುಜಾಂಬಕನ ಅಂಗ್ರಿ ಪೂಜೆಗಳೆಂದು ನಲಿದಾಡು ಅಂತ. ಅದೆಲ್ಲವೂ ಕೂಡ ಭಗವಂತ ಅಂಬುಜಾಂಬಕನ ಅಂಗ್ರಿ ಅಂತ. ಅಂದರೆ ಅಂಬುಜ ಅಂತ ಹೇಳಿದ್ರೆ ನೀರಿನಲ್ಲಿ ಹುಟ್ಟಿರುವಂತಹ ಪದ್ಮ, ಆ ಪದ್ಮದ ಕಣ್ಣು ಪುಂಡರೀಕಾಕ್ಷ ಅಂತ ಭಗವಂತನನ್ನು ಕರಿತೇವೆ. ಅಂದರೆ ಪದ್ಮದಂತೆ ಅರಳಿದ ಕಣ್ಣುಗಳುಳ್ಳವನಾಗಿದ್ದಾನೆ ಅಂತ. ಅಂತಹ ಭಗವಂತನ ಅಂಗ್ರಿಗಳಿಗೆ ನಾವು ಅದೆಲ್ಲವನ್ನು ಕೂಡ ಅರ್ಪಿಸ್ತೇವೆ ಎನ್ನುವಂತಹ ಭಾವನೆಯಿಂದಾಗಿ ನೀನು ನಲಿದಾಡಬೇಕು ಅಂತ ಒಂದು ಸಾರ ರೂಪ ಇದು. ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇದು ಸಮರ್ಪಯಾಮಿ ಅಂತ. ನಾವು ಏನು ಆಟ ಆಡೋದು, ನಲಿದಾಡುವುದು, ಉಣ್ಣುವುದು, ಮಾಡುವುದು ಕಾಯೇನ ದೇಹದಿಂದಾಗಿ ಆಗ್ಬೋದು ಅಥವಾ ವಾಚ ಮನಸ್ಸಿನಿಂದಾಗಿ ಆಗ್ಬೋದು. ವಾಚ ಅಂದರೆ ಮಾತಿನಿಂದಾಗಿ ಆಗ್ಬೋದು, ಮನಸ್ಸಿನಿಂದಾಗಿ ಆಗ್ಬೋದು ಅಥವಾ ನಮ್ಮ ಇಂದ್ರಿಯಗಳಿಂದಾಗಿ ಅಥವಾ ನಮ್ಮ ಆತ್ಮದಿಂದಾಗಿ ಏನೆಲ್ಲ ಕೆಲಸ ಆಗ್ತಾವೋ ಸ್ವಭಾವ ಅನುಸೃತ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಾವೆಲ್ಲ ಏನೇನು ಕೆಲಸವನ್ನು ಮಾಡ್ತೇವೋ ಅದೆಲ್ಲವೂ ಕೂಡ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಇದೆಲ್ಲವನ್ನು ಕೂಡ ಸರ್ವೋತ್ತಮನಾಗಿರುವಂತಹ ಭಗವಂತನಿಗೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವಂತಹ ಅಭಿಪ್ರಾಯದಿಂದಾಗಿ ನಾವೆಲ್ಲ ಕ್ರಿಯೆಗಳನ್ನು ಮಾಡಿ ಅವನು ಸರ್ವೋತ್ತಮನಾಗಿದ್ದಾನೆ ಅಂತ ತಿಳ್ಕೊಂಡು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ವಿ ಅಂತ ಹೇಳಿದರೆ ಅಂತಹ ಪೂಜೆಯನ್ನು ಭಗವಂತ ತಾನು ಸ್ವೀಕಾರ ಮಾಡ್ತಾನೆ ಎನ್ನುವಂತಹ ವಿಷಯವನ್ನು ಈ ಪದ್ಯದಲ್ಲಿ ತಿಳಿಸಿ, ಇನ್ನು ಮುಂದೆ ನದಿಯ ಜಲ ನದಿಗೆರವ ತೆರೆದಂದದಲ್ಲಿ ಭಗವದ್ದತ್ತ ಧರ್ಮಗಳು ಉದದಿಶಯನಿಗರ್ಪಿಸುತ್ತ ವ್ಯಾವರ್ತನೀನಾಗಿ ವಿಧಿ ನಿಷೇಧಾದಿಗಳಿಗೊಳಗಾಗದಲೆ ಮಾಡುತ್ತ ದರ್ಬಿಯಂದದಿ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನುಗುತ್ತಿರು ಅಂತ. ಈ ಪದ್ಯದಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನದಿಯ ಜಲ ನದಿಗೆರವೇ ತೆರದಿ ಅಂತ. ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಪುರಂದರದಾಸರು ಹೇಳಿರುವಂತಹ ಮಾತು. ಈಗ ನಾವು ನದಿಗೆ ಹೋಗ್ತೇವೆ, ಒಂದು ನದಿಗೆ ಹೋಗಿ ಅಲ್ಲಿ ಒಂದು ಅರ್ಘ್ಯ ಪ್ರದಾನವನ್ನು ಮಾಡ್ತೇವೆ. ಅರ್ಘ್ಯ ಪ್ರದಾನವನ್ನು ಮಾಡಿದರೆ ಅದು ನಮ್ಮದು ಎನ್ನುವಂತಹ ಭಾವನೆಯಿಂದ ಮಾಡ್ತೇವೆ, ನದಿಯಲ್ಲೇ ತಗೊಳ್ತೇವೆ, ಅದೇ ನೀರನ್ನು ಅದೇ ನದಿಯಲ್ಲಿ ಅರ್ಘ್ಯವನ್ನಾಗಿ ಬಿಡ್ತೇವೆ. ಹಾಗಾದರೆ ಆ ನದಿಯ ನೀರು ಅದು ನಮ್ಮದು ಎನ್ನುವಂತಹ ಅಭಿಪ್ರಾಯ ನಮಗಿರೋಲ್ಲ. ಅದೇ ರೀತಿಯಾಗಿ ಈ ಭಗವದ್ದತ್ತ ಧರ್ಮಗಳು, ಆ ಭಗವಂತ ನಮ್ಮಿಂದಾಗಿ ಏನೆಲ್ಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೋ ಇದೆಲ್ಲವೂ ಕೂಡ ನಂದು ಎನ್ನುವಂತಹ ಮಮತೆ ಆ ಕರ್ಮಗಳಲ್ಲಿರಬಾರ್ದು. ಇರದೆ ಹೇಗೆ ನದಿಯ ನೀರನ್ನು ನದಿಗೇನೇ ಬಿಡ್ತೇವೋ ಹಾಗೆ ಭಗವಂತ ನಮ್ಮಿಂದಾಗಿ ಮಾಡಿಸಿರುವಂತಹ ಎಲ್ಲ ಕರ್ಮಗಳನ್ನು ಕೂಡ ನಾವು ಉದಧಿಶಯನಿಗೆ ಅರ್ಪಿಸುತ್ತಾ. ಉದಧಿಶಯನ ಅಂತ ಹೇಳಿದ್ರೆ ಕ್ಷೀರ ಸಮುದ್ರ, ಉದಧಿ ಅಂತ ಹೇಳಿದ್ರೆ ಸಮುದ್ರ, ಅಲ್ಲಿ ಶಯನ ಕ್ಷೀರ ಸಮುದ್ರದಲ್ಲಿ ಶಯನನಾಗಿರುವಂತಹ ಮಲಗಿರುವಂತಹ ಭಗವಂತನಿಗೆ ನಾವು ಅರ್ಪಿಸುವ ಮೂಲಕ ವ್ಯಾವರ್ತನೀನಾಗಿ, ಅಂದರೆ ಯಾವ ಕರ್ಮದ ಲೇಪವನ್ನು ಕೂಡ ಮಾಡಿಕೊಳ್ಳದೇ ಇರುವಂತಹ ನೀನು ವಿಧಿ ನಿಷೇಧಾದಿಗಳಿಗೆ ಒಳಗಾಗದಲೇ ಮಾಡುತ್ತಾ.
ವಿಧಿ ನಿಷೇಧಗಳಿಗೆ ಅನುಗುಣವಾಗಿ ಇಷ್ಟೆಲ್ಲ ಕೆಲಸ ಮಾಡೋದಲ್ಲ. ಅಂದರೆ ಯದ್ಯಪಿ ನೀನು ನಿನ್ನ ವೇದ ಹೇಳ್ತಾ ಇದೆ ಏನು ಅಂತ ಹೇಳಿದರೆ ಸತ್ಯಂ ವದ ಧರ್ಮಂ ಚರ ಅಂತ, ಆದ್ದರಿಂದಾಗಿ ನಾನು ಸತ್ಯವನ್ನೇ ಮಾತಾಡ್ತೇನೆ, ಧರ್ಮವನ್ನೇ ಆಚರಣೆ ಮಾಡ್ತೇನೆ ಅಂತ. ಯಾಕೆ ವೇದ ಹೇಳಿದೆ ಅನ್ನುವಂತಹ ಅಭಿಪ್ರಾಯದಿಂದಾಗಿ ಅಲ್ಲ, ಹೊರತು ಅವುಗಳನ್ನು ಬಿಟ್ಟು ಸ್ವಧರ್ಮದಿಂದಾಗಿ ಇದು ನನಗೆ ಹೀಗೆ ಮಾಡಿಸುವುದು ಸರಿ ಅಂತ ತಿಳಿದಿದ್ದೀನಿ, ಆದ್ದರಿಂದಾಗಿ ನಾನಿದೆಲ್ಲವನ್ನು ಕೂಡ ಮಾಡ್ತೇನೆ ಎನ್ನುವಂತಹ ಅನುಸಂಧಾನದಿಂದಾಗಿ ನೀನು ಅದನ್ನೆಲ್ಲ ಮಾಡಿದೀಯ ಅಂತ ಹೇಳಿದರೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ದರ್ವಿಯಂದದಿ ಪದ್ಮನಾಭನ ಸಕಲ ಕರ್ಮಗಳಲ್ಲಿ ನೆನೆತಿರು. ದರ್ವಿ ಒಂದು ಸೌಟು, ನಾವು ಅಡಿಗೆಯಲ್ಲಿ ಸೌಟು ಹಾಕ್ತೇವೆ. ಒಂದು ಪಾಯಸ ಮಾಡಿದ್ದೇವೆ, ಅದರಲ್ಲಿ ಸೌಟು ಹಾಕಿದ್ದೇವೆ, ಆಮೇಲೆ ಆ ಸೌಟು ಚೆನ್ನಾಗಿ ತೊಳೆದ್ವಿ, ಇನ್ನೊಂದು ಹುಳಿ ಮಾಡಿದ್ವಿ, ಹುಳಿಯಲ್ಲಿ ಆ ಸೌಟು ಹಾಕಿದ್ವಿ. ಆ ಸೌಟಿಗೆ ಇದು ಸಿಹಿಯಾಗಿದೆ ಎನ್ನುವಂತಹ ಅನುಭವ ಉಂಟಾ? ಇಲ್ಲ. ಅದು ಪಾಯಸದಲ್ಲೂ ಉಂಟು, ಅದಕ್ಕೆ ಯಾವುದೂ ಕೂಡ ಸಂತೋಷ ಇಲ್ಲ. ಸರಿ, ಅದನ್ನು ತೊಗೊಂಡೋಗಿ ಹುಳಿಯಲ್ಲಿ ಖಾರದಲ್ಲಿ ಹಾಕಿದ್ವಿ, ಅದು ಖಾರ ಹತ್ತಿತ್ತು, ಅದರಿಂದಾಗಿ ಏನಾದರೂ ವಿಕಾರ ಉಂಟಾ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ. ಹಾಗಾಗಿ ಅಂತಹ ದರ್ವಿಯಂತೆ, ಸೌಟಿನಂತೆ ನೀನು ಎಲ್ಲ ಕರ್ಮಗಳಲ್ಲಿಯೂ ಕೂಡ ಪ್ರವೃತ್ತನಾಗು, ಆದರೆ ಕರ್ಮಲೇಪವನ್ನು ನೀನು ಮಾಡಿಕೊಳ್ಬೇಡ ಅಂತ. ಕರ್ಮಲೇಪವಿಲ್ಲದೆ ನೀನು ಎಲ್ಲ ಕರ್ಮಾಚರಣೆಗಳನ್ನು ಮಾಡುವ ಮೂಲಕ ಅದನ್ನೆಲ್ಲವನ್ನೂ ಕೂಡ ಭಗವಂತನಿಗೆ ನೀನು ಸಮರ್ಪಣೆ ಮಾಡ್ತಾ ಇರಬೇಕು ಪ್ರತಿಯೊಂದು ಕ್ಷಣದಲ್ಲಿ ಅಂತ. ಸ್ವಭಾವತೋ ಧರ್ಮಪರೋ ನವಿದೇಹೆ ಚಕಿತಶ್ಚರೇತ್ ಅಲ್ಪಂ ಫಲಂ ಹಿ ಚಕಿತೆ ಸ್ವಭಾವೇ ಫಲಮುತ್ತಮ ಅಂತ. ನಾವು ಸ್ವಾಭಾವಿಕವಾಗಿ ಕರ್ಮಗಳನ್ನು ಮಾಡಬೇಕು ಅಂತ, ಹೊರತು ವಿಧಿ ಹೇಳ್ತಾ ಇದೆ, ವೇದ ಹೇಳ್ತಾ ಇದೆ, ಆದೇಶ ಮಾಡ್ತಾ ಇದೆ, ಆದ್ದರಿಂದಾಗಿ ನಾನು ಸಂಧ್ಯಾ ವಂದನೆ ಮಾಡ್ತೇನೆ ಅಲ್ಲ. ಇದು ಸ್ವಭಾವ, ಆದ್ದರಿಂದಾಗಿ ನಾನು ಸಂಧ್ಯಾ ವಂದನೆ ಮಾಡ್ತೇನೆ ಅಂತ ಮಾಡಬೇಕು. ಆದ್ದರಿಂದಾಗಿ ಅಂದರೆ ಸ್ವಾಭಾವಿಕವಾಗಿ ಮಾಡುವಂತಹ ಕರ್ಮಕ್ಕೆ ಅದು ಉತ್ತಮ ಫಲ, ಹೊರತು ವಿಧಿ ಹೇಳಿದೆ ಎನ್ನುವಂತಹ ಅನುಸಂಧಾನದಿಂದಾಗಿ ಮಾಡಬೇಕು, ಫಲ ಇಲ್ಲ ಅಂತಿಲ್ಲ, ಕರ್ಮ ಮಾಡಬೇಕು. ಆದರೆ ಅದರಿಂದಾಗಿ ಸಿಗುವಂತಹ ಫಲ ನಾವು ಸ್ವಾಭಾವಿಕವಾಗಿ ಮಾಡುವಂತಹ ಫಲಕ್ಕಿಂತಲೂ ಕೂಡ ಸ್ವಲ್ಪ ಕಡಿಮೆಯಾಗಿರುವಂತಹ ಫಲ ಅಂತ ಆಗ್ತದೆ ಅಂತ. ಹಾಗಾಗಿ ನಾವು ಸ್ವಾಭಾವಿಕವಾಗಿಯೇ ಎಲ್ಲ ಕೆಲಸವನ್ನು ಮಾಡಿ ಎಲ್ಲವೂ ಕೂಡ ಭಗವಂತನ ಪೂಜೆ ಎನ್ನುವಂತಹ ಅನುಸಂಧಾನ ನಾವು ಪಡ್ಕೊಳ್ತೇವೆ ಎನ್ನುವಂತಹ ಮಾತನ್ನು ಈ ಪದ್ಯದಲ್ಲಿ ತಿಳಿಸಿ, ಇನ್ನು ಮುಂದೆ ಅರಿಯದಿದ್ದರು ಎಂಬಲಿನ ಅನವರತ ವಿಷಯಗಳುಂಬ ಜ್ಞಾನೋತ್ತರದಿ ತನಗರ್ಪಿಸಲು ಚಿತ್ಸುಖವಿತ್ತು ಸಂತೈಪ ಸರಿತು ಕಾಲ ಪ್ರವಾಹಗಳು ಕಂಡರೆಯು ಸರಿ ಕಾಣದಿರೆ ಪರಿವವು ಮರಳಿ ಮಜ್ಜನ ಪಾನಕರ್ಮಗಳಿಂದ ಸುಖವಿಹವು ಅಂತ. ಅಂದರೆ ನಾವು ಎಷ್ಟೆಲ್ಲ ಕರ್ಮವನ್ನು ಮಾಡ್ತಾ ಇರ್ತೇವೆ, ನಮಗೆ ತಿಳಿದೇ ಇದ್ದರೂ ಕೂಡ ನಾವು ಮಾಡುವಂತಹ ಕರ್ಮದ ಒಂದು ಸಾರಭಾಗ ಏನಿದೆ ಅದು ಭಗವಂತ ತಾನು ಉಣ್ತಾನೆ ಇರ್ತಾನೆ ಅಂತ. ನಾವು ಸಮರ್ಪಣೆ ಮಾಡ್ತೇವೆ, ಅದು ಬೇರೆ, ಅದು ಮುಂದೆ, ಅದು ನಮಗೆ ಜ್ಞಾನ ಬಂದ ಮೇಲೆ ಮಾಡುವಂತಹ ಕೆಲಸ. ಅರಿಯದಿದ್ದರೂ ಎಂಬೊಳಗಿದ್ದು ಅನವರತ ವಿಷಯಗಳುಂಬ ಅಂತ. ನಮ್ಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಭಗವಂತ ನಮ್ಮ ಒಳಗಡೆ ಕೂತ್ಕೊಂಡು ನಾವು ಮಾಡುವಂತಹ ಎಲ್ಲ ಕರ್ಮಗಳ ಫಲವನ್ನು ತಾನು ಉಣ್ತಾ ಇರ್ತಾನಂತೆ. ಆದರೆ ನಾವು ಜ್ಞಾನೋತ್ತರದಿ ತನಗರ್ಪಿಸಲು ಚಿತ್ಸುಖವಿತ್ತು ಸಂತೈಪ, ಆದರೆ ತಾನು ಉಣ್ತಾನೆ ಇರ್ತಾನೆ. ಆದರೆ ಯಾವತ್ತು ನಾವು ಭಗವಂತನ ಜ್ಞಾನವನ್ನು ಪಡೆದುಕೊಂಡು ಭಗವಂತ ನಮ್ಮ ಎಲ್ಲ ಕರ್ಮಗಳನ್ನು ತಾನು ಉಣ್ತಾ ಇದ್ದಾನೆ, ಅದರ ಸಾರವನ್ನು ತಾನು ಉಣ್ತಾ ಇದ್ದಾನೆ ಎನ್ನುವಂತಹ ಜ್ಞಾನದಿಂದಾಗಿ ನಾವು ನಂತರ ಕರ್ಮಗಳನ್ನು ಮಾಡಿದಾಗ ಭಗವಂತ ಇನ್ನೂ ವಿಶೇಷವಾಗಿ ಆ ಕರ್ಮದ ಸಾರಭಾಗವನ್ನು ತಾನು ತಗೊಂಡು ನಮಗೆ ಬೇಕಾಗಿರುವಂತಹ ಚಿತ್ಸುಖ, ಜ್ಞಾನ ಮತ್ತು ಸುಖ ಏನೇನು ಬೇಕೋ ಅದನ್ನೆಲ್ಲವನ್ನು ಕೂಡ ಕೊಟ್ಟು ಸಂತೈಪ ನಮ್ಮೆಲ್ಲರನ್ನು ಕೂಡ ಸಂತೋಷಗೊಳಿಸ್ತಾನೆ. ಸರಿ, ಅದು ಹೇಗೆ ಅಂತ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಮತ್ತಿಲ್ಲಿ. ಸರಿತು ಕಾಲ ಪ್ರವಾಹಗಳು ಕಂದರೆಯೂ ಸರಿ ಕಾಣದಿರೇ ಪರಿವವು ಅಂತ. ನಮಗೆ ಕಾಲ ಪ್ರವಾಹ ಮತ್ತು ನದಿ ಪ್ರವಾಹ ತಾನು ಹರಿತಾನೆ ಇರ್ತದೆ, ತಾನು ಹರಿತಾ ಇದೆ ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ನಮ್ಗೆ ಗೊತ್ತಿಲ್ಲದೆ ನಾವು ನೋಡದೆ ಹೋಗಿ ಅವು ಹರಿತಾನೆ ಇರ್ತವೆ. ನೋಡಿ ಇಲ್ಲಿ ನದಿ ಹರಿತಾ ಇದೆ ಅಂತ ತಿಳ್ಕೊಂಡು ನಾವು ಅದರೊಳಗೆ ಹೋಗಿ ಏನಾದರೂ ಸ್ನಾನಾದಿಗಳನ್ನು ಅಥವಾ ಅರ್ಘ್ಯಾದಿಗಳನ್ನು ನೀಡಿದರೆ ಅದರಿಂದಾಗಿ ಹೇಗೆ ನಮಗೆ ಜಾಸ್ತಿ ಫಲನೋ ಹಾಗೆ ಭಗವಂತನು ನಮ್ಮ ಒಳಗಡೆ ಇದ್ದು ನಾವು ಮಾಡುವಂತಹ ಕರ್ಮದ ಫಲಭಾಗವನ್ನು ತಾನು ಉಣ್ತಾನೆ ಇರ್ತಾನೆ. ಆಮೇಲೆ ನಾವು ತಿಳಿದುಕೊಂಡು ಭಗವಂತ ನಮ್ಮ ಒಳಗಡೆ ತಾನು ಕರ್ಮದ ಫಲಭಾಗವನ್ನು ಉಣ್ತಾನೆ, ಆದ್ದರಿಂದಾಗಿ ನಾವು ಕೇವಲ ಸತ್ಕರ್ಮಗಳನ್ನೇ ಮಾಡಬೇಕು ಅಂತ ಆಲೋಚನೆ ಮಾಡಿ ಸತ್ಕರ್ಮಗಳನ್ನು ಮಾಡಿದರೆ ಆಗ ಭಗವಂತ ನಮಗೆ ಬೇಕಾಗಿರುವಂತಹ ಚಿತ್ಸುಖಗಳನ್ನು ಇಟ್ಟು ಸುಖ ಮತ್ತು ಜ್ಞಾನಾದಿಗಳನ್ನು ಕೊಟ್ಟು ಭಗವಂತ ನಮ್ಮನ್ನು ಸಂತೋಷಗೊಳಿಸ್ತಾನೆ ಎನ್ನುವಂತಹ ವಿಷಯವನ್ನಲ್ಲಿ ಹೇಳಿ ಇನ್ನು 3 ಪದ್ಯಗಳನ್ನು ಹೇಳಿ ಈ ಒಂದು ಸಂಧಿಯನ್ನು ಮುಗಿಸ್ತಾರೆ. ಏನದು ಅಂತ ಹೇಳಿದ್ರೆ, ಏನು ಮಾಡಿದ ಕರ್ಮಗಳು ಲಕ್ಷ್ಮೀ ನಿವಾಸನಿಗರ್ಪಿಸಲು ಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನದಿ ಮಾನನಿಧಿ ಕೈಕೊಂಡು ಸುಖವಿತ್ತಾನತರ ಸಂತೈಪತನ ಜಲಧೇನು ತಾನುಂಡನವರತ ಪಾಲ್ಗರವೆತರದಂತೆ ಅಂತ ಹೇಳಿದರೆ, ಏನು ಮಾಡಿದ ಕರ್ಮಗಳು, ನಾವು ಏನೇ ಕರ್ಮಗಳನ್ನು ಮಾಡಿ ಎಷ್ಟೇ ಕರ್ಮಗಳನ್ನು ಮಾಡಿದರೂ ಕೂಡ ಅವನ್ನೆಲ್ಲವನ್ನೂ ಕೂಡ ನಾವು ಲಕ್ಷ್ಮೀ ನಿವಾಸನಿಗೆ ಅರ್ಪಿಸು ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ಅಂತ. ನಾವು ಮಾಡುವಂತಹ ಎಲ್ಲ ಕರ್ಮಗಳನ್ನು ಕೂಡ ಲಕ್ಷ್ಮೀಪತಿಯಾಗಿರುವಂತಹ ಭಗವಂತನಿಗೆ
ಯಾವ ಸಂದೇಹವಿಲ್ಲದೆ ನಾನು ಮಾಡುವಂತಹ ಕರ್ಮ ಇದು ಭಗವಂತನಿಗೆ ಅರ್ಪಿಸ್ತೇನೆ ಅಂತ ಸಂದೇಹವಿಲ್ಲದೆ ನಾವು ಭಗವಂತನಿಗೆ ಪ್ರತಿನಿತ್ಯ ಮಾಡುವಂತಹ ಕರ್ಮವನ್ನು ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಷಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ ಬೆಳಗಿಂದಾಗಿ ಹಿಡಿದುಕೊಂಡು ರಾತ್ರಿವರೆಗೆ ಮತ್ತೆ ರಾತ್ರಿಯಿಂದಾಗಿ ಹಿಡಿದುಕೊಂಡು ಬೆಳಗಿನವರೆಗೆ ನಾನೆಲ್ಲ ಏನು ಪೂಜೆಗಳನ್ನು ಮಾಡ್ತೇನೋ ಏನು ಕೆಲವು ಕರ್ಮಗಳನ್ನು ಮಾಡ್ತೇನೋ ತದಸ್ತು ತವ ಪೂಜನಂ ಅದೆಲ್ಲವೂ ಕೂಡ ನಿನ್ನ ಪೂಜೆ ಎನ್ನುವಂತಹ ಅಭಿಪ್ರಾಯದಿಂದಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಅನುಸಂಧಾನಪೂರ್ವಕವಾಗಿ ಆ ಭಗವಂತನಿಗೆ ಸಂದೇಹವಿಲ್ಲದೆ ನಾವು ಅರ್ಪಿಸಿದರೆ ಭಗವಂತ ಆ ಕರ್ಮ ಭಾಗವನ್ನು ತಾನು ತಗೊಳ್ತಾನಂತೆ, ತಗೊಂಡು ನಮಗೇನು ಬೇಕೋ ಅದನ್ನು ಕೊಡ್ತಾನೆ ಅಂತ. ಅದು ಹೇಗೆ ಅಂತ ಹೇಳಿದರೆ, ತೃಣಜಲ ಧೇನು ತಾನುಂಡು ಅನವರತ ಪಾಲ್ಗರೆವ ತೆರದಿ ಅಂತ. ನಾವು ಒಂದು ಹಸುವಿಗೆ ಹುಲ್ಲು ಕೊಡ್ತೇವೆ, ನೀರು ಕೊಡ್ತೇವೆ, ನಮಗೆ ವಾಪಸ್ ಅದು ಹುಲ್ಲೇ ಕೊಡ್ತದೆ ಅಂತ ಹೇಳಿದರೆ ನಾವು ಹಸುವಿಗೆ ಹುಲ್ಲು ಕೊಡ್ತೀವ? ಕೊಡಲ್ಲ. ಅದು ತಾನು ತಿನ್ನುವಂಥದ್ದು ಹುಲ್ಲು ನೀರೇ ಆಗಿದ್ರೂ ಕೂಡ ನಮಗೆ ಅಮೃತದಂತಿರುವಂತಹ ಹಾಲನ್ನು ತಾನು ಕೊಡ್ತದೆ. ಗಾವೊಮ್ಮೆ ನಾವು ಪ್ರತಿನಿತ್ಯ ಇದ್ದು ಗೋಗಳನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕು. ಗಾವೊಮ್ಮೆ ಮಾತರ ಸಂತು ಪಿತರಶ್ಚಾಪಿ ಗೋವೃಷಾಹ ಗ್ರಾಸಮುಷ್ಟಿ ಪ್ರಧಾನೇನ ಸಮಯ ಕೃಷ್ಣ ಪ್ರಸೀದತು ಅಂತ. ನಮ್ಮ ಇಲ್ಲಿ ಎಲ್ಲ ಮಾತೆಗಳು ನಮ್ಮ ತಾಯಿಯಂದಿರು ಅಂತ ಹೇಳಿದ್ರೆ ಈ ಹಸುಗಳು. ಯಾಕೆಂದರೆ ನಮ್ಮ ತಾಯಿ ನಮಗೆ ಒಂದಿಷ್ಟು ವರ್ಷಗಳಷ್ಟು ಕಾಲ ಹಾಲನ್ನು ಉಣಿಸಿ ತಾನು ಬೆಳೆಸಿದ್ರು. ಮುಂದೆ ನಮಗೆ ಹಾಲನ್ನು ಉಣಿಸುವುದು ಆ ಗೋಮಾತೆಗಳೇ. ಆದ್ದರಿಂದಾಗಿ ಗಾವೊಮ್ಮೆ ಮಾತರ ಸಂತು ಅಂತ. ಇನ್ನು ಪಿತರಶ್ಚಾಪಿ ಗೋವೃಷಾಹ, ಆ ಎತ್ತುಗಳೇನಿವೆ ಅವೆಲ್ಲವೂ ಕೂಡ ತಂದೆ ಇಡೀ ಸಂಸಾರದ ಭಾರವನ್ನು ತಾನು ಹೊತ್ತಿಕೊಂಡು ತಾನು ಸಂಸಾರ ನಡೆಸ್ತಾನೆ. ಹಾಗೆ ಗೋವೃಷಗಳು ಎತ್ತುಗಳು ಕೂಡ ತಮ್ಮ ಭಾರದ ಮೇಲೆ ಆ ಬಂಡಿಯ ಭಾರವನ್ನೆಲ್ಲವನ್ನು ಕೂಡ ಹಾಕಿ ತಾನು ನೇಗಿಲಿನಿಂದಾಗಿ ಎಲ್ಲವನ್ನು ಕೂಡ ಹೂಳಿ ಆ ಭತ್ತಾದಿಗಳನ್ನು ಬೆಳೆಸುವ ಮೂಲಕ ನಮಗೆ ಧಾನ್ಯವನ್ನು ಕೊಟ್ಟು ಅನ್ನ ಕೊಡುವಂಥದ್ದು ಆ ಗೋವೃಷಗಳು. ಆದ್ದರಿಂದಾಗಿ ಅವುಗಳು ಅಪ್ಪನಂತೆ ಇವೆ. ಆದ್ದರಿಂದಾಗಿ ಅವುಗಳಿಗೆ ನಾವು ಪ್ರತಿನಿತ್ಯ ಗ್ರಾಸಮುಷ್ಟಿಯನ್ನು ಕೊಡ್ತೇವೆ ಅನ್ನುವಂತಹ ಗೋಗ್ರಾಸವನ್ನು ಕೊಡುವ ಮೂಲಕ ಆ ಹಸುಗಳಿಗೆ ನಾವು ಸಂತೋಷ ಪಡಿಸಬೇಕು ಅಂತ. ಹಾಗಾದರೆ ನೋಡಿ, ಆ ಹಸು ತಿನ್ನುವುದು ಹುಲ್ಲು, ಕುಡಿಯುವುದು ನೀರಾದರೂ ಕೂಡ ನಮಗೆ ಅಮೃತದಂತಿರುವಂತಹ ಹಾಲನ್ನು ಕೊಡ್ತದೆ. ಹಾಗೆ ಭಗವಂತ ನಾವು ಮಾಡುವಂತಹ ಎಲ್ಲ ಕರ್ಮಭಾಗದ ಫಲವನ್ನು ತಾನು ತೊಂದರೂ ಕೂಡ ನಮಗೆ ಅವನು ಕೊಡುವಂಥದ್ದು ಕೊನೆಗೇನು ಅಂತ ಹೇಳಿದರೆ, ನಮಗೆ ಸಾಧನವಾಗಿರುವಂತಹ ಯಾವುದಕ್ಕೆ ಮೋಕ್ಷಕ್ಕೆ ಸಾಧನವಾಗಿರುವಂತಹ ಆ ಜ್ಞಾನವನ್ನು ತಾನು ಕೊಡ್ತಾನೆ ಅಂತ. ಹಸು ತಾನು ಹುಲ್ಲು ತಿಂದು ಹಾಲು ಕೊಡುವ ಹಾಗೆ ಭಗವಂತನು ಕೂಡ ಕರ್ಮದ ಭಾಗವನ್ನು ಫಲಭಾಗವನ್ನು ತಿಂದು ನಮಗೆ ಜ್ಞಾನ ಅಮೃತವನ್ನು ಆ ಭಗವಂತನು ಕೂಡ ಕೊಡುವವನಾಗಿದ್ದಾನೆ ಎನ್ನುವಂತಹ ಅನುಸಂಧಾನವನ್ನು ಈ ಪದ್ಯದಲ್ಲಿ ತಿಳಿಸಿ, ಇನ್ನು ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಪಾರ್ವತೀಪತಿ ಅಗ್ನಿವಾಯು ಸುಶಾರ್ವತೀಚರ ದಿಗ್ವಲಯದೊಳು ಹಂಸನಾಮಕನು ಸರ್ವಕಾಲದಿ ಸರ್ವರಳು ಸುರಸಾರ್ವಭೌಮನು ಸ್ವೇಚ್ಛೆಯಲಿ ಮತ್ತೋರ್ವರಿಗೆ ಗೋಚರಿಸದೆ ಅವ್ಯಕ್ತ ಆತ್ಮನೆಂದೆನಿಪ ಅಂತ. ಈ ಪದ್ಯದಲ್ಲಿ ಏನಿಲ್ಲ, ಎಲ್ಲ ದಿಕ್ಕುಗಳಲ್ಲೂ ಕೂಡ ಭಗವಂತ ತಾನಿದ್ದಾನೆ ಅಂತ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಆಮೇಲೆ ಪಾರ್ವತೀಪತಿ ಅಂದರೆ ರುದ್ರ, ಅವನ ದಿಕ್ಕು ಅಂತ ಹೇಳಿದರೆ ಈಶಾನ್ಯ ದಿಕ್ಕು, ಆಮೇಲೆ ಅಗ್ನಿ ಆಗ್ನೇಯ ದಿಕ್ಕು, ವಾಯವ್ಯ ದಿಕ್ಕು, ಆಮೇಲೆ ಸುಶಾರ್ವರೀಚರ ಅಂತ ನಿವೃತ್ತಿಯನ್ನು ಕರೆದಿದ್ದಾರೆ. ಶಾರ್ವರಿ ಅಂದರೆ ರಾತ್ರಿ. ಆ ರಾತ್ರಿಯಲ್ಲಿ ರಾತ್ರಿಯಲ್ಲಿ ಸಂಚರಿಸಿರುವವರು ಅಂತ ಹೇಳಿದರೆ ರಾಕ್ಷಸರು. ಅಂತಹ ರಾಕ್ಷಸರಿಗೆ ಅಧಿಪತಿಯಾಗಿರುವಂತಹ ನಿವೃತ್ತಿ ಅವನ ದಿಕ್ಕು ಅಂತ ಹೇಳಿದರೆ ನೈಋತ್ಯ. ಇವರ ದಿಗ್ವಲಯದಳು ಈ ಎಲ್ಲ ದಿಕ್ಕುಗಳಲ್ಲೂ ಕೂಡ, ಅರ್ಥಾತ್ ಈ 4 ದಿಕ್ಕು 4 ವಿದಿಕ್ಕು, ಈ ಎಲ್ಲ ದಿಕ್ಕುಗಳಲ್ಲೂ ಕೂಡ ಭಗವಂತ ಹಂಸನಾಮಕನಾಗಿ ಸರ್ವಕಾಲದಿ ಸರ್ವರಳು ಸುರಸಾರ್ವಭೌಮನು ಸ್ವೇಚ್ಛೆಯಲ್ಲಿ ಮತ್ತೋರ್ವರಿಗೆ ಗೋಚರಿಸದೆ ಅವ್ಯಕ್ತ ಆತ್ಮನೆಂದೆನಿಪ ಅಂತ. ಅಲ್ಲೆಲ್ಲ ಕೂತುಕೊಂಡು ಎಲ್ಲ ದಿಕ್ಕುಗಳಲ್ಲೂ ಕೂಡ ಇರುವಂತಹ ಎಲ್ಲ ಜನರಲ್ಲೂ ಕೂಡ ಎಲ್ಲ ಕಾಲದಲ್ಲೂ ಕೂಡ ಸುರಸಾರ್ವಭೌಮನು, ದೇವತೆಗಳಿಗೂ ಕೂಡ ದೇವನಾಗಿರುವಂತಹ ದೇವಾಧಿಪನಾಗಿರುವಂತಹ ಆ ಭಗವಂತ ತಾನು ಸ್ವೇಚ್ಛೆಯಿಂದಾಗಿ ಅಲ್ಲಿ ವಾಸ ಮಾಡಿಕೊಳ್ಳುವ ಮೂಲಕ ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸದೇ ಇರುವಂತಹ ರೀತಿಯಲ್ಲಿ ತಾನು ಅವ್ಯಕ್ತನಾಗಿ ಅಲ್ಲಿ ವಾಸ ಮಾಡಿಕೊಂಡು ಎಲ್ಲರನ್ನೂ ಕೂಡ ತಾನು ಕಾಯ್ತಾ ಇರ್ತಾನೆ ಎನ್ನುವಂತಹ ವಿಷಯವನ್ನು ಕೂಡ ತಿಳಿಸಿ, ಕೊನೆಯ ಪದ್ಯದಲ್ಲಿ ಭಗವಂತನ ಇನ್ನೊಂದು ವ್ಯಾಪ್ತಿ ವಿಭೂತಿ ಹೇಗಿದೆ ಅಂತ ಹೇಳಿದರೆ, ಪರಿಗಿಡಾ ವತ್ಸರನು ಸಂವತ್ಸರದಳು ಅನಿರುದ್ಧಾದಿ ರೂಪವ ಧರಿಸಿ ಭಾರಸ್ಪತ್ಯ ಸೌರಭ ಚಾಂದ್ರಮನು ಎನಿಸಿ ಇರುತಿಹ ಜಗನ್ನಾಥ ವಿಠಲ ಸ್ಮರಿಸುವವರನ ಸಂತೈಪನೆಂದು ಪರಾಕ್ರಮ ಉಚಿತ ಸಾಧನ ಯೋಗ್ಯತೆಯ ನಿರಿತು ಅಂತ. ಕೊನೆಗೆ ಹೇಳುವಂಥದ್ದು, ಈ ಸಂವತ್ಸರಗಳು ಅಂತ ಹೇಳಿದರೆ ಒಟ್ಟು 5 ರೀತಿಯಾಗಿರುವಂತಹ ಸಂವತ್ಸರ: ಪರಿವತ್ಸರ, ಇಡಾವತ್ಸರ, ವತ್ಸರ, ಅನುವತ್ಸರ, ಸಂವತ್ಸರ. ಸಂವತ್ಸರ ಅಂತ ಹೇಳಿದರೆ ಸೂರ್ಯನ ಚಲನೆಗೆ ಅನುಗುಣವಾಗಿರುವಂಥದ್ದು. ಅಂದರೆ
ಸೂರ್ಯ ಒಂದು ರಾಶಿಯಿಂದಾಗಿ ಇನ್ನೊಂದು ರಾಶಿಗೆ ಹೋಗಬೇಕಾದ್ರೆ ಅವನಿಗೆ 30 ದಿವಸಗಳು ಬೇಕಾಗ್ತವೆ. ಹಾಗಾಗಿ ಒಂದು ಸೂರ್ಯನ ಸೌರಮಾನ ಪ್ರಕಾರ ಒಂದು ಸಂವತ್ಸರ ಅಂತ ಹೇಳಿದ್ರೆ 365 ದಿವಸಗಳು ಬೇಕಾಗ್ತವೆ. ಇನ್ನು ಇಡಾವತ್ಸರ ಅಂತ ಹೇಳಿದ್ರೆ ಇಡಾವತ್ಸರ ಅಂತ ಹೇಳಿದ್ರೆ ನಕ್ಷತ್ರಗಳು ಸಂಚರಣೆ ಮಾಡುವಂತಹ ವತ್ಸರ ಅಂತ. ಇಡೀ 27 ನಕ್ಷತ್ರಗಳು ಒಮ್ಮೆ ಕಳಿತು ಅಂತ ಹೇಳಿದ್ರೆ 27 ದಿನಕ್ಕೆ ಒಂದು ತಿಂಗಳ ಅಂತ. ಆ ಲೆಕ್ಕದಲ್ಲಿ 330 ದಿನಗಳ ಪರ್ಯಂತವಾಗಿ ಒಂದು ವರ್ಷ ಮುಗಿಯುವಂಥದ್ದು. ಇನ್ನು ಅನುವತ್ಸರ ಅಂತ ಹೇಳಿದ್ರೆ ಇದು ಚಾಂದ್ರಮಾನಕ್ಕೆ ಬರುವಂತಹ ವತ್ಸರ, 354 ದಿನಗಳು ಇರುವಂತಹ ವತ್ಸರ. ಅಂದರೆ ಇದು ಸೂರ್ಯನನ್ನು ಅನುಸರಿಸಿಕೊಂಡು ಆಗುವಂತಹ ವತ್ಸರ ಅಂತ. ಹೀಗೆ 354 ಸೂರ್ಯಮಾನದಲ್ಲಿ 365 11 ದಿನಗಳ ವ್ಯತ್ಯಾಸ. ಹಾಗಾಗಿ 3 ತಿಂಗಳಕ್ಕೆ ಒಮ್ಮೆ ಸಂಕ್ರಮಣ ಇಲ್ಲದೇ ಇರುವಂತಹ ವರ್ಷವು ನಮಗೆ ಚಾಂದ್ರಮಾನ ವರ್ಷದಲ್ಲಿ ಬರ್ತದೆ. ಅದನ್ನೇ ನಾವು ಅಧಿಕ ಮಾಸ ಅಂತ ಕರಿತೇವೆ. ಹಾಗಾದರೆ ಆ ಚಾಂದ್ರಮಾನ ವರ್ಷದ ಪ್ರಕಾರ 3 ವರ್ಷಕ್ಕೊಮ್ಮೆ 11, 11, 11 33 ದಿನಗಳು ಅಧಿಕವಾಗಿರ್ತವೆ. ಅದರಿಂದಾಗಿ ಅದನ್ನು ಅಧಿಕ ಮಾಸ, ಅಲ್ಲಿ ಸಂಕ್ರಮಣನೇ ಇರೋಲ್ಲ. ಯಾಕೆ? ಸೂರ್ಯನ ಗತಿ ಅಂತ ಹೇಳಿದ್ರೆ ಅದು 30 ದಿನಕ್ಕೇ ಸರಿ ಹೋದದು. ಹಾಗಾಗಿ ಅಲ್ಲಿ ಪ್ರತಿಯೊಂದು ಸಂಕ್ರಮಣ ಇರುವಂಥದ್ದು. ಈ ಮಾಸದಲ್ಲಿ ಸಂಕ್ರಮಣನೇ ಇಲ್ಲ. ಅದರಿಂದಾಗಿ ಇದನ್ನು ಮಲಮಾಸ, ಅಧಿಕ ಮಾಸ ಅಂತ ಕರೆದಿದ್ದಾರೆ. ಹಾಗಾದರೆ ಅದನ್ನು ಅನುವತ್ಸರ, ಚಂದ್ರನ ನಡತೆಗೆ ಅನುಗುಣವಾಗಿರುವಂತಹ ಸಂವತ್ಸರ ಅಂತ ಹೇಳಿದ್ರೆ ಅನುವತ್ಸರ. ಆಮೇಲೆ ವತ್ಸರ ಅಂತ ಹೇಳಿದ್ರೆ ಸರಿಯಾಗಿ 360 ದಿವಸ. ಅದು ಲೆಕ್ಕ ಮಾಡೋದು ಇವತ್ತಿಂದೇ ಶುರು ಆಗಬೇಕು ಅಂತೇಳಿ, ಯಾವತ್ತಿಂದ ಬೇಕಾದರೂ ಶುರು ಆಗ್ಬೋದು. ಅದು ಸರಿಯಾಗಿ ಲೆಕ್ಕ ಮಾಡಿದರೆ 360 ದಿನಗಳಾಯಿತು ಅಂತ ಹೇಳಿದ್ರೆ ಅದು ವತ್ಸರ ಅಂತ. ಈ ರೀತಿಯಾಗಿ 5 ರೀತಿಯಾಗಿರುವಂತಹ ಆ ವತ್ಸರಗಳಲ್ಲಿ ಭಗವಂತ ಅನಿರುದ್ಧ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ನಾರಾಯಣ ಎನ್ನುವಂತಹ 5 ರೂಪದಿಂದಾಗಿ ತಾನು ಇದ್ದುಕೊಂಡು ಇರುತಿಹ ಜಗನ್ನಾಥ ವಿಠ್ಠಲ. ಅಂತಹ ಜಗನ್ನಾಥ ವಿಠ್ಠಲ ಸ್ವಯಂ ಭಗವಂತ ತಾನು ಈ 5 ರೂಪದಿಂದಾಗಿ ಅಲ್ಲಿ ಇದ್ದವನಾಗಿ ಸ್ಮರಿಸುವವನ ಸಂತೈಪೆನೆಂದು ಉರುಪರಾಕ್ರಮ ಉಚಿತ ಸಾಧನ ಯೋಗ್ಯತೆಯ ನರಿತು. ಅಂತಹ ಭಗವಂತನನ್ನು ಇಷ್ಟೆಲ್ಲ ಕಡೆಯಲ್ಲೂ ಕೂಡ ವಾಸ ಮಾಡಿಕೊಂಡು ಸರ್ವವ್ಯಾಪ್ತನಾಗಿರುವಂತಹ ಎಲ್ಲ ಕಡೆಯಲ್ಲೂ ಇರುವಂತಹ ಭಗವಂತನನ್ನು ಯಾರು ಸರಿಯಾಗಿ ಚಿಂತನೆ ಮಾಡ್ತಾರೋ ಅವರಿಗೆ ಭಗವಂತ ಉಚಿತ ಸಾಧನ ಯೋಗ್ಯತೆಯನ್ನು ಅರಿತು ಸಂತೈಪ ಅಂತ. ಅವರವರಿಗೆ ಯೋಗ್ಯವಾಗಿರುವಂತಹ ಸಾಧನೆಗಳು, ಅವರೆಷ್ಟೆಲ್ಲ ಸಾಧನೆ ಮಾಡಿದ್ದಾರೋ ಅವರ ಯೋಗ್ಯತೆ ಏನಿದೆಯೋ ಅದನ್ನೆಲ್ಲವನ್ನೂ ಕೂಡ ನೋಡಿ ಅವರೆಲ್ಲರನ್ನು ಕೂಡ ಸಂತೋಷಪಡಿಸ್ತಾನೆ ಎನ್ನುವಂತಹ ವಿಷಯವನ್ನು ಹೇಳುವ ಮೂಲಕ ಒಟ್ಟು ಈ ವಿಭೂತಿ ಸಂಧಿಯಲ್ಲಿ ಭಗವಂತನ ವಿಭೂತಿ ರೂಪ ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ತಾನು ವಾಸ ಮಾಡಿಕೊಂಡಿದ್ದಾನೆ ಎನ್ನುವಂತಹ ಈ ವಿಷಯವನ್ನು ಇಲ್ಲಿ ಈ ಸಂಧಿಯಲ್ಲಿ ಜಗನ್ನಾಥದಾಸರು ಅತ್ಯಂತ ಉತ್ತಮ ರೀತಿಯಿಂದಾಗಿ ತಿಳಿಸಿಕೊಳ್ಳುವ ಮೂಲಕ ಒಟ್ಟು ನಾವು ಏನೇ ಮಾಡುವಂತಹ ಕಾರ್ಯ ಅದೆಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಎಲ್ಲ ಕಡೆಯಲ್ಲೂ ಕೂಡ ನಾವು ಭಗವಂತನನ್ನೇ ಕಾಣಬೇಕು ಎನ್ನುವಂತಹ ಈ ವಿಷಯಗಳನ್ನೆಲ್ಲವನ್ನೂ ಕೂಡ ಇಲ್ಲಿ ತಿಳಿಸುವ ಮೂಲಕ ತಾವು ಈ ವಿಭೂತಿ ಸಂಧಿಯನ್ನು ಮುಕ್ತಾಯಗೊಳಿಸಿದ್ದಾರೆ. ಅಂತಹ ವಿಭೂತಿ ಸಂಧಿಯ ಬಗ್ಗೆ ಮಾತನಾಡುವುದಕ್ಕೋಸ್ಕರ 5 ದಿವಸಗಳಷ್ಟು ಕಾಲಾವಕಾಶ ನನಗೆ ಈ ಶ್ರೀಮಠದಿಂದಾಗಿ ಸ್ವಾಮಿಗಳು ತಾವು ಅಣು ಮಾಡಿಕೊಟ್ಟಿದ್ದಾರೆ. ವಿಶೇಷ ಅಂತ ಹೇಳಿದರೆ ರಾಘವೇಂದ್ರ ಗುರು ಸಾರ್ವಭೌಮರ ಸನ್ನಿಧಾನ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರನ ವಿದ್ಯತೆ ಅಂತ. ರಾಘವೇಂದ್ರ ಗುರುಗಳಲ್ಲಿ ಬಂದು ಏನು ಕೇಳಿದರೂ ಕೂಡ ಅದನ್ನು ತಾವು ಸ್ವಯಂ ಕೊಟ್ಟೇ ಕೊಡ್ತಾರೆ ಅಂತ. ಅಂತಹ ಗುರುಗಳಲ್ಲಿ ಇಂತೂ ವಿಶೇಷ ಅಕ್ಷಯ ತೃತೀಯದಂದು ಗಂಧಲೇಪಿತರಾಗಿರುವಂತಹ ರಾಘವೇಂದ್ರ ಗುರು ಸಾರ್ವಭೌಮರನ್ನು ನಾವು ನೋಡುವುದು ಅನ್ನುವುದು ಭಾರಿ ನಮ್ಮ ಅದೃಷ್ಟ. ಅಂತಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ನನಗೆ ಇಂತಹ ಒಂದು ಕಾಲಾವಕಾಶವನ್ನು ಮಾಡಿಕೊಟ್ಟಿರುವಂತಹ ಗುರುಗಳಿಗೆ ಮತ್ತು ಇಲ್ಲಿನ ಮಠದ ಸಿಬ್ಬಂದಿಗಳಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು, ಗುರುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ನನ್ನ ಮಾತುಗಳನ್ನು ಉಪಸ್ಥಿತರಿರುವಂತಹ ಗುರುಗಳ ಅಂತರ್ಯಾಮಿಯಾಗಿರುವಂತಹ ರಾಘವೇಂದ್ರ ಗುರುಗಳ ಅಂತರ್ಯಾಮಿಯಾಗಿರುವಂತಹ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಸೀತಾಪತಿಯಾಗಿರುವಂತಹ ರಾಮಚಂದ್ರ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೈವಾಲಂ ವಿಷ್ಣುರ್ಮೇ ಪರಮಸ್ಯ ಹೃತು.